ಪ್ರಾಬ್ಲಮ್ ಏನಂದರೆ ನನಗೆ ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಬೇರೆ ಪ್ರಾಬ್ಲಮ್ ಏನಿಲ್ಲ, ಊರಿಂದ ದುಡ್ಡು ಕಳಿಸ್ತಾರೆ, ಬಟ್ ಇಲ್ಲ ಟೈಮ್ ಪಾಸ್ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ. ಈ ವಿಚಾರ ಮಾತನಾಡ್ತಿರುವಾಗಲೇ ನನ್ನ ಫ್ರೆಂಡು ಸ್ನೇಹಿತ ಒಬ್ಬ BKS ವರ್ಮಾ ಅಂತ ಒಬ್ಬರು ಆರ್ಟ್ ಡೈರೆಕ್ಟ್ರು, ನೀವು ನೋಡಿರ್ಬೋದು. ಈ ರಾಘವೇಂದ್ರ ಸ್ವಾಮಿ ಫೋಟೋ ಏನಿದೆ ಅದೆಲ್ಲ ಅವರೇ ಬರೆದಿತ್ತು. ನನ್ನ ಪಾತ್ರಗಳು ಈಗಲೂ ಹೆಣ್ಣು ಪಾತ್ರಗಳು ಊರಿನಲ್ಲಿ ಭಾರಿ ಫೇಮಸ್. ಇವಾಗಲೂ ಕೆಲವು ಹುಡುಗಿಯರು ರೇಗಿಸ್ತಾ ಇರ್ತಾರೆ. ಇವ್ರು ಕರ್ಕೊಂಡೋಗಿ ನನ್ನನ್ನು ಪರಿಚಯ ಮಾಡಿಸ್ತಾರೆ. ಈ ಥರ LAV ಮಾಡ್ತಾಯಿದ್ದಾರೆ, ಅವ್ರಿಗೇನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇಷ್ಟ ಅಂತ ನೀವು ಕೇಳ್ತಾ ಇದ್ರಲ್ಲ. ನಾನು ಇಲ್ಲ ಸರ್, ನಮಗೆ ಅಟೆಂಡೆನ್ಸ್ ಇಲ್ಲ, ನಾವು ಕ್ಲಾಸಿಗೆ ಅಟೆಂಡ್ ಮಾಡಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಸರಿ, ಒಂದು ಕೆಲಸ ಮಾಡಿ, ಆ ಡೇಟಿಗೆ ನೀವು ಬನ್ನಿ ಅಂತ ಹೇಳಿದ್ರು ನಾಗಾಭರಣ ಅವರು. ಬರ್ತಾ ಇದ್ದೀನಿ ಹೊರತು ನಂದು ಕನಸುಗಳೇ ಬೇರೆ. ಅಸಿಸ್ಟೆಂಟ್ ಡೈರೆಕ್ಟ್ರು, ಇವತ್ತಲ್ಲ ನಾಳೆ ಡೈರೆಕ್ಟ್ರ್ ಆಗಿಬಿಡ್ತೀನಿ. ನೋಡಿ ಒಂದು ಸರಿ ಓದ್ತಾನೆ ಹಾಗೇ ಶಾಕಾಗಿ ಕೂತ್ಬಿಟ್ಟೆ. ಸಿಂಡಿಕೇಟ್ ಬ್ಯಾಂಕ್ NR ಪುರದಲ್ಲಿ ಕ್ಯಾಶಿಯರ್ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದೆ. ನನ್ನ ಫ್ರೆಂಡ್ ಒಂದು 2-3 ಜನಕ್ಕೆ ಬರೆದುಬಿಟ್ಟಿದ್ದೀನಿ, ವಿಷಯ ತಿಳಿಸ್ಬಿಟ್ಟಿದ್ದೀನಿ. ನಾನು ಈಗ ಸಹಾಯಕ ನಿರ್ದೇಶಕನಾಗಿ ಇಂಥ ಡೈರೆಕ್ಟರ್ ಹತ್ರ ವರ್ಕ್ ಮಾಡ್ತಾಯಿದ್ದೀನಿ. ಇದು ನಾನು ಯಾವತ್ತೂ ಕನಸು ಕಾಣದಿದ್ದವನಿಗೆ ಇದೊಂದು ಭಾಗ್ಯ ಬಂದಿದೆ. ಏನೇ ಆದರೂ ನಾನೊಬ್ಬ ಲಕ್ಷದಲ್ಲಿ ಒಬ್ಬ ಆಗ್ತೀನಿ. ಸಿನಿಮಾ ಡೈರೆಕ್ಟರ್ ಆದರೆ 100ರಲ್ಲಿ ಒಬ್ಬ ಆಗ್ತೀನಿ. ಒಂದು ವೇಳೆ ಎರಡೂ ಆಗಲಿಕ್ಕಾಗಲಿಲ್ಲ ಅಂದರೆ ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ ಅಂತ ಹೇಳಿ ಆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಹರಿದು ಹಾಕಿ ಒಂದು ಕತೆ ಮಾಡ್ತೀವಿ. ಅಂದರೆ ನಾವೆಲ್ಲ ಏನು ಮಾಡ್ತಿದ್ವು ಅಂದರೆ, ನಾನು ಅಂತ ಇಲ್ಲ, ಈ ಹೆಚ್ಚಾಗಿ ಪುಟ್ಟಣ್ಣ ಇವರೆಲ್ಲ ಯಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿದ್ರು ಅಂದರೆ, ಅವ್ರಿಗೆ ಏನು ಕೊಡಬೇಕು, ಅವ್ರಿಗೆ ಒಂದು ಗೌರವಧನ ಕೊಡ್ತಾರೆ, ಅವ್ರನ್ನ ಕಳಿಸ್ಕೊಡ್ತಾರೆ. ಈ ಥರದಲ್ಲಿ ಮಾಡಿ ಒಂದು ಚಿತ್ರ ಅಂದರೆ ಅವಾಗೆಲ್ಲ ನಾವು ಹೆಚ್ಚು ಕಡಿಮೆ ಸುಮಾರು ಒಂದು 6ರಿಂದ 8 ತಿಂಗಳು ಬರೀ ಡಿಸ್ಕಷನ್ನಿಗೆ ನಾವು ತೊಗೊಳ್ತಾ ಇದ್ವಿ. ಪುಟ್ಟಣ್ಣವರೆಲ್ಲ ವರ್ಷಗಟ್ಟಲೆ ತೊಗೊಂಡಿದ್ದಾರೆ, ಬರೀ ಕತೆ ರಚನೆ ಮಾಡಲಿಕ್ಕೇ ವರ್ಷಗಟ್ಟಲೆ, ಆಮೇಲೆ ಸ್ಕ್ರೀನ್ ಪ್ಲೇ, ಆಮೇಲೆ ಡೈಲಾಗು. ಈಗ ಬಿಡಿ, ಈಗ ಕಂಪ್ಲೀಟ್ ಅದರದ್ದು ಕೆಲವು ಕದ್ದಿದ್ದಾರೆ ಕೆಲವು ಸೀನ್ಗಳು. ಒಂದೇ ದಿನದಲ್ಲಿ ಕತೆ ರೆಡಿ ಮಾಡೋ ಮಟ್ಟಕ್ಕೂ ಈಗಿನ ಹುಡುಗರುಗಳು ಬಂದಿದ್ದಾರೆ. ಇವತ್ತೇನು ನೀವು ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳಿ ಎಲ್ಲ ಕೊಂಡಾಡ್ತಿರಲ್ಲ, ಗುರುಕಿರಣನ್ನು ಫಸ್ಟು ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಸ್ ಎ ಹೀರೋ ಆಗಿ ಆ ಪಿಕ್ಚರ್ನಲ್ಲಿ. ಶಿಷ್ಯ ತನಗಿಂತಲೂ ಜಾಸ್ತಿ ಫೇಮಸ್ ಆದ್ನಲ್ಲ ಅಂತ ಹೇಳಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಗುರು ಅವನ ಹತ್ರ ನೀನು ಸಂಗೀತ ಕಚೇರಿನೇ ಮಾಡಬಾರ್ದು ಅಂತೇಳಿ ಭಾಷೆ ತೊಗೊಬಿಡ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವು 5,000 ತೊಗೊಂಡ್ರು ನಮಗೆ ಅದು ಥರ ತೃಪ್ತಿ ಇತ್ತು. ಆ ತೊಗೊಂಡ ಮೇಲೆ ಗುರುವಿನ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಅನಂತ್ ಸರ್ ಮನೆಗೆ ಹೋದೆ. ಯಾವುದು ಕತೆ ಆಯ್ಕೆ ಮಾಡ್ಕೊಂಡಿದ್ದೀರ, ನಾವೆಲ್ಸು, ನೀವು ಬರೀ ನಾವೆಲ್ಲೇ ಮಾಡೋದು ಅಂತಿದ್ರಲ್ಲ, ಬಟ್ ಅದಕ್ಕೆ ಹೀರೋಗಳು ಸಿಗ್ತಾಯಿಲ್ಲ. ಏನ್ರಿ ನೀವು ಇಷ್ಟು ಜನ ಹೀರೋಗಳಿದ್ದಾರೆ, ಎಂಥದ್ರಲ್ಲಿ ಹೀರೋಗಳು ಸಿಗಲ್ಲ ಅಂತ. ಬಟ್ ಅದು ಹೀರೋ ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಇದೆ, ಎಲ್ಲರಿಗೂ ಮೋಸ ಮಾಡೋದು ಇಂಥದ್ದೆಲ್ಲ ಇದೆ. ಅದು ಆ ಕಡೆ ನೋಡಿದ್ರು, ನನ್ನ ಕಡೆ ಒಂದು ಸರಿ ನೋಡಿ ಹಿಂಗಂದ್ರು. ಏನ್ರಿ ಅದರಲ್ಲಿ ಏನ್ರಿ ತಪ್ಪು ಇದಿದೆ, ಇರೋದೇನು ಒಬ್ಬ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಥರದ ಪಾತ್ರನೂ ಮಾಡಿ ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಅವನು ನಿಜವಾದ ಆರ್ಟಿಸ್ಟು. ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ ಅಂದ್ಬಿಟ್ಟು. ನೀವು ಮಾಡ್ತೀವಿ ಅಂದರೆ ಬೇರೆ ಇದೇ ಇಲ್ಲ ಸರ್. ಖುಷಿ ಆಯಿತು. ಕತೆ ರೈಟ್ಸ್ ತೊಗೊಳ್ಬೇಕಲ್ಲ, ಒಂದು ಚೀಟಿಲಿ ಬರ್ದು ಕಳಿಸ್ದೆ. ಕೋಡ್ಲು ರಾಮಕೃಷ್ಣ ನಿರ್ದೇಶಕ. ಭಾರಿ ಹೊತ್ತವರೆಗೆ ಒಳಗಡೆ ಬಿಡಲಿಲ್ಲ. ಹಿಂಗೆ ನೋಡ್ತಾನೆ ಇದ್ದರು. ಎಲ್ಲ ಸೈನ್ ಮಾಡ್ತಾ ಓದ್ತಾ ಇದು ಮಾಡ್ತಾನೆ ಇದ್ದು. ನನ್ನ ಮುಖ ಕೊಟ್ಟು ನೋಡಲಿಲ್ಲ. ಎಲ್ಲರಿಗೂ ನಿಮ್ಮ ಉದ್ಭವ ಕತೆ ಇಷ್ಟ ಆಗಿದೆ. ಉದ್ಭವ ಕತೆ ಇಷ್ಟ ಆದರೆ ಹಿಂದೆ ಮುಂದೆ ಅಲ್ಲದೆ ನಿನಗೆ ಕೊಟ್ಬಿಡೋಕ್ಕಾಗುತ್ತಾ? ಅಂಥವರೇ ಬಂದು ಈ ರೈಟ್ಸ್ ಕೇಳಕ್ಕೆ ಬಂದು ಹೋದರು, ಕೊಡಲಿಲ್ಲ. ಎಷ್ಟು ಪಿಕ್ಚರ್ ಮಾಡಿದೆ ಅವನಿಗೆ, ಯಾಕಪ್ಪ ನಿಂತಿದೆಯಾ ನೀನು ಹೋಗಿಲ್ವಾ ಅಂತಾರೆ. ಕೊಡಲ್ಲಪ್ಪ, ಯಾರ್ಯಾರಿಗೆಲ್ಲ ಹಿಂದೆ ಮುಂದೆ ಇಲ್ಲದೆ ಕೊಡೋಕ್ಕಾಗುತ್ತೆ, ನಿಲ್ಲಕ್ಕೆ ಬಿಡಲಿಲ್ಲ. ಕಳಿಸಪ್ಪ ನಾನು ಕಳಿಸೇ ಬಿಟ್ರು. ಅವ್ರ ಮನೆಗೆ ಇವನು ಬರ್ತಾನೆ, ಇವನ ಮನೆಗೆ ಅವ್ರು ಬರ್ತಾನೆ, ಅವಳಿಗೆ ಅದು ಸಂಬಂಧ ಇದೆ, ಇವಳಿಗೆ ಇದು ಸಂಬಂಧ ಇದೆ ಅಂತ ಬರೀ ಇದೇ ಇದರಲ್ಲೇ ಹರಟೆ ಹೊಡಿತಾರೆ. ಹೀಗಿರುವಾಗ ಇವ್ರ ಗಂಡಂದ್ರು ಬಂದು, ಒಬ್ಬ ದುಬೈನಲ್ಲಿ ಇರ್ತಾನೆ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಒಬ್ಬ ಒಂದು ಮ್ಯೂಸಿಷಿಯನ್ನು, ಇವರೆಲ್ಲ ಇರ್ತಾರೆ. ಅವರೆಲ್ಲ ದುಡಿಮೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇವ್ರುಗಳೇ ಚೀಟಿ ಮಾಡಿಕೊಂಡು ಕೈ ತುಂಬ ದುಡ್ಡು ಇಟ್ಕೊಂಡು ಇವ್ರ ಬಗ್ಗೆ ಆಡ್ಕೊಂಡು ಇರ್ತಾರೆ. ನನ್ನ ಮಗಳನ್ನ ನಿಮಗೆ ಕೊಡಬೇಕಾದ್ರೆ ನೀನು ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ಸೈಟ್ ಇರಬೇಕು. ಬೆಂಗಳೂರಲ್ಲಿ ಸೈಟ್ ಅಂದರೆ ಏನು ಹುಡುಗಾಟನ, ಅದು ಹೆಂಗೆ ಕೊಡಲ್ಲ ನಿನ್ನ ಮಗಳನ್ನ, ನನಗೆ ಗೊತ್ತು, ಎತ್ತಾಕೊಂಡು ಹೋಗ್ತಾನೆ ಹಂಗೆ ಅಂತ. ಅಲ್ಲಿ ಹೋಟ್ಲಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕಾಫಿ ಆರ್ಡ್ರ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಅವರು ಊರಿನಲ್ಲಿ ಒಂದೇ ಊರಿನವ್ರು. ಈಗ ದಿನಾ ಅವಳದು ಒಂದೇ ರಾಗ, ಸೈಟ್ ಇದೆಯಲ್ಲ ಮನೆ ಕಟ್ಟಿ, ಸೈಟ್ ಇದೆಯಲ್ಲ ಮನೆ ಕಟ್ಟಿ. ಅದಕ್ಕೆ ಸ್ವಲ್ಪ ದಿನ ತಡಿ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಒಂದು 4 ಜನ ಹೆಂಗಸರಿದ್ದಾರೆ. ಒಬ್ಬಳ ಗಂಡ ದುಬೈಯಲ್ಲಿದ್ದಾನೆ, ತಿಂಗಳ ದುಡ್ಡು ಕಳಿಸ್ತಾ ಇರ್ತಾನೆ. ಇನ್ನೊಬ್ಬಳ ಗಂಡ ಚೀಟಿ ಅಲ್ಲಿ ಇನ್ನೊಬ್ಬಳ ಗಂಡ ಗೌರ್ಮೆಂಟ್ ಎಂಪ್ಲಾಯಿ, ಚೆನ್ನಾಗಿ ಲಂಚ ಬರುತ್ತೆ, ಎಲ್ಲ ತಂದು ಹೆಂಡತಿ ಹತ್ರ ಕೊಡ್ತಾನೆ. ಇನ್ನೊಬ್ಬರು ಬಂದು ಮ್ಯೂಸಿಷಿಯನ್ನು, ಅವನು ಹೆಂಡತಿಗೆ ದುಡ್ಡು ತಂದು ಕೊಡ್ತಾನೆ. ಇವರೆಲ್ಲ ಚೀಟಿ ಹಾಕ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಪುಡಿ ಕಾಸು ಇಟ್ಕೊಂಡು ನನ್ನ ಹೆಂಡತಿಗೆ, ಏನ್ರಿ ನೀವು ಇನ್ನೂ ಸೈಟ್ ಕಟ್ಟೋಕ್ಕಾಗಲ್ಲನ್ರಿ ಅಂತ ರೇಗಿಸ್ತಾ ಇದ್ದಾರೆ.
ನನ್ನ ಕಾರ್ ತೊಗೊಂಡಿದ್ದು ನಾನು ಉದ್ಭವ ಪಿಕ್ಚರ್ ರಿಲೀಸ್ ಆಗಿ ಸ್ವಲ್ಪ ದುಡ್ಡು ಅಂತ ನೋಡಿದ್ವಲ್ಲ, ನನ್ನ ಮೊದಲನೇ ಚಿತ್ರದ ನನ್ನ ಸಂಭಾವನೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ 5,000 800 ಮಾರುತಿ 800ನಲ್ಲಿ ಕಾರ್ ತೊಗೊಂಡು ಫ್ಯಾಮಿಲಿ ಕೂರಿಸ್ಕೊಂಡು ಊರಿಗೆ ಕಾರಲ್ಲಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದು ನನಗಿನ್ನೂ ನೆನಪಿದೆ. ಅದಾದ ಮೇಲೆ ನಾನು ಎಲ್ಲ ಥರದ ಕಾರ್ನೂ ತೊಗೊಂಡಿದ್ದೀನಿ. ಬಟ್ ನನ್ನೊಂದು ವೀಕ್ನೆಸ್ ಅಂದರೆ ಯಾವುದೂ ಹೊಸ ಕಾರ್ನ ತೊಗೊಳ್ಳಲ್ಲ, ಯಾವ ಕಾರ್ನು 1 ಅಥವಾ 2 ವರ್ಷದಿಂದ ಇಟ್ಕೊಳ್ಳಲ್ಲ. ಕಾದಂಬರಿ ಚಿತ್ರದಿಂದ ನನ್ನ ರೆಮ್ಯುನರೇಷನ್ನು 1.5 ಲಕ್ಷಕ್ಕೆ ಹೋಯ್ತು. ಆಮೇಲೆ ಕಾವ್ಯ ಪಿಕ್ಚರಿಗೆ ಬರುವಷ್ಟೊತ್ತಿಗೆ ಅದು ಮಾರ್ಚ್ 22 ನಾನು ತೆಗೆದುಕೊಂಡ ಹೈಯೆಸ್ಟ್ ಪೇಮೆಂಟು. ಇವತ್ತಿನ ಡೈರೆಕ್ಟರ್ಗಳು ಏನು ತೊಗೊಳ್ತಾರೋ ಆ ಪೇಮೆಂಟ್ ಅದರಲ್ಲಿ ತೊಗೊಂಡಿದ್ದೀನಿ. ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಾಗಿನಿಂದ ನಾನು ಸೈಟಿಗೆ ಅಪ್ಲೈ ಮಾಡ್ತಾನೇ ಬಂದೆ, ಆಗಲಿಲ್ಲ. ಫಸ್ಟ್ ಇದು ಮಾಡಿ 94ರಲ್ಲಿ ನಾನು ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಿದ್ದು. ಇದು ಸ್ಟೇಟ್ ಅವಾರ್ಡ್ ಎಷ್ಟೇ ಬಂದಿರಲಿ ಕೊಡೋದು ಒಂದೇ ಸೈಟ್, ಒಂದೊಂದು ಸೈಟಿಗೆ ಒಂದೊಂದು ಕೊಡಲ್ಲ. ಪ್ರಾಬ್ಲಮ್ ಏನಂದರೆ ನನಗೆ ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬೇರೆ ಪ್ರಾಬ್ಲಮ್ ಏನಿಲ್ಲ, ಊರಿಂದ ದುಡ್ಡು ಕಳಿಸ್ತಾರೆ, ಬಟ್ ಇಲ್ಲ ಟೈಮ್ ಪಾಸ್ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ. ಈ ವಿಚಾರ ಮಾತನಾಡ್ತಿರುವಾಗಲೇ ನನ್ನ ಫ್ರೆಂಡ್ ಸ್ನೇಹಿತ ಒಬ್ಬ BKS ವರ್ಮಾ ಅಂತ ಒಬ್ಬರು ಆರ್ಟ್ ಡೈರೆಕ್ಟ್ರು, ನೀವು ನೋಡಿರ್ಬೋದು. ಈ ರಾಘವೇಂದ್ರ ಸ್ವಾಮಿ ಫೋಟೋ ಏನಿದೆ ಅದೆಲ್ಲ ಅವರೇ ಬರೆದಿತ್ತು. ನನ್ನ ಪಾತ್ರಗಳು ಈಗಲೂ ಹೆಣ್ಣು ಪಾತ್ರಗಳು ನನ್ನ ಊರಿನಲ್ಲಿ ಭಾರಿ ಫೇಮಸ್. ಇವಾಗಲೂ ಕೆಲವು ಹುಡುಗಿಯರು ರೇಗಿಸ್ತಾ ಇರ್ತಾರೆ. ಇವ್ರು ಕರ್ಕೊಂಡೋಗಿ ನನ್ನನ್ನು ಪರಿಚಯ ಮಾಡಿಸ್ತಾರೆ. ಈ ಥರ LLB ಮಾಡ್ತಾಯಿದ್ದಾರೆ, ಅವ್ರಿಗೇನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇಷ್ಟ ಅಂತ ನೀವು ಕೇಳ್ತಾ ಇದ್ರಲ್ಲ. ಇಲ್ಲ ಸರ್, ನಮಗೆ ಅಟೆಂಡೆನ್ಸ್ ಇಲ್ಲ, ನಾವು ಕ್ಲಾಸಿಗೆ ಅಟೆಂಡ್ ಮಾಡಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಸರಿ, ಒಂದು ಕೆಲಸ ಮಾಡಿ, ಆ ಡೇಟಿಗೆ ನೀವು ಬನ್ನಿ ಅಂತ ಹೇಳಿದ್ರು ನಾಗಾಭರಣ ಅವರು. ಬರ್ತಾ ಇದ್ದೀನಿ ಹೊರತು ನನ್ನ ಕನಸುಗಳೇ ಬೇರೆ. ಅಸಿಸ್ಟೆಂಟ್ ಡೈರೆಕ್ಟ್ರು, ಇವತ್ತಲ್ಲ ನಾಳೆ ಡೈರೆಕ್ಟ್ರ್ ಆಗಿಬಿಡ್ತೀನಿ. ನೋಡಿ ಒಂದು ಸರಿ ಓದ್ತಾನೆ ಹಾಗೇ ಶಾಕಾಗಿ ಕೂತ್ಬಿಟ್ಟೆ. ಸಿಂಡಿಕೇಟ್ ಬ್ಯಾಂಕ್ NR ಪುರದಲ್ಲಿ ಕ್ಯಾಶಿಯರ್ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದೆ. ನನ್ನ ಫ್ರೆಂಡ್ ಒಂದು 2-3 ಜನಕ್ಕೆ ಬರೆದುಬಿಟ್ಟಿದ್ದೀನಿ, ವಿಷಯ ತಿಳಿಸ್ಬಿಟ್ಟಿದ್ದೀನಿ. ನಾನು ಈಗ ಸಹಾಯಕ ನಿರ್ದೇಶಕನಾಗಿ ಇಂಥ ಡೈರೆಕ್ಟರ್ ಹತ್ರ ವರ್ಕ್ ಮಾಡ್ತಾಯಿದ್ದೀನಿ. ಇದು ನಾನು ಯಾವತ್ತೂ ಕನಸು ಕಾಣದಿದ್ದವನಿಗೆ ಇದೊಂದು ಭಾಗ್ಯ ಬಂದಿದೆ. ಏನೇ ಆದರೂ ನಾನೊಬ್ಬ ಲಕ್ಷದಲ್ಲಿ ಒಬ್ಬ ಆಗ್ತೀನಿ. ಸಿನಿಮಾ ಡೈರೆಕ್ಟರ್ ಆದರೆ 100ರಲ್ಲಿ ಒಬ್ಬ ಆಗ್ತೀನಿ. ಒಂದು ವೇಳೆ ಎರಡೂ ಆಗಲಿಲ್ಲ ಅಂದರೆ ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ ಅಂತ ಹೇಳಿ ಆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಹರಿದು ಹಾಕಿ ನಮಸ್ಕಾರ, ನಾನು ಕೋಡ್ಲು ರಾಮಕೃಷ್ಣ. ಕೋಡ್ಲು ಅನ್ನೋದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರುವಂಥ ಒಂದು ಕುಗ್ರಾಮ. ತುಂಬ ಜನ ನನ್ನನ್ನು ಏನು ತಿಳ್ಕೊಂಡಿದ್ದಾರೆ, ಕೆಲವ್ರು ಹೇಳ್ತಾರೆ ಇದು ಚನ್ನಪಟ್ಟಣದ ಹತ್ರ ಅಲ್ವಾ ನಿಮ್ಮದು ಅಂತಾರೆ, ಅದು ಕೂಡ್ಲು. ಇನ್ನು ಕೆಲವ್ರು ಹೇಳ್ತಾರೆ ಹೊಸೂರು ರೋಡಲ್ಲಲ್ವಾ ನಿಮ್ಮ ಮನೆ ಇರೋದು ಅಂತ, ಅದು ಕೂಡ್ಲು. ಕಾಸರಗೋಡು ಹತ್ರ ಒಂದಿದೆ ಕೂಡ್ಲು ಅಂತ. ಆ ಮೂರು ಅಲ್ಲ, ನಮ್ಮ ಊರು ಕೋಡ್ಲು ಎಂಬುದು ತೀರ್ಥಹಳ್ಳಿ ಸಮೀಪದಲ್ಲಿರುವ ಒಂದು ಕುಗ್ರಾಮ. ನಮ್ಮ ತಂದೆ ಒಬ್ಬರು ಅಗ್ರಿಕಲ್ಚರಿಸ್ಟು. ಅವರ 3 ಗಂಡು ಮಕ್ಕಳಲ್ಲಿ ನಾನು 3ನೇವನು. ನಮ್ಮದು ಒಂಥರ ವ್ಯವಸಾಯದ ಕುಟುಂಬ. ನಾನು ನನ್ನ ಬಾಲ್ಯನ ಅಲ್ಲೇ ಊರಿನಲ್ಲೇ ಮುಗಿಸ್ದೆ. ಮುಂದೆ ಡಿಗ್ರಿಗೋಸ್ಕರ ಮೈಸೂರು ಮಹಾರಾಜಾಸ್ ಕಾಲೇಜಿಗೆ ಬಂದೆ, ಅಲ್ಲೇ ಡಿಗ್ರಿ ಮುಗಿಸ್ದೆ. ಡಿಗ್ರಿ ಮುಗಿಸಿದ ಮೇಲೆ ನಮ್ಮ ತಂದೆಗೊಂದು ಆಸೆ ಇತ್ತು, ನಾನೊಬ್ಬ ಅಡ್ವೊಕೇಟ್ ಆಗಬೇಕು ಅಂತ. ಅದರ ಸಲುವಾಗಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ VV ಪುರಂ ಲಾ ಕಾಲೇಜ್ನಲ್ಲಿ ಲಾ ಮಾಡ್ತಾಯಿದ್ದೆ. ಸೆಕೆಂಡ್ ಇಯರ್ LLB ಮಾಡ್ತಾಯಿದ್ದೆ. ಇಲ್ಲೊಂದು ಪ್ರಾಬ್ಲಮ್ ಏನಾಗಿತ್ತು ನನಗೆ ಅಂದರೆ, ಡೈಲಿ ಬರೀ 2 ಗಂಟೆ ಮಾತ್ರ ಕ್ಲಾಸಸ್ ಇರ್ತಿತ್ತು. ಉಳಿದ ಟೈಮ್ನ ಕಳೆಯೋಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿದೆ. VV ಪುರಂ ಲಾ ಕಾಲೇಜ್ನಲ್ಲಿ LLB ಸೇರಿಕೊಂಡೆ. ಅಲ್ಲಿ ಅಟೆಂಡೆನ್ಸ್ ಇರಲಿಲ್ಲ. ಪ್ರಾಬ್ಲಮ್ ಏನಂದರೆ, ನನಗೆ ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಪಾರ್ಟ್ ಟೈಮ್ ಜಾಬ್ ಎಲ್ಲೆಲ್ಲ ಟ್ರೈ ಮಾಡಿದೆ, ಅದು ಸರಿ ಸೆಟ್ ಆಗ್ತಾ ಇರಲಿಲ್ಲ. ಹೀಗಿರುವಾಗ ನನ್ನ ಫ್ರೆಂಡ್ ಒಬ್ಬರ ಹತ್ರ ಹೇಳಿದ್ದೆ, ನನಗೊಂದು ಎಲ್ಲಾದರೂ ಒಂದು ಪಾರ್ಟ್ ಟೈಮ್ ಜಾಬ್ ಹುಡ್ಕೊಡು, ನನಗೆ ಬೇರೆ ಪ್ರಾಬ್ಲಮ್ ಏನಿಲ್ಲ, ಊರಿಂದ ದುಡ್ಡು ಕಳಿಸ್ತಾರೆ, ಬಟ್ ಇಲ್ಲ ಟೈಮ್ ಪಾಸ್ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ ಅಂತ. ಈ ವಿಚಾರ ಮಾತನಾಡ್ತಿರುವಾಗಲೇ ನನ್ನ ಫ್ರೆಂಡ್ ಸ್ನೇಹಿತ ಒಬ್ಬ ಫಿಲಮ್ನಲ್ಲಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದ, ರಮೇಶ್ ಅಂತ ಅವ್ರ ಹೆಸರು, D ರಮೇಶ್ ಅಂತ. ಅವರು ಅಲ್ಲಿ ಬಂದರು. ಅವಾಗ ನನ್ನ ಫ್ರೆಂಡ್ ಕೇಳಿದ್ರು, ಈ ಥರ ನೋಡಿ ಇವ್ರಿಗೆ ಏನಾದರೂ ಒಂದು ಪಾರ್ಟ್ ಟೈಮ್ ಜಾಬ್ ಬೇಕಲ್ಲ, ನಿಮ್ಮ ಫೀಲ್ಡಲ್ಲಿ ಏನಾದ್ರು ಕೊಡ್ಸೋಕ್ಕೆ ಸಾಧ್ಯನಾ ಅಂತ. ಅವಾಗ ಅವನೇನಂದರು, ನೋಡಿ ನಮಗೆ ನಾನೀಗ ಬಂಗಾರ ಜಿಂಕೆ ಅಂತ ನಾಗಾಭರಣ ಅವ್ರದ್ದು ಫಿಲಮ್ನಲ್ಲಿ ಅದು ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ.
ಅವರು ಹೇಳ್ತಾಯಿದ್ರು ಒಬ್ಬರು ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು ಬೇಕು ಅಂತೇಳಿ. ಅದೇನಾದ್ರು ಇವ್ರಿಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ. ಕೊರಟೀಕೆರೆ ಹತ್ರ ದೇವರಾಯನ ದುರ್ಗ ಅಂತ ಇದೆ, ಅಲ್ಲಿ ನಾನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ ಅಂದ. ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಅಂದ್ಕೊಳ್ಳಿ ನನಗೊಂದು ಇದ್ದಕ್ಕಿದ್ದಂಗೆ ಒಂದು ಸರಿ ಕಿವಿ ನೆಟ್ಟಗಾಯಿತು. ಏನಂದರೆ ಅಂದೆ, ಅಸಿಸ್ಟೆಂಟ್ ಡೈರೆಕ್ಟ್ರು. ನನಗೆ ಮೊದಲಿಂದ ಈ ಕಲೆ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಆಸಕ್ತಿ ಇತ್ತು. ಊರಿನಲ್ಲಿ ನಾವೇ ಒಂದು ನಾಟಕ ಸಂಘ ಕಟ್ಕೊಂಡು ಪಾತ್ರಗಳನ್ನು ಮಾಡ್ತಿದ್ದು. ಅದರಲ್ಲೂ ನನ್ನ ಪಾತ್ರಗಳು ಈಗಲೂ ಹೆಣ್ಣು ಪಾತ್ರಗಳು ಊರಿನಲ್ಲಿ ಭಾರಿ ಫೇಮಸ್. ಇವಾಗಲೂ ಕೆಲವು ಹುಡುಗಿಯರು ರೇಗಿಸ್ತಾ ಇರ್ತಾರೆ ನಾನು ಊರಿಗೆ ಹೋದಾಗ, ನನ್ನ ಏಜ್ನವರು. ಆಯಿತು, ಅವರು ಯಾವಾಗ ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಇದೆ ಅಂದರು. ಆವಾಗ ನಾಗಾಭರಣ ಅವ್ರ ಹೆಸರನ್ನು ಕೇಳಿದ್ದೆ. ಸರಿ ಸರ್, ಯಾವಾಗ ಹೋಗ್ತೀರಾ ನೀವು ಅಲ್ಲಿಗೆ? ನಾನು ನಾಳೆ ಅಲ್ಲ ನಾಡಿದ್ದು ಹೋಗ್ತಾ ಇದ್ದೀನಿ, ನೀವು ಎಲ್ಲಿ ಸಿಗ್ತೀರ? ಅವಾಗೆಲ್ಲ ಏನು ಮೊಬೈಲ್ ಇರಲಿಲ್ವಲ್ಲ, ಎಲ್ಲಿ ಸಿಗ್ತೀರಾ ಸರ್? ನಾನು ಇಂಥ ಕಡೆ ಇರ್ತೀನಿ, ಬನ್ನಿ. ಸರಿ, ಚಾಮರಾಜಪೇಟೆಯಲ್ಲಿ ಅವ್ರ ಮನೆ ಇತ್ತು, ಮನೆಗೆ ಹೋದೆ. ಅವರು ತಾನೇ ರೆಡಿಯಾಗಿ ನಿಂತಿದ್ರು. ಅಲ್ಲಿಂದ ನಾವು ಪ್ರೊಡಕ್ಷನ್ ಕಾರ್ ಇತ್ತು, ಅದರಲ್ಲೇ ಕೊರಟೀಕೆರೆಗೆ ಹೋದ್ವಿ. ಚನ್ನರಾಯನ ದುರ್ಗ, ದೇವರಾಯನ ದುರ್ಗನೇ ಚನ್ನರಾಯನ ದುರ್ಗ, ನಂಗೆ ಮುಂಚೆ ಕನ್ಫ್ಯೂಷನ್. ದೇವರಾಯನ ದುರ್ಗನೇ ಕರೆಕ್ಟ್. ಅಲ್ಲಿ ಹೋದೆ. ಅಲ್ಲಿ BKS ವರ್ಮಾ ಅಂತ ಒಬ್ಬರು ಆರ್ಟ್ ಡೈರೆಕ್ಟ್ರು, ನೀವು ನೋಡಿರ್ಬೋದು. ಈ ರಾಘವೇಂದ್ರ ಸ್ವಾಮಿ ಫೋಟೋ ಏನಿದೆ ಅದೆಲ್ಲ ಅವರೇ ಬರೆದಿದ್ದು. ಅವರು ಆರ್ಟ್ ಡೈರೆಕ್ಟ್ರು. ನಾಗಾಭರಣ ಅವರಿದ್ದರು, S ರಾಮಚಂದ್ರ ಕ್ಯಾಮ್ರಾಮನ್ ಇದ್ದರು. ಇವ್ರು ಕರ್ಕೊಂಡೋಗಿ ನನ್ನನ್ನು ಪರಿಚಯ ಮಾಡಿಸಿದ್ರು. ಈ ಥರ LLB ಮಾಡ್ತಾಯಿದ್ದಾರೆ, ಅವ್ರಿಗೇನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇಷ್ಟ ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ನೆನಪಾಯಿತು, ಕರ್ಕೊಬಂದೆ. LLB ಮಾಡೋರಿಗೆ ಹೆಂಗ್ರಿ ಆಗುತ್ತೆ, ಇಲ್ಲಿ ಫುಲ್ ಇಲ್ಲೇ ಇರಬೇಕು, ನಿಮಗೆ ಓದಿಕ್ಕೆ ತೊಂದರೆ ಆಗಲ್ವಾ? ನಾನು ಇಲ್ಲ ಸರ್, ನಮಗೆ ಅಟೆಂಡೆನ್ಸ್ ಇಲ್ಲ, ನಾವು ಕ್ಲಾಸಿಗೆ ಅಟೆಂಡ್ ಮಾಡಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ನನಗೆ ಭಾರಿ ದಿವಸದಿಂದ ಆಸೆ ಸರ್, ದಯವಿಟ್ಟು ಇದು ಮಾಡ್ಕೊಳ್ಳಿ. ಮಧ್ಯದಲ್ಲಿ ಮತ್ತೆ ನೋಡಿ ಆಮೇಲೆ ಕ್ಲಾಸ್ ಇದೆ ಅದಿದೆ ಇದು ಅಂತ ಹೋಗಂಗಿದ್ರೆ ಈಗಲೇ ಹೇಳ್ಬಿಡಿ. ಇಲ್ಲ ಸರ್, ಖಂಡಿತ ಹೋಗಲ್ಲ. ಸರಿ, ಹ್ಯಾಂಡ್ ರೈಟಿಂಗು ಬರ್ಸಿದ್ರು. ಹ್ಯಾಂಡ್ ರೈಟಿಂಗ್ ಓಕೆ ಆಯಿತು, ಚೆನ್ನಾಗಿತ್ತು. ಸರಿ, ಒಂದು ಕೆಲಸ ಮಾಡಿ, ನೀವಿನ್ನು ನಾನು ಭೇಟಿ ಆದ್ಮೇಲೆ ಅವತ್ತಿನಿಂದ 13 ದಿನ ಶೂಟಿಂಗ್ ಡೇಟ್ ಫಿಕ್ಸ್ ಆಗಿತ್ತು. 13 ದಿನ ಇತ್ತು ಇನ್ನು ಶೂಟಿಂಗು. ಆ ಡೇಟಿಗೆ ನೀವು ಬನ್ನಿ ಅಂತ ಹೇಳಿದ್ರು ನಾಗಾಭರಣ ಅವರು. ಸರಿ ಅಂತ ಬಂದೆ. ನಾನು ದಾರಿ ಉದ್ದಕ್ಕೂ ಬರ್ತಾಯಿದ್ದೀನಿ ಹೊರತು ನಂದು ಕನಸುಗಳೇ ಬೇರೆ. ಅಸಿಸ್ಟೆಂಟ್ ಡೈರೆಕ್ಟ್ರು, ಇವತ್ತಲ್ಲ ನಾಳೆ ಡೈರೆಕ್ಟ್ರ್ ಆಗಿಬಿಡ್ತೀನಿ, ಇಂಥ ಆಪರ್ಚುನಿಟಿ ಸಿಕ್ಬಿಡ್ತು ಅಂತೇಳಿ ಅದೇ ಖುಷಿಲೇ ಬಂದೆ. ನಂದು ರೂಮ್ ಅವಾಗ ತ್ಯಾಗರಾಜ ನಗರದಲ್ಲಿತ್ತು. ಬಂದು ಮೇಲ್ಗಡೆ ಹೋಗ್ತಾ ಇದ್ದೆ. ಆವಾಗ ಮನೆ ಓನರ್ ಹೇಳಿದ್ರು, ನಿಮಗೊಂದು ರಿಜಿಸ್ಟ್ರ್ ಪೋಸ್ಟ್ ಬಂದಿದೆ. ನನಗೆ ರಿಜಿಸ್ಟ್ರ್ ಪೋಸ್ಟಾ, ಏನಾರ ಅರ್ಜೆಂಟ್ ಅಂದ್ರೆ? ಇಲ್ಲ, ಆ ಥರ ಏನು ಹೇಳಲಿಲ್ಲ. ಸರಿ ಅಂಥೇಳಿ ನೆಕ್ಸ್ಟ್ ಡೇ ಪೋಸ್ಟ್ಮ್ಯಾನ್ ಬರುವವರೆಗೆ ಕಾಯ್ದೆ. 11 ಗಂಟೆಗೆ ಪೋಸ್ಟ್ಮ್ಯಾನ್ ಬಂದ ರಿಜಿಸ್ಟ್ರ್ ಪೋಸ್ಟ್ ಕೊಟ್ಟ. ತೆಗೆದು ನೋಡಿ ಒಂದು ಸರಿ ಓದ್ತಾನೆ ಹಾಗೇ ಶಾಕಾಗಿ ಕೂತ್ಬಿಟ್ಟೆ. ಯಾಕೆ? ನಾನು ಆಗತಾನೆ ಬ್ಯಾಂಕ್ ಎಕ್ಸಾಮ್ ಒಂದು ರಿಟರ್ನ್ ಟೆಸ್ಟ್ ಮುಗಿಸಿ ಓರಲ್ನೂ ಅಟೆಂಡ್ ಮಾಡಿದ್ದೆ. ನನಗೆ ಸಿಂಡಿಕೇಟ್ ಬ್ಯಾಂಕ್ NR ಪುರದಲ್ಲಿ ಕ್ಯಾಶಿಯರ್ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದೆ. ಅದು ಬಂದಿದ್ದೆ ಅದು ಎಷ್ಟು ದಿನ ಇದೆ? ಅದಕ್ಕೆ 18 ದಿನ ಇದೆ. ಇದಕ್ಕೆ ಡೈರೆಕ್ಟ್ರ್ ಹತ್ರ ಸೇರ್ಕೊಳ್ಳೋಕ್ಕೆ 13 ದಿನ ಇದೆ. ದಿನ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ, ಏನೇ ಇದು ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಲ್ಲ ಅಂತ ಏನೇನೋ ಅಂದ್ಕೊಂಡ್ರೆ. ಈ ಮಧ್ಯದಲ್ಲಿ ಏನು ಮಾಡಿದ್ದೀನಿ, ರಾತ್ರಿ ಅಲ್ಲಿಂದ ಬಂದವನು ಇಂಗ್ಲೆಂಡ್ ಲೆಟ್ರ್ಗಳಿದ್ದು, ಅವಾಗೆಲ್ಲ ಇಂಗ್ಲೆಂಡ್ ಲೆಟ್ರಲ್ಲೇ ಜಾಸ್ತಿ ವ್ಯವಹಾರ. ಇಂಗ್ಲೆಂಡ್ ಲೆಟ್ರ್ನಲ್ಲಿ ನನ್ನ ಫ್ರೆಂಡ್ ಒಂದು 2-3 ಜನಕ್ಕೆ ಬರೆದುಬಿಟ್ಟಿದ್ದೀನಿ, ವಿಷಯ ತಿಳಿಸ್ಬಿಟ್ಟಿದ್ದೀನಿ. ನಾನು ಈಗ ಸಹಾಯಕ ನಿರ್ದೇಶಕನಾಗಿ ಇಂಥ ಡೈರೆಕ್ಟರ್ ಹತ್ರ ವರ್ಕ್ ಮಾಡ್ತಾಯಿದ್ದೀನಿ. ಇದು ನಾನು ಯಾವತ್ತೂ ಕನಸು ಕಾಣದಿದ್ದವನಿಗೆ ಇದೊಂದು ಭಾಗ್ಯ ಬಂದಿದೆ ಅಂತ ಹೇಳಿ ಇಬ್ಬರಿಗೂ ಇದು ಮಾಡಿಬಿಟ್ಟಿದ್ದೀನಿ, ಬರೆದುಬಿಟ್ಟಿದ್ದೀನಿ. ಬೆಳಗ್ಗೆ ಅದನ್ನು ಪೋಸ್ಟು ಮಾಡಿಬಿಟ್ಟಿದ್ದೀನಿ, ಪೋಸ್ಟ್ಮ್ಯಾನ್ ಬರೋಕ್ಕಿಂತ ಮುಂಚಿತ. ಸರಿ ಆಯಿತು. ದಿನ ಎಲ್ಲ ಯೋಚನೆ ಮಾಡಿದೆ, ಏನಪ್ಪ ಮಾಡೋದು ಅಂತ. ಹಿಂಗೆ ಯೋಚನೆ ಮಾಡಿದ್ರು ನನಗೆ ಸಿನಿಮಾನೇ ಜಾಸ್ತಿ ಕಾಣೋಕ್ಕೆ ಶುರು ಆಯಿತು. ಜೊತೆಗೆ ಪ್ರೀಮಿಯರ್ ಸ್ಟುಡಿಯೋ ಇತ್ತು ಮೈಸೂರಿನಲ್ಲಿ, ನಾನು ಮಹಾರಾಜಾಸ್ ಕಾಲೇಜಲ್ಲಿ ಓದುವಾಗ. ಬಿಡುವಿದ್ದಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲಿ ಶೂಟಿಂಗ್ ಕದ್ದು ನೋಡೋದು ಮಾಡ್ತಾಯಿದ್ದು. ಇದೆಲ್ಲ ನೆನಪಾಗ್ಲಿಕ್ಕೆ ಶುರು ಆಯಿತು. ಸರಿ, ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೆ. ಏನು? ಒಬ್ಬ ಬ್ಯಾಂಕು ಎಂಪ್ಲಾಯಿ ಆದೆ. ಈಗ ಬ್ಯಾಂಕಲ್ಲಿ ನಾನು ಕ್ಯಾಶಿಯರ್ ಆಗಿ ಸೇರ್ತಾಯಿದ್ದೀನಿ. ಇನ್ನು ನನ್ನ ಇದರಲ್ಲಿ ಸರ್ವಿಸ್ ಮುಗಿಯುವಾಗ ಮ್ಯಾಕ್ಸಿಮಮ್ ಅಂದರೆ ಒಂದು DGM ಅಥವಾ AGM ಆಗ್ಬೋದು.
ಏನೇ ಆದರೂ ನಾನೊಬ್ಬ ಲಕ್ಷದಲ್ಲಿ ಒಬ್ಬ ಆಗ್ತೀನಿ. ಸಿನಿಮಾ ಡೈರೆಕ್ಟರ್ ಆದರೆ 100ರಲ್ಲಿ ಒಬ್ಬ ಆಗ್ತೀನಿ. ಇನ್ನೊಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲವೇ ವರ್ಷಗಳು ವರ್ಕ್ ಮಾಡಿದ್ರೆ ಒಂದು ಕ್ರಮೇಣ ಡೈರೆಕ್ಟರ್ ಆಗ್ತೀನಿ. ಇದಾದರೆ 100ರಲ್ಲಿ ಒಂದು ಆಗ್ತೀನಿ, ಅದಾದರೆ ಲಕ್ಷದಲ್ಲಿ ಒಂದು ಆಗ್ತೀನಿ. ಒಂದು ವೇಳೆ ಎರಡೂ ಆಗಲಿಕ್ಕಾಗಲಿಲ್ಲ ಅಂದರೆ 2 ವರ್ಷ LLB ಮಾಡಿದ್ದಿದೆ, ಅದನ್ನೇ ಕಂಟಿನ್ಯೂ ಮಾಡಿ ಇನ್ನೊಂದು ವರ್ಷ ಮಾಡ್ತೀನಿ, LLB ಆಗುತ್ತೆ. ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ ಅಂತ ಹೇಳಿ ಸೀದಾ ನಿರ್ಣಯಕ್ಕೆ ಬಂದು ಆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಹರಿದು ಹಾಕಿ ನೆಕ್ಸ್ಟು ಡೈರೆಕ್ಟ್ರ್ ಹೇಳಿದ್ರಲ್ಲ ಆ ಡೇಟಿಗೆ ಹೋಗಿ ಅಲ್ಲಿ ಸೇರಿಕೊಂಡೆ. ಈ ಥರದಲ್ಲಿ ನನ್ನ ಸಿನಿಮಾ ಜರ್ನಿ ಅಂತ ಏನು ಹೇಳ್ತೀವಿ ಅದು ಸ್ಟಾರ್ಟ್ ಆಯಿತು. ಆಮೇಲೆ ಸುಮಾರು ಒಂದು 13-14 ಚಿತ್ರಗಳಿಗೆ ನಾನು ಸಹಾಯಕ ನಿರ್ದೇಶಕನಾಗಿ ಸಹ ನಿರ್ದೇಶಕನಾಗಿ ವರ್ಕ್ ಮಾಡಿದೆ. ಅದರಲ್ಲಿ ಮೌನಗೀತೆ ಅಂತ ಗೀತಪ್ರಿಯವ್ರದ್ದು, ಆರೂರು ಪಟ್ಟಾಭಿಯವ್ರ ಹತ್ರ, BS ರಂಗನ್ ಅವ್ರ ಹತ್ರ, ಮತ್ತು ಬೇರೆ ಬೇರೆ ಡೈರೆಕ್ಟ್ರು ಅವ್ರ ಹತ್ರ ಎಲ್ಲ ಒಂದು 14, ಬಸವರಾಜ್ ಕಿಸ್ತೂರು, NT ಜಯರಾಮ್ ರೆಡ್ಡಿ, HMK ಮೂರ್ತಿ, ಈ ಥರದಲ್ಲಿ ಒಂದು 14 ಪಿಕ್ಚರ್ಗಳಿಗೆ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ನನ್ನ ಈ ಪೀರಿಯಡ್ನಲ್ಲಿ ಒಂದು 8 ದಿನ ರಂಗನಾಯಕಿ ಪಿಕ್ಚರಿಗೂ ಅಪ್ರೆಂಟಿಸ್ ಆಗಿ ಹೋಗಿ ಸೇರಿಕೊಂಡು ವರ್ಕ್ ಮಾಡಿದೆ. ಹೀಗೆ ಇರುವಾಗ ನನ್ನ ವರ್ಕನ್ನು ನೋಡಿಬಿಟ್ಟು ನನಗೆ ನನ್ನ ಸ್ನೇಹಿತರು ಫಿಲಮ್ ಮಾಡಬೇಕು ಅಂತ ಹೇಳಿ 1988ರಲ್ಲಿ ನನಗೆ ಇಂಡಿಪೆಂಡೆಂಟ್ ಡೈರೆಕ್ಷನ್ ಮಾಡ್ತೀಯಾ ನೀನು ಅಂತೇಳಿ ಕೇಳಿದ್ರು. ಆ ಮೂಲಕವಾಗಿ ನಾನು ಆಮುಖ ಅಂತ ನಾನು ಲಿಟ್ರೇಚರ್ ಸ್ಟೂಡೆಂಟ್ ಆದ್ದರಿಂದ ನನಗೆ ಮೊದಲಿಂದಲೂ ಸಾಹಿತ್ಯದ ಮೇಲೆ ಜಾಸ್ತಿ ಒಲವಿತ್ತು. ಪ್ರೊಡ್ಯೂಸರು ನೀವು ಇಂಡಿಪೆಂಡೆಂಟಾಗಿ ಮಾಡ್ತೀರಾ ಅಂದಾಗ ನಾನೊಂದು ಕಂಡೀಷನ್ ಹಾಕ್ತೇನೆ. ನಾನೊಬ್ಬ ಲಿಟ್ರೇಚರ್ ಸ್ಟೂಡೆಂಟಾಗಿ ಬಂದಿರೋದ್ರಿಂದ, ಅದರಲ್ಲೂ ಮಹಾರಾಜಾಸ್ ಕಾಲೇಜಿನಲ್ಲಿ ಸ್ಟಡಿ ಮಾಡಿ ಬಂದಿರೋದ್ರಿಂದ ನನ್ನ ಮೊದಲನೇ ಕತೆ ನಾವೆಲ್ ಆಗಬೇಕು ಅಂತ ನನಗೆ ಆಸೆ ಇದೆ ಅಂದೆ. ಯಾವುದಾದ್ರು ಇದೆಯಾ ನಾವೆಲ್ಲ ಅಂದರು. ಆವಾಗ ಒಂದು ಆಮುಖ ಅಂತ ಒಂದು ಮಂಗಳಾ ಸತ್ಯನ್ ಅವ್ರ ರೈಟ್ರದ್ದು ಒಂದು ಆಮುಖ ಅಂತ ಒಂದು ನಾವೆಲ್ ಇತ್ತು. ಆ ನಾವೆಲ್ಲು ನನಗೆ ತುಂಬ ಇಷ್ಟ ಆಗಿತ್ತು. ಆ ಕಥೆಯಲ್ಲಿ 2 ಕ್ಯಾರೆಕ್ಟರ್ ಬರುತ್ತೆ. ಒಂದು ಅಕ್ಕ ತಂಗಿಯರ ಕತೆ. ಅಪ್ಪ ತೀರ್ಕೊಂಡಿರ್ತಾರೆ, ತಂಗಿ ತುಂಬ ಸಾಫ್ಟು, ಅಕ್ಕ ತುಂಬ ರಫು. ಅದಕ್ಕೆ ಏನು ಮಾಡಿದೆ, ಆಮುಖ ಅನ್ನೋ ಟೈಟ್ಲನ್ನು ಬಿಸಿಲು ಬೆಳೆದಿಂಗಳು ಅಂತ ಚೇಂಜ್ ಮಾಡಿದೆ. ಬಿಸಿಲು ಅಂದರೆ ಅಕ್ಕ, ಯಾವಾಗಲೂ ರಫ್ ಕ್ಯಾರೆಕ್ಟರ್ ಅವಳು. ತಂಗಿ ಬೆಳೆದಿಂಗಳು ಅಂದರೆ ಸಾಫ್ಟ್ ಕಾರ್ನರ್. ಆ ಥರದಲ್ಲಿ ಆ ಟೈಟ್ಲನ್ನು ಚೇಂಜ್ ಮಾಡಿ ಬಿಸಿಲು ಬೆಳೆದಿಂಗಳು ಅಂತ ಇಟ್ಟು ಆ ಚಿತ್ರದ ಮೂಲಕವಾಗಿ ಆಗ ತಾನೇ ಇದು ಮಯೂರಿ ಅಂತ ಒಂದು ಪಿಕ್ಚರು ತೆಲುಗಲ್ಲಿ ರಿಲೀಸ್ ಆಗಿತ್ತು, ಸುಧಾ ಚಂದ್ರನ್ ಅಂತ. ಆ್ಯಕ್ಚುಲಿ ಅವಳು ಒಂದು ಆ್ಯಕ್ಸಿಡೆಂಟಲ್ಲಿ ಕಾಲು ಕಟ್ಟಾಗುತ್ತೆ ಅವಳಿಗೆ. ಆದ್ರೂ ಧೃತಿಗೆಡದೆ ಅವಳು ಮೊದಲಿಂದ ಡ್ಯಾನ್ಸರ್ ಆಗಿರ್ತಾಳೆ. ಕೊನೆಗೂ ಡ್ಯಾನ್ಸ್ನಲ್ಲಿ ಸಾಕಷ್ಟು ಸಾಧನೆ ಮಾಡ್ತಾಳೆ. ಆ ಸಾಧನೆಯನ್ನು ನೋಡಿ ರಾಮೋಜಿರಾವ್ ಅವರೇನ ಅವಳನ್ನು ತೆಲುಗಿನಲ್ಲಿ ಹಾಕ್ಕೊಂಡು ಒಂದು ಪಿಕ್ಚರ್ ತೆಗೆದಿದ್ರು. ಆ ಪಿಕ್ಚರ್ ನೋಡಿದಾಗಿನಿಂದ ನಾನು ಅವಳ ಮೇಲೆ ಒಂದು ಥರದ ಅವಳ ಅಭಿಮಾನಿಯಾಗಿದ್ದೆ. ಎಷ್ಟು ಇದ್ರ ನಡುವೆಯೂ ಅವಳು ಕಷ್ಟದಲ್ಲೂ ಆ ಕಾಲು ಇಲ್ಲದೇನೂ ಹೇಗೆ ಡ್ಯಾನ್ಸ್ ಮಾಡಿ ಸಾಧಿಸ್ಲು ಅಂತೇಳಿ ಅದರಿಂದ ಅವಳ ಅಭಿಮಾನಿಯಾಗಿದೆ. ಯಾವಾಗ ನನಗೆ ಈ ಪಿಕ್ಚರು ಮಾಡಬೇಕು ಅನ್ನೋದು ಆಯಿತು, ಆ ಕ್ಯಾರೆಕ್ಟ್ರಿಗೆ ನನಗೆ ಯಾರನ್ನ ಹಾಕಲಿ ಅಂತ ಎಲ್ಲ ಯೋಚನೆ ಮಾಡುವಾಗ ಇವಳನ್ನ ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಅಂತೇಳಿ ಯಾರ್ದೋ ಮೂಲಕ ನಂಬರ್ ಕೇಳಿದೆ. ಅವ್ರು ಹೇಳಿದ್ರು ಅವಳು ಇರೋದು ಬಾಂಬೆನಲ್ಲಿ, ಸುಧಾ ಚಂದ್ರನ್ ಇರೋದು ಬಾಂಬೆನಲ್ಲಿ ಅಂತ. ಈಗ ಅವಳದು ಈಗ ಸೀರಿಯಲ್ಲು ಈಗಲೂ ಬರ್ತದೆ ಕನ್ನಡದಲ್ಲೂ. ಒಂದು ಯಾವುದೋ ನಂಬರ್ 1 ಸೊಸೆ ಅಂತಲೇ ಅದೊಂದು ಸೀರಿಯಲ್ ಕನ್ನಡದಲ್ಲೂ ಬರ್ತಾಯಿದೆ. ಹಿಂದಿಲಿ ಭಾರಿ ಪಾಪ್ಯುಲರ್ ಅವಳು ಈಗ. ಸರಿ, ಅಲ್ಲಿ ಆ ನಂಬರ್ ಹಿಡ್ಕೊಂಡು ಹೋದು ಅಲ್ಲಿ ಕತೆ ಹೇಳಿದೆ. ಕತೆ ಹೇಳಿದಾಗ ಅವಳಿಗೆ ಇಷ್ಟ ಆಯಿತು, ಮಾಡ್ತೀನಿ ಅಂದರು. ಸೀದಾ ಬಂದಳು. ನಾನು ಹೇಳ್ತಾ ಇರೋದು 88. ಆವಾಗ ಅವಳ ಪೇಮೆಂಟ್ ಎಷ್ಟು ಗೊತ್ತಾ? 30,000 ಅವಳ ಪೇಮೆಂಟು. ಅದಕ್ಕೆ ಇನ್ನೊಂದು ಶ್ರೀಧರ್ ಇದ್ದು, ಆರ್ಟಿಸ್ಟ್ ಶ್ರೀಧರ್, ಅಮೃತಗಳಿಗೆ ಎಲ್ಲ ಮಾಡೋಲ್ಲ, ಅವರಿಗೂ ಸೇಮು ರೆಮ್ಯುನರೇಷನ್ನು. ಪದ್ಮಾ ವಸಂತಿ, ಆವಾಗ ಅವಳು ಪುಟ್ಟಣ್ಣವ್ರದ್ದು ಕೆಲವು ಫಿಲಮ್ ಎಲ್ಲ ಮಾಡಿ ಸ್ವಲ್ಪ ಇರೋದ್ರಲ್ಲಿ ಒಂದು ಸ್ವಲ್ಪ ಫೇಮಸ್ ಇದ್ದರು. ಅವರಿಗೆ 45,000. ನನ್ನ ಫಸ್ಟ್ ಪಿಕ್ಚರ್ ಪೇಮೆಂಟು ಬಂದು 30,000. ಡೈರೆಕ್ಟ್ರ್ ಪೇಮೆಂಟು ಎಷ್ಟು? 30,000. ಈ ಥರದಲ್ಲಿ ಆ ಪಿಕ್ಚರು ಕಂಪ್ಲೀಟ್ ಆಯಿತು. ಅಂದುಕೊಂಡ ಮಟ್ಟದಲ್ಲಿ ಯಶಸ್ಸು ಕಾಣದೇ ಇದ್ರೂ ಒಳ್ಳೆಯ ಹೆಸರು ಬಂತು ನನಗೆ. ಆ ಪಿಕ್ಚರ್ನಲ್ಲಿ
ಇದೇ ನಾಗತಿಹಳ್ಳಿ ಚಂದ್ರಶೇಖರ್ ನಂದು ತರಂಗ ಪೇಪರಿಗೆ ಒಂದು ಇಂಟ್ರ್ಯೂ ಮಾಡೋಕ್ಕೆ ಅಂತ ಬಂದಿದ್ದರು. ಆ ಇಂಟ್ರ್ಯೂ ಮಾಡಿದಾಗ ತರಂಗದವ್ರು ಹೇಳಿದ್ರಂತೆ, ಇವ್ರು ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ, ಇವ್ರದ್ದೊಂದು ಇಂಟ್ರ್ಯೂ ಮಾಡಿಕೊಡಿ ಅಂತ. ಅವಾಗ ಅವರು ಕಾಲಮಿಸ್ಟ್ ಆಗಿದ್ದರು, ಇನ್ನೂ ಏನೂ ಆಗಿರಲಿಲ್ಲ, ಲೆಕ್ಚರರ್ ಆಗಿದ್ದರು, ಜೊತೆಗೆ ಕಾಲಮಿಸ್ಟ್ ಆಗಿದ್ದರು. ಅವಾಗ ಏನಾಯಿತು, ಅವರು ನನ್ನನ್ನು ಇಂಟ್ರ್ಯೂ ಮಾಡುವಾಗ ಕೇಳಿದ್ದಾರೆ ಅವರು, ನಿಮ್ಮ ಚಿತ್ರವನ್ನು ನಾನು ನೋಡಿದೆ, ಅದರಲ್ಲಿ ಪುಟ್ಟಣ್ಣನವರ ಪ್ರಭಾವ ಹೆಚ್ಚು ಕಾಣುತ್ತಿದೆ, ಏನು ಕಾರಣ ಅಂತಲ್ಲಿ ಕೇಳಿದ್ದು. ತುಂಬ ಪ್ರತಿಯೊಂದು ಇದರಲ್ಲೂ ಪ್ರೇಮ್ನಲ್ಲೂ ನೀವು ಪುಟ್ಟಣ್ಣನ ಚಿತ್ರ ನೋಡಿದ ಅನುಭವ ಆಗುತ್ತೆ ಅಂತ ಕೇಳಿದ್ದು. ನನಗೆ ಇವಾಗಲೂ ಅದನ್ನು ನೆನೆಸ್ಕೊಂಡ್ರೆ ಆ ಕಟಿಂಗ್ಸ್ ನನ್ನ ಹತ್ರ ಇನ್ನೂ ಇದೆ. ಅದೊಂದು ನನಗೆ ಫಸ್ಟ್ ಚಿತ್ರದಲ್ಲೇ ಈ ರೀತಿಯ ಹೊಗಳಿಕೆಗೆ, ಪ್ರಶಂಸೆಗೆ ನಾನು ಗುರಿಯಾದ್ನಲ್ಲಂತ ಆ ಖುಷಿ ಈಗಲೂ ಕಾಡ್ತಾ ಇದೆ. ಒಂದು ಕತೆ ಮಾಡ್ತೀವಿ ಅಂದರೆ ನಾವೆಲ್ಲ ಏನು ಮಾಡ್ತಿದ್ವು ಅಂದರೆ, ನಾನು ಅಂತ ಇಲ್ಲ, ಈ ಹೆಚ್ಚಾಗಿ ಪುಟ್ಟಣ್ಣ ಇವರೆಲ್ಲ ಯಾಕೆ ಅಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿದ್ರು ಅಂದರೆ, ಅವ್ರಿಗೆ ಏನು ಕೊಡಬೇಕು, ಅವ್ರಿಗೆ ಒಂದು ಗೌರವಧನ ಕೊಡ್ತಾರೆ, ಅವ್ರನ್ನ ಕಳಿಸ್ಕೊಡ್ತಾರೆ. ಈ ಥರದಲ್ಲಿ ಮಾಡಿ ಒಂದು ಚಿತ್ರ ಅಂದರೆ ಅವಾಗೆಲ್ಲ ನಾವು ಹೆಚ್ಚು ಕಡಿಮೆ ಸುಮಾರು ಒಂದು 6 ರಿಂದ 8 ತಿಂಗಳು ಬರೀ ಡಿಸ್ಕಷನ್ನಿಗೆ ನಾವು ತೊಗೊಳ್ತಾ ಇದ್ವಿ. ಪುಟ್ಟಣ್ಣವರೆಲ್ಲ ವರ್ಷಗಟ್ಟಲೆ ತೊಗೊಂಡಿದ್ದಾರೆ, ಬರೀ ಕತೆ ರಚನೆ ಮಾಡಲಿಕ್ಕೇ ವರ್ಷಗಟ್ಟಲೆ, ಆಮೇಲೆ ಸ್ಕ್ರೀನ್ ಪ್ಲೇ, ಆಮೇಲೆ ಡೈಲಾಗು. ಈಗ ಬಿಡಿ, ಈಗ ಕಂಪ್ಲೀಟ್ ಕೆಲವು ಕದ್ದಿದ್ದಾರೆ, ಕೆಲವು ಸೀನ್ಗಳು ಒಂದೇ ದಿನದಲ್ಲಿ ಕತೆ ರೆಡಿ ಮಾಡೋ ಮಟ್ಟಕ್ಕೂ ಈಗಿನ ಹುಡುಗರುಗಳು ಬಂದಿದ್ದಾರೆ. ಇವತ್ತೇನು ನೀವು ಮ್ಯೂಸಿಕ್ ಡೈರೆಕ್ಟ್ರ್ ಅಂತ ಹೇಳಿ ಎಲ್ಲ ಕೊಂಡಾಡ್ತಿರಲ್ಲ, ಗುರುಕಿರಣನ್ನು ಫಸ್ಟು ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಸ್ ಎ ಹೀರೋ ಆಗಿ ಆ ಪಿಕ್ಚರ್ನಲ್ಲಿ. ಶಿಷ್ಯ ತನಗಿಂತಲೂ ಜಾಸ್ತಿ ಫೇಮಸ್ ಆದ್ನಲ್ಲ ಅಂತ ಹೇಳಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಗುರು ಅವನ ಹತ್ರ ನೀವು ಸಂಗೀತ ಕಚೇರಿನೇ ಮಾಡಬಾರ್ದು ಅಂತೇಳಿ ಭಾಷೆ ತೊಗೊಬಿಡ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವು 5,000 ತೊಗೊಂಡ್ರು ನಮಗೆ ಅದು ಥರ ತೃಪ್ತಿ ಇತ್ತು. ಆ ತೊಗೊಂಡ ಮೇಲೆ ಗುರುವಿನ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಹೇಗೆ ಅಂದರೆ, ಒಂದು ಕತೆ ಮಾಡ್ತೀವಿ ಅಂದರೆ ನಾವೆಲ್ಲ ಏನು ಮಾಡ್ತಿದ್ವು ಅಂದರೆ, ನಾನು ಅಂತ ಇಲ್ಲ, ಈ ಹೆಚ್ಚಾಗಿ ಪುಟ್ಟಣ್ಣ ಇವರೆಲ್ಲ ಯಾಕೆ ಅಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿದ್ರು ಅಂದರೆ, ಅವರು ಒಬ್ಬರು ಈಗ ಒಂದು ಕತೆ ತೊಗೊಳ್ತಾರೆ, ಆ ಕತೆ ತೊಗೊಂಡ್ಮೇಲೆ ಒಂದು 2 ಜನ ರೈಟ್ರನ್ನ ಇಟ್ಕೊಂಡು ಒಂದು ರೌಂಡ್ ಡಿಸ್ಕಷನ್ ಮಾಡ್ತಾರೆ, ಎಲ್ಲ ಬರ್ಕೊಳ್ತಾರೆ. ಅವ್ರಿಗೆ ಏನು ಕೊಡಬೇಕು, ಅವ್ರಿಗೆ ಒಂದು ಗೌರವಧನ ಕೊಡ್ತಾರೆ, ಅವ್ರನ್ನ ಕಳಿಸ್ಕೊಡ್ತಾರೆ. ಮತ್ತು ಇನ್ನೊಂದು 3 ಜನನ ಕರೆಸ್ತಾರೆ, ಇದನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ, ಇದರಲ್ಲಿ ಏನು ವೀಕ್ ಪಾಲ್ಸ್ ಇದೆ ಎಲ್ಲ ತೆಗಿತಾರೆ. ಈ ಥರದಲ್ಲಿ ಮಾಡಿ ಒಂದು ಚಿತ್ರ ಅಂದರೆ ಅವಾಗೆಲ್ಲ ನಾವು ಹೆಚ್ಚು ಕಡಿಮೆ ಸುಮಾರು ಒಂದು 6 ರಿಂದ 8 ತಿಂಗಳು ಬರೀ ಡಿಸ್ಕಷನ್ನಿಗೆ ನಾವು ತೊಗೊಳ್ತಾ ಇದ್ವು. ಪುಟ್ಟಣ್ಣವರೆಲ್ಲ ವರ್ಷಗಟ್ಟಲೆ ತೊಗೊಂಡಿದ್ದಾರೆ, ಬರೀ ಕತೆ ರಚನೆ ಮಾಡಲಿಕ್ಕೇ ವರ್ಷಗಟ್ಟಲೆ, ಆಮೇಲೆ ಸ್ಕ್ರೀನ್ ಪ್ಲೇ, ಆಮೇಲೆ ಡೈಲಾಗು, ಆಮೇಲೆ ಸಾಂಗ್ ಸೀಕ್ವೆನ್ಸು, ಇದೆಲ್ಲ ಮಾಡಲಿಕ್ಕೆ ವರ್ಷಗಟ್ಟಲೆ ಟೈಮ್ ತೊಗೊಳ್ತಿದ್ರು. ನಾವು ಸಹ 6 ತಿಂಗಳುಗಟ್ಟಲೆ ಎಲ್ಲ ತೊಗೊಳ್ತಿದ್ವಿ. ಈಗ ಬಿಡಿ, ಈಗ ಕಂಪ್ಲೀಟ್ ಒಂದು ಕತೆ ಯಾವುದೋ ಒಂದು ಕಡೆ ನೋಡಿರ್ತಾರೆ, ಯಾವುದೋ ರೀಮೇಕ್, ಯಾವುದೋ ಒಂದು ಅದರದ್ದು ಕೆಲವು ಕದ್ದಿದ್ದಾರೆ ಕೆಲವು ಸೀನ್ಗಳು, ಯಾರೂ ಬೇಕಿಲ್ಲ, ಡೈರೆಕ್ಟ್ರೇ ಬೇಕಾದ್ರೆ ಕೂತ್ಕೊಂಡು ಒಂದೇ ದಿನದಲ್ಲಿ ಕತೆ ರೆಡಿ ಮಾಡೋ ಮಟ್ಟಕ್ಕೂ ಈಗಿನ ಹುಡುಗರುಗಳು ಬಂದಿದ್ದಾರೆ. ಎಲ್ಲರೂ ಅಲ್ಲ, ಕೆಲವರು. ಆಯಿತು, ನನ್ನ 2ನೇ ಚಿತ್ರ ಯಾವುದು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ನನ್ನ ಸ್ನೇಹಿತರು ಯಾವುದೊಂದು ಸಡನ್ನಾಗಿ ಒಂದು ತುಳು ಪಿಕ್ಚರ್ ಮಾಡೋಣ ಅಂತ ಆಯಿತು. ನನಗೆ ತುಳು ಬರ್ತಾಯಿತ್ತು, ಈಗಲೂ ಬರುತ್ತೆ. ಅದು ಆವಾಗ ನನಗೊಂದು ಕತೆ ಸಿಕ್ತು ಒಳ್ಳೆಯದು. ಅದು ಈ ಪಾಲ್ ಸುದರ್ಶನ್ ಅಂತ ಒಬ್ಬರು ರೈಟ್ರ್ ಇದ್ದರು, ಅವ್ರದ್ದೊಂದು ಸಣ್ಣ ಕತೆ ಇತ್ತು, ಅದನ್ನು ಅನಾಹುತ ಅಂತ, ಅದನ್ನು ತಗೊಂಡು ರಾತ್ರಿ ಪಗಲ್ ಅಂತ ಒಂದು ಚಿತ್ರವನ್ನು ನಾವು ಅದರಲ್ಲಿ ಶುರು ಮಾಡಿದ್ವು. ಆ ಚಿತ್ರದ ಮೂಲಕವಾಗಿ ಇವತ್ತೇನು ನೀವು ಮ್ಯೂಸಿಕ್ ಡೈರೆಕ್ಟ್ರ್ ಅಂತ ಹೇಳಿ ಎಲ್ಲ ಕೊಂಡಾಡ್ತಿರಲ್ಲ, ಗುರುಕಿರಣನ್ನು ಫಸ್ಟು ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಸ್ ಎ ಹೀರೋ ಆಗಿ ಆ ಪಿಕ್ಚರ್ನಲ್ಲಿ. ಯಾವುದರಲ್ಲಿ ಗುರುಕಿರಣ್ ಮ್ಯೂಸಿಕ್ ಡೈರೆಕ್ಟ್ರ್ ಅಂತ ಬಂದಿದ್ದು ಎಷ್ಟೋ ವರ್ಷಗಳಾದಮೇಲೆ, ಫಸ್ಟು ಬಂದಿದ್ದು ಹೀರೋ ಆಗಿ ನನ್ನ ರಾತ್ರಿ ಪಗಲ್ ಅನ್ನೋ ಚಿತ್ರದ ಮೂಲಕವಾಗಿ. ಆಮೇಲೆ ನಾನು ಅವರು ಹಾಗಾಗಿ ಅವಾಗೆಲ್ಲ ಲ್ಯಾಂಡ್ಲೈನ್ ಅಲ್ಲ, ಫೋನ್ನಲ್ಲಿ ಮಾತಾಡ್ತಾ ಇರ್ತಿದ್ದು, ಹೀಗೆ ಇದ್ದು. ಇದಾದ ಮೇಲೆ ಆ ಪಿಕ್ಚರ್ ಮುಗಿಸ್ತು, ರಾತ್ರಿ ಪಗಲ್ ಅಂತ ಅದನ್ನು ಮುಗಿಸ್ತು. ಅಂದರೆ ಏನು ಸಿಕ್ತಿತ್ತು ಅವಾಗ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಮಗೆ 500 ರೂಪಾಯಿ ನಮಗೆ ಫುಲ್ ಪಿಕ್ಚರ್, 5,000 ರೂಪಾಯಿ ಫುಲ್ ಪಿಕ್ಚರಿಗೆ ಕೊಡೋರು. ಅದನ್ನು ನಾವು 10 ಪೇಮೆಂಟಲ್ಲಿ ತೊಗೊಳ್ತಿದ್ದು, ತಿಂಗಳಿಗೆ 500 ರೂಪಾಯಿ ಅಂತ. ಆ 500 ರೂಪಾಯಿನಲ್ಲೇ ಮನೆ ಬಾಡಿಗೆ, ಮಕ್ಕಳು ಫೀಸು, ಮನೆ ಸಂಸಾರ ನಿಭಾವಣೆ ಎಲ್ಲ ಮಾಡ್ತಾಯಿದ್ದು. ಆದರೆ ಅದರಲ್ಲಿ ನಾವು ತೃಪ್ತರಾಗಿದ್ದು, ಆಯಿತಾ. ಅಲ್ಲ, ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವು 5,000 ತೊಗೊಂಡ್ರು ನಮಗೆ ಅದು ಥರ ತೃಪ್ತಿ ಇತ್ತು. ಡೈರೆಕ್ಟ್ರ್ ಆದಮೇಲೆ 30,000 ತೊಗೊಂಡ್ರು ಅಲ್ಲೂ ಸಹ ನಮಗೆ ಅಷ್ಟೊಂದು ತೃಪ್ತಿ ಕಾಣಲಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ. ಹೀಗೆ ಆಯಿತು. ನೆಕ್ಸ್ಟ್ ಪಿಕ್ಚರು ಬಂದು
ಇನ್ನೊಂದು ನಾವೆಲ್ ಮಾಡಬೇಕು ಅನ್ನೋದೇ ಬಂತು. ಮತ್ತೆ ನಾನು ಆದಷ್ಟು ಸಾಕಷ್ಟು ನಾವೆಲ್ಲೇ ಮಾಡಬೇಕು ಅಂತ ನನ್ನ ಗುರಿ ಇತ್ತು. ಹೀಗಿರುವಾಗ ನನಗೊಬ್ಬ ಪ್ರೊಡಕ್ಷನ್ ಮ್ಯಾನೇಜರು ಪ್ರಕಾಶ್ ಅನ್ನೋನು ಸಿಗ್ದ. ನೋಡಿ, ಅವನು ನಂದು ಆ ಪಿಕ್ಚರ್ ನೋಡಿದ್ದ, ಬಿಸಿಲು ಬೆಳೆದಿಂಗಳು. ರೀ ತುಂಬ ಚೆನ್ನಾಗಿದೆ ರೀ, ನೀವು ಸಿಕ್ಕಿದ್ದು ಒಳ್ಳೇದಾಯಿತು. ನನಗೊಬ್ಬರು ಅದು ಬಳ್ಳಾರಿ ಹತ್ರ ಒಬ್ಬರು ಪ್ರೊಡ್ಯೂಸರು, ಅಲ್ಲಿ ಒಬ್ಬರು ನನ್ನ ಸ್ನೇಹಿತರಿದ್ದಾರೆ, ನಾಗಭೂಷಣ್ ಅಂತ. ಅವರು ಒಂದು ಫಿಲಮ್ ಮಾಡಬೇಕು ಅಂತ ಇದ್ದಾರೆ. ನಿಮ್ಮ ಹತ್ರ ಯಾವುದಾದ್ರೂ ಮ್ಯೂಸಿಕಲ್ ಸಬ್ಜೆಕ್ಟ್ ಇದೆಯೇನ್ರಿ? ಅವ್ರು ಬಂದು MP ಪ್ರಕಾಶ್ಗೆ ಕ್ಲೋಸ್ ಫ್ರೆಂಡ್ ಅವರು. ನೋಡಿ ಯಾವುದಾದ್ರು ಇದ್ದರೆ ನೋಡಿ. ಆಗ ತಾನೇ ನಾನು ಮುರಳಿಗಾನ ಅಮೃತಪಾನ ಅಂತೇಳಿ ಮಂಗಳಾ ಸತ್ಯಂದೇ ಒಂದು ಕಥೆನೂ ಓದಿದ್ದೆ. ಅದು ತುಂಬ ಇಷ್ಟ ಆಗಿತ್ತು. ತನ್ನ ಶಿಷ್ಯ ತನಗಿಂತಲೂ ಜಾಸ್ತಿ ಫೇಮಸ್ ಆದ್ನಲ್ಲ ಅಂತ ಹೇಳಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಗುರು ಅವನ ಹತ್ರ ನೀನು ಸಂಗೀತ ಕಚೇರಿನೇ ಮಾಡಬಾರ್ದು ಅಂತೇಳಿ ಭಾಷೆ ತೊಗೊಬಿಡ್ತಾನೆ. ಆ ತೊಗೊಂಡ ಮೇಲೆ ಗುರುವಿನ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ರಿಯಲೈಸ್ ಆಗಿ ಎಲ್ಲ ಕಡೆ ಅವನು ಹುಡ್ಕೊಂಡು ಹೋಗ್ತಾನೆ. ಕೊನೆಯಲ್ಲಿ ಒಂದು ಕಡೆ ಭೇಟಿ ಆಗ್ತಾರೆ, ಒಂದು ಕಚೇರಿಯಲ್ಲಿ ಭೇಟಿ ಆಗ್ತಾರೆ. ಅದು ಕತೆ. ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಯಾವಾಗ ಈ ಪ್ರಕಾಶ್ ಇದನ್ನು ಕೇಳಿದ, ಈ ಥರ ನೋಡಿ ಯಾವ್ದಾದ್ರು ಇದೆಯಾ ಅಂದರೆ, ಸಿರುಗುಪ್ಪದವರು ಅವರು ನಾಗಭೂಷಣ್ ಅಂತ ಅಂದಾಗ, ಸರಿ ಒಂದು ಕತೆ ಇದೆ ನಾನು ಹೇಳ್ತೀನಿ, ಸರಿ ಅಂತ ಕರ್ಕೊಂಡೋದು. ಇದೇನ್ರಿ ಕತೆ? ಹೌದು ಸರ್. ಹೇಳ್ತೀರಾ ಕತೆ? ಹೇಳಿದೆ. ಚೆನ್ನಾಗಿದೆಯಲ್ಲ, ಬಟ್ ನಿಮಗೆ ಮ್ಯೂಸಿಕ್ ಬಗ್ಗೆ ಏನೋ ಅರಿವಿಲ್ಲಲ್ಲ, ಏನು ಮಾಡ್ತೀರಾ? ಮ್ಯೂಸಿಕ್ ಫಿಲಮ್ ಮಾಡೋರು ಮ್ಯೂಸಿಕ್ ಬಗ್ಗೆ ಸ್ವಲ್ಪನಾದ್ರು ಸೆನ್ಸ್ ಇರಬೇಕು, ಇದೆಯಾ? ನನಗೆ ಕೆಲವೆಲ್ಲ ನನಗೆ ಬಂಡ ಧೈರ್ಯ ಜಾಸ್ತಿ. ನಾನು ಆಗದನ್ನ ಎಲ್ಲರೂ ಮಾಡ್ತಾರೆ, ಆಗದಿರೋದು ಮಾಡಬೇಕು ಅಂತ. ಅದು ನನ್ನ ಮೊದಲಿಂದ ನಂದು ಅದೊಂದರಲ್ಲಿ ನಾನು ಹಠವಾದಿ ಅನ್ಬೋದು. ಇಲ್ಲ ಸರ್, ನನಗೆ ಮ್ಯೂಸಿಕ್ ಬರುತ್ತೆ ಅಂದೆ. ಹೌದಾ, ಹೆಂಗೆ ಬರುತ್ತೆ ಸರ್? ನಮ್ಮ ಮ್ಯೂಸಿಕ್ ನಮ್ಮ ಪಕ್ಕದ ಮನೇಲಿ ಒಬ್ರು ಇದ್ದರು, ಹಾಗಾಗಿ ಹೋಗ್ತಾ ಇದ್ದೆ ಅಂದೆ. ಹೌದಾ, ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ಹಾಗಾದರೆ ಆ ಬುಕ್ಕನ್ನು ತಗೊಂಡು ಯಾರು ರೈಟ್ರ್ ಹತ್ರ ಮಾಡಿಸೋಣ ಈಗ ಹೇಳಿ ಅದನ್ನು. ನಾನು ಹೇಳಿದೆ, ಸರ್ ನಾನು ಅಂದುಕೊಂಡಂತೆ ಈ ಕತೆಗೆ ಸ್ಕ್ರಿಪ್ಟ್ ರೈಟ್ರಿಂಗು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅಂತ ಇದ್ದಾರೆ, ಪುಟ್ಟಣ್ಣವರ ಅಣ್ಣ, ಅವ್ರ ಕೈಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸರ್ ಅಂದು. ನಿಮಗೆ ಗೊತ್ತಾ? ಪರಿಚಯ ಮಾಡ್ಕೊಳ್ತೀನಿ ಸರ್, ತೊಂದರೆ ಇಲ್ಲ, ನನ್ನ ಫ್ರೆಂಡ್ ಮೂಲಕ. ಸರಿ, ನೀವು ಹೋಗಿ ಒಂದು ಸರಿ ಮಾತಾಡಿ, ಆ ಕತೆ ಹೇಳಿ, ಅವ್ರು ಇಷ್ಟ ಆಯಿತು ಅಂದರೆ ನನ್ನನ್ನು ಕರೆಸಿ ನಾನು ಮಾತಾಡ್ತೀನಿ. ಹನುಮಂತ ನಗರದಲ್ಲೇ ನಾನು ಇದ್ದೆ ಅವಾಗ. ಆ ಟೈಮಲ್ಲಿ ನಾನು ಹನುಮಂತ ನಗರದಲ್ಲಿ ಆಗಿದೆ. ಅಲ್ಲಿದ್ದಾಗ ಏನಾಯಿತು, ಅವ್ರ ಮನೆಗೆ ಕರ್ಕೊಂಡೋದ್ರು ನನ್ನ ಸ್ನೇಹಿತರು. ಕರ್ಕೊಂಡೋದಾಗ ಭಾರಿ ಮುಂಗೋಪಿ ಅವರು. ನಮಸ್ಕಾರ ಅಂದೆ, ಕಾಲಿಗೆ ನಮಸ್ಕಾರ ಮಾಡಿದೆ. ಏನು ನಿನ್ನ ಹೆಸರು? ಸರ್, ನಾನು ಸಿನಿಮಾದಲ್ಲಿ ಕೋಡ್ಲು ರಾಮಕೃಷ್ಣ ಅಂತ. ನನ್ನ ಹೆಸರು ರಾಮಕೃಷ್ಣ. ಯಾವೂರು? ಸರ್, ನಮ್ಮದು ತೀರ್ಥಹಳ್ಳಿ. ರಾಷ್ಟ್ರಕವಿ ಕುವೆಂಪು ಇದ್ದಾರಲ್ಲ, ಅವರಿಗೆ ಡಿಸ್ಟೆಂಟ್ ರಿಲೇಟಿವ್ ಆಗ್ಬೇಕು ಸರ್ ನಾನು. ಹಾಂ, ತೀರ್ಥಹಳ್ಳಿಯರು ಬಿಡ್ರಯ್ಯ, ನೀವೆಲ್ಲ ಭಾರಿ ತುಂಬ ಜನ ಇದ್ದಾರೆ, ಒಳ್ಳೊಳ್ಳೆ ಪ್ರಭಾವಿತ ವ್ಯಕ್ತಿಗಳು ಅಂದರು. ಆಯಿತು, ಕತೆ ಹೇಳೋನು. ಕತೆ ಹೇಳಿದೆ. ಕತೆ ಹೇಳಿ ಒಂದು 5 ನಿಮಿಷ ಸುಮ್ಮನೆ ಕೂತರು. ಎಲ್ಲಡಿಕೆನ ಹಿಂಗೆ ಅಂದ್ಕೊಂಡ್ರು, ಬಾಯಿಗೆ ಹಾಕ್ಕೊಂಡ್ರು, ಸೀದಾ ಬಾತ್ರೂಮಿಗೆ ಹೋದರು. ಬಂದರು. ನಾನು ಏನು ಹೇಳ್ಬೋದು, ಕತೆ ಹೆಂಗಿದೆ ಅಂತಾರೆ ಅಂತೇಳಿ ಅದನ್ನೇ ಅವ್ರನ್ನ ಬಾಡಿ ಲ್ಯಾಂಗ್ವೇಜ್ನೆಲ್ಲ ಚೆಕ್ ಮಾಡ್ತಾ ಏನೇನು ಮಾಡ್ತಾರೆ ಕೂತ್ಕೊಂಡ್ರು. ಎಷ್ಟನೇ ಪಿಕ್ಚರ್ ಇದು? ಸರ್, ಇದು ಲೆಕ್ಕಕ್ಕೆ 3, ಬಟ್ ಒಂದು ಮಧ್ಯೆ ತುಳು ಮಾಡಿದೆ, ಅದು ಸೇರಿ 3 ಇದು. ನಿನ್ನ ಕತೆ ಆಯ್ಕೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಕತೆ ನಾನು ಸ್ಕ್ರಿಪ್ಟ್ ಮಾಡಿಕೊಡ್ತೀನಿ. ನಾನು ಹಾಗೆಲ್ಲ ಒಪ್ಕೊಳ್ಳಲ್ಲ. ಕೇಳಿರ್ಬೋದು ನೀವು, ಪ್ರಭಾಕರ್ ಶಾಸ್ತ್ರಿ, ಪುಟ್ಟಣ್ಣ ನನ್ನ ತಮ್ಮ, ಅವನಿಗೆ ಎಷ್ಟೋ ಸರಿ ಬೈಕ್ ಕಳಿಸಿದೆ, ಅವಾಗ ಡಬ್ಬ ಕತೆ ಅಂತ. ಇದು ಚೆನ್ನಾಗಿದೆ. ಇದು ಯಾವ ಥರ ಇದೆ ಅಂದರೆ, ಇದನ್ನು ಒಂದು ಥರದಲ್ಲಿ ನನ್ನ ತಮ್ಮ ಮಾಡಬೇಕಾದ ಕತೆ. ಆದರೂ ನೀವು ಮಾಡೋಕ್ಕಾಗಲ್ಲ ಅಂತ ನಾನೇನು ಹೇಳಲ್ಲ, ಮಾಡ್ಬೋದು, ಮಾಡ್ತೀನಿ ಅಂದವರು ಒಂದು ವರ್ಡ್ ಹೇಳಿದ್ರು. ನಿನ್ನ ಹೆಸರೇನಂದೆ? ಸರ್, ರಾಮಕೃಷ್ಣ. ರಾಮಕೃಷ್ಣ, ನಾನು ಒಂದು ಸಮುದ್ರ ಇದ್ದಂಗೆ. ಏನಂದೆ ನಾನು? ಸಮುದ್ರ ಇದ್ದಂಗೆ.
ಸಮುದ್ರದಲ್ಲಿರೋ ನೀರನ್ನು ನೀನು ಬಕೆಟೆಲ್ಲರೂ ತೊಗೊಂಡೋಗು, ಕೊಡದೆಲ್ಲರೂ ತೊಗೊಂಡೋಗು, ಟ್ಯಾಂಕರ್ನೆಲ್ಲರೂ ತೊಗೊಂಡೋಗು, ಖಾಲಿ ಆಗಲ್ಲ, ಹಂಗೇ ಇರುತ್ತೆ. ಅಂದರೆ ನಾನು ಒಂದು ಸಮುದ್ರ, ನನ್ನಲ್ಲಿರುವ ಟ್ಯಾಲೆಂಟ್ನ ನೀನು ಯಾವ ರೀತಿ ತೊಗೊಳ್ಳೋದು ಅದು ನಿನಗೆ ಬಿಟ್ಟಿದ್ದು. ನೀನು ಎಷ್ಟೇ ತೊಗೊಂಡ್ರು ನನ್ನ ಟ್ಯಾಲೆಂಟ್ ಅಂತೂ ಕಡಿಮೆ ಆಗಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳೋದು ನಿನಗೆ ಬಿಟ್ಟಿದೆ ಅಂದರು. ಆಯಿತು ಸರ್ ಅಂದೆ. ಹೆಂಗೆಂಗೋ ಮಾಡಿ ಅಲ್ಲಿಂದ ಸೀದಾ ಬಂದೆ. ಪ್ರೊಡ್ಯೂಸರಿಗೂ ಹೇಳಿದೆ, ಸರ್ ಅವರಿಗೂ ಕತೆ ಹೇಳಿದೆ, ಅವ್ರಿಗೂ ಭಾರಿ ಇಷ್ಟ ಆಯಿತು. ಎಲ್ಲ ಸರಿ ರೀ, ನಿಮಗೆ ಮ್ಯೂಸಿಕ್ಕೇ ಬರಲ್ಲಲ್ರಿ, ಅದೇ ನನಗೆ ಭಯ ಹತ್ಕೊಂಡಿದ್ದೀರಿ. ಈ ಗ್ಯಾಪಲ್ಲಿ ಅಂದರು. ಆಮೇಲೆ ಏನು ಮಾಡಿದ್ರು, ಸರಿ ವಿಜಯ್ ಭಾಸ್ಕರ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡಿಸ್ತೀರಾ ಅಂದರು. ಸರ್ ಅವ್ರು ಇಲ್ಲಿ ಯಾವಾಗ ಬರ್ತಾರೆ ತಿಳ್ಕೊಳ್ತೀನಿ, ಇದು ಮಾಡ್ತೀನಿ. ಸೀದಾ ಹೋಗಿ ನಾನು ನನ್ನ ಸ್ನೇಹಿತರೊಬ್ಬರ ಹತ್ರ ಹೇಳಿದೆ, ಈಗೊಂದು ಪಿಕ್ಚರ್ ಬಂದಿದೆ, ಒಳ್ಳೆ ಪ್ರೊಡ್ಯೂಸರು, ಅವ್ರಿಗೆ ನಾನು ಹೇಳಿದೆ ಯಾವ್ಯಾವ ಕ್ಯಾರೆಕ್ಟ್ರ್ ಯಾರ್ಯಾರು ಮಾಡ್ಬೋದು ಅಂತ. ಅನಂತ್ನಾಗ್ ಇದರಲ್ಲಿ ಮಾಡ್ಬೋದು, ಬೇಕಾದ್ರೆ ಸುಧಾ ಚಂದ್ರನ್ ಮಾಡ್ಬೋದು, ತಾರಾ ಮಾಡ್ಬೋದು, ಅಶ್ವಥ್ ಮಾಡ್ಬೋದು ಅಂದೆ. ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಸೌಂಡು. ರೈಟ್ರ್ ಯಾರು ಅಂದರೆ ಪ್ರಭಾಕರ್ ಶಾಸ್ತ್ರಿ ಅಂದೆ, ಅದಕ್ಕೂ ಒಪ್ಕೊಂಡ್ರು. ಮ್ಯೂಸಿಕ್ ಡೈರೆಕ್ಟ್ರ್ ಅಂದರೆ ವಿಜಯ ಭಾಸ್ಕರ್, ಅದಕ್ಕೂ ಒಪ್ಕೊಂಡ್ರು. ಆದ್ರೂ ನನಗೆ ಭಯ ಕಾಡ್ತಾಯಿದೆ. ಯಾಕೆ ಅವ್ರು ನಿಮಗೆ ಮ್ಯೂಸಿಕ್ ಬರಲ್ಲಲ್ಲ ಅಂತಾರೆ. ಯಾವಾಗ ಸಿಗ್ತೀಯ ನೀನು ಎಷ್ಟು ಪ್ರೊಡ್ಯೂಸರ್ನ? ಒಂದು ಹೆಚ್ಚು ಕಡಿಮೆ ಒಂದು ವಾರ ಅಂದಿದ್ದೀನಿ ಅಂತ ತಳ್ಬೋದು, 15 ದಿವಸ. ಯಾಕೆ? ಒಂದು ಕೆಲಸ ಮಾಡಿ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಮ್ಯೂಸಿಕ್ ಹೇಳ್ಕೊಡೋ ಮಾಸ್ಟರ್ ಇದ್ದಾರೆ. ಹುಡುಗರು ದಿನ ಒಂದು 50 ಹುಡುಗರು ಇರ್ತಾರೆ ಅಲ್ಲಿ. ಅವ್ರಿಗೆ ನಾನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ. ನೀನು ಮೇಯ್ನ್ ಕೇಳಬೇಕಾಗಿದ್ದೇನೆಂದರೆ ಯಾವ್ಯಾವ ರಾಗದಲ್ಲಿ ಏನೇನು ಮಾಡ್ಬೋದು. ಈ ಸಿನಿಮಾದಲ್ಲಿ ಡ್ಯುಯೆಟ್ ಸಾಂಗು, ಅದಕ್ಕೆ ಯಾವ ರಾಗ ಹಾಕ್ಬೋದು. ಒಂದು ಕಚೇರಿ ಬರುತ್ತೆ, ಕಚೇರಿಗೆ ಯಾವ ರಾಗ. ಒಂದು ಕಾಂಪಿಟೇಷನ್ ಬರುತ್ತೆ, ಅದಕ್ಕೆ ಯಾವ ರಾಗ. ಇಷ್ಟು ಮಾತ್ರ ನೀವು ತಿಳ್ಕೊಂಡು ನಿಂಗೆ ಏನೇನು ಬೇಕೋ ಅದನ್ನು ಕಂಟಿನ್ಯೂಸ್ ಆಗಿ ಒಂದು 15 ದಿನ ಹೋಗ್ತೀವಿ. ಕೈ ಮುಗಿಸ್ಬಿಟ್ಟಪ್ಪ, ನಾನು ಖಂಡಿತ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ರು. ಇವನು ಬೇಕಾದವನು, ಅದೇನಿದೆ ಫೀಸ್ ಅವ್ರಿಗೆ ಕೇಳ್ಬಿಡಿ, ನಾನು ಕೊಡ್ತೀನಿ. 2 ಟೈಮ್ ನೀವು ಹೇಳ್ಕೊಡ್ಬೇಕು ಅವ್ರಿಗೆ, ಬೆಳಗ್ಗೆ ಸಂಜೆ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿ. ಆಯಿತು ಸಾರ್, ಅದಕ್ಕೇನಂತೆ. ಯಾವ್ಯಾವ ರಾಗ ಯಾವ್ಯಾವ ಟೈಮ್ನಲ್ಲಿ ಹಾಡ್ತಾರೆ, ಅರ್ಲಿ ಮಾರ್ನಿಂಗ್ ಯಾವ್ದು ಹಾಡ್ತಾರೆ, ಡ್ಯೂಯೆಟ್ ಸಾಂಗಿಗೆ ಯಾವ್ದು ಹಾಡ್ತಾರೆ, ಕಚೇರಿಲಿ ಯಾವುದು, ಈ ಥರದ್ದೆಲ್ಲ ತಿಳ್ಕೊಂಡೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಪ್ರೊಡ್ಯೂಸರು ಹೇಳಿದೆ ನಾನು, ಸರ್ ವಿಜಯ್ ಭಾಸ್ಕರ್ ಅವರು ನಾಳೆ ಬರ್ತಾ ಇದ್ದಾರೆ ಮೆಡ್ರಾಸಿಂದ, ಭೇಟಿಯಾಗೋಣ ಸರ್ ಅಂತ. ಆಯಿತು, ಭೇಟಿಯಾದೆ. ಪ್ರೊಡ್ಯೂಸರ್ ಭೇಟಿಯಾದಾಗ ಹೇಳಿದೆ, ನೋಡಿ ರಾಮಕೃಷ್ಣ ಅವರೇ, ನನಗೆ ಇನ್ನೂ ಭಯ ಕಾಡ್ತಾ ಇದೆ. ಒಂದು ಕೆಲಸ ಮಾಡಿ, ನೀವು ಅದಕ್ಕೆ ಡೈರೆಕ್ಟ್ರ್ ಥರ ಇದ್ಬಿಡಿ, ಬೇರೆ ಯಾರು ಮಾಡಿಸೋಣ. ಬೇರೆ ಪಿಕ್ಚರ್ ಏನೋ ನಿಮ್ಮದು ಪಿಕ್ಚರ್ ನೋಡಿದೆ, ಬಿಸಿಲು ಬೆಳೆದಿಂಗಳು ಚೆನ್ನಾಗಿ ಮಾಡಿದ್ದೀರಾ, ಬಟ್ ಇದು ಮ್ಯೂಸಿಕಲ್ ಪಿಕ್ಚರ್ ಅಲ್ಲ, ಕಷ್ಟ ಆಗುತ್ತೆ. ನಾನು ಅವಾಗ, ಸರ್ ಒಂದು ಕೆಲಸ ಮಾಡೋಣ ಸರ್, ವಿಜಯ್ ಭಾಸ್ಕರ್ ಮುಂದೆ ಕತೆ ಸಾಂಗ್ ಸೀಕ್ವೆನ್ಸ್ನ ಡೈರೆಕ್ಟ್ರಿಗೆ ಹೇಳಬೇಕು. ನಾನು ಆಯಾ ಸಂದರ್ಭ ಅವ್ರು ಕೇಳ್ತಾರೆ, ಯಾವ್ಯಾವ ಸಾಂಗ್ ಎಷ್ಟಿದೆ, ಯಾವ್ಯಾವ ಸಾಂಗ್ ಯಾವ್ಯಾವ ಟ್ಯೂನಲ್ಲಿ ಮಾಡಬೇಕು ಅಂತ ಕೇಳ್ತಾರೆ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಅದೇನಾದರೂ ಅವ್ರಿಗಿಷ್ಟ ಆಗಿಲ್ಲ ಅಂದರೆ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ, ನಾನೇ ಒಪ್ಕೊಳ್ತೀನಿ ಅಂದೆ. ಆಯಿತು, ಇದಕ್ಕೆ ಓಕೆ ಅಲ್ಲ ನಿಮ್ಮದು? ಓಕೆ. ನೆಕ್ಸ್ಟ್ ಡೇ ಹೋದು ವಿಜಯ್ ಭಾಸ್ಕರ್ ಕತೆ ಹೇಳಿದೆ. ಕತೆ ಹೇಳಿದಾಗ ಕತೆ ಕೇಳಿ ತುಂಬ ಇಷ್ಟ ಆಯಿತು. ಎಷ್ಟು ಸಾಂಗು ಅಂದ್ಕೊಂಡಿದ್ದೀರ? ನಾನು ಹೇಳಿದೆ 6 ಸಾಂಗು, ಒಂದು 4-5 ಬಿಟ್ಸ್ಗಳು ಬರುತ್ತೆ ಸರ್. ಓಕೆ 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 ಅಂದರು. ಪ್ರೊಡ್ಯೂಸರ್ ಕೂತಿದ್ದಾರೆ, ಅಲ್ಲಿ ಮ್ಯಾನೇಜರ್ ಇದ್ದಾರೆ. ಸರಿ ಡೈರೆಕ್ಟ್ರಿ, ಯಾವ್ಯಾವ ಟೈಪ್ ಸಾಂಗ್ಸ್ ಬೇಕು ಅಂದ್ಕೊಂಡಿದ್ದೀರಾ? ಸರ್ ಈ ಪಿಕ್ಚರ್ಲಿ ಓವರಾಲ್ 2 ಡ್ಯೂಯೆಟ್ ಬರುತ್ತೆ ಸರ್, 2 ಕಚೇರಿ ಸಾಂಗ್ ಬರುತ್ತೆ, ಇನ್ನೊಂದು ಕಾಂಪಿಟೇಷನ್ ಸಾಂಗ್ ಬರುತ್ತೆ, ಇನ್ನೊಂದು ಬ್ಯಾಕ್ಗ್ರೌಂಡ್ ಸಾಂಗ್ ಬರುತ್ತೆ ಸರ್. ಡ್ಯೂಯೆಟ್ನ ನೀವೇನು ಅಂದ್ಕೊಂಡಿದ್ದೀರಾ? ಯಾವ ರಾಗದಲ್ಲಿ ಮಾಡಿಸ್ಬೇಕಂತ ಇದ್ದೀರಾ? ಪ್ರೊಡ್ಯೂಸರು ಶಾಕು, ನಂದು ಶಾಕು, ಅವ್ರು ಎಲ್ಲ ನನ್ನನ್ನೇ ನೋಡ್ತಾರೆ. ಸರ್ ನೀವು ಹೇಳಿ ಸರ್ ಅಂದೆ. ಇಲ್ಲ ನೀವು ಹೇಳಿ, ನಿಮ್ಮ ತಲೆಯಲ್ಲಿ ಏನಿದೆ ಹೇಳಿ. ಸ್ವಲ್ಪ ಬಿಲ್ಡಪ್ ಕೊಟ್ಟು ಸರ್ ಇದಾಗ್ಬಿಡಿ, ನನಗೆ ಗೊತ್ತಿದ್ದು ಹೇಳ್ತೀನಿ, ಬೇಜಾರಾಗ್ಬಿಡಿ. ಹೇಳ್ರಿ ಅದಕ್ಕೇನಂತೆ. ಯಾವ ಡೈರೆಕ್ಟ್ರಿಗೇನು ಅಂಥದ್ದು ಗೊತ್ತಿರಲ್ಲ, ಸುಮ್ಮನೆ ಇದು ಮ್ಯೂಸಿಕಲ್ ಪಿಕ್ಚರಲ್ಲ, ಒಂದು ಚೂರಾರು ಡೈರೆಕ್ಟ್ರಿಗೆ ಆ ಟಚ್ ಇದ್ರೆ ಒಳ್ಳೇದು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ನನ್ನ ಕಡೆನೇ ನೋಡ್ತಾ ಇದ್ದಾರೆ.
ಸರ್ ಹೇಳ್ರಿ, ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ತೀವಿ? ಮೋಹನ ರಾಗದಲ್ಲಿ ಮಾಡ್ಬೋದು ಸರ್, ಅದರಲ್ಲೇ ಮಾಡ್ಬೇಕ್ರಿ. ಇನ್ಯಾವ್ದ್ರಲ್ಲಿ ಮಾಡೋಕ್ಕಾಗತ್ತೆ? ಡ್ಯುಯೆಟ್ ಸಾಂಗು ಮೋಹನ್ ರಾಗದಲ್ಲೇ ಮಾಡೋದು ಹೆಚ್ಚಾಗಿ. ಎರಡನ್ನೂ ಅದರಲ್ಲೇ ಮಾಡಿಬಿಡೋಣವಾ? ಅಂದರೆ ನೋಡಿ ಸರ್, ಮೋಹನ್ ರಾಗದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ಗುಡ್. ನೆಕ್ಸ್ಟ್ ಹಾಗೆ ಕಂಡು ಪ್ರೊಡ್ಯೂಸರ್ ಖುಷಿಯಾಗಿ ಹಿಂಗಂದರು. ಆಯಿತು, ಅದಾದ ಕೂಡಲೇ ಕಚೇರಿ ಸಾಂಗ್ ಬಂತು. ಕಚೇರಿ ಏನು ಅಂದ್ಕೊಂಡಿದ್ದಾರೆ? ಸರ್ ನೀವು ಹೇಳಿ ಸರ್, ನನಗೆ ಅಷ್ಟೇ ಹೇಳ್ರಿ, ಅದರಲ್ಲಿ ಏನಂತೆ ಹೇಳಿ ಅಂತಾರೆ ಪ್ರೊಡ್ಯೂಸರ್ ಆ ಕಡೆಯಿಂದ. ಸರಿ, ಕಲ್ಯಾಣಿ ರಾಗದಲ್ಲಿ ಮಾಡ್ಬೋದಾ ಸರ್? ರೀ, ನನ್ನ ಹತ್ರ ಸುಳ್ಳು ಹೇಳ್ತೀರ, ಸಂಗೀತ ಯಾರ್ರೀ ನಿಮ್ಮ ಗುರುಗಳು, ಚೆನ್ನಾಗಿ ಕಲ್ತಿದ್ದೀರಲ್ರಿ ಅಂದರು. ಕಲ್ಯಾಣಿ ರಾಗ ಫಿಕ್ಸ್ ಆಯಿತು. ಫೈನಲಿ ಒಂದು ಕಾಂಪಿಟೇಷನ್ ಸಾಂಗ್ ಬಂತು. ಅದನ್ನು ಯಾವ್ದ್ರಲ್ಲಿ ಮಾಡಬೇಕು ಸರ್? ಇದಂಚು ಹೇಳೋಕ್ಕೆ ಕಷ್ಟ ಆಗುತ್ತೆ ಸರ್ ಅಂದೆ. ಇಲ್ಲ ಹೇಳಿ, ನೀವು ಗೊತ್ತಿದೆ, ನಿಮಗೆ ಸಂಗೀತ ಗೊತ್ತಿದೆ, ಹೇಳಿ. ಸರ್ ಹಿಂದೋಳ ರಾಗದಲ್ಲಿ ಮಾಡ್ಬೋದಾ ಸರ್? ಇಲ್ಲಿ ಅವ್ರು ಕೂತಿದ್ರು, ನಾನು ಇಲ್ಲಿ ಕೂತಿದ್ದೆ. ವಿಜಯ ಭಾಸ್ಕರ್ ಏನು ಆರ್ಡಿನರಿ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ, ಮಲೆಯ ಮಾರುತ ಎಂಥೆಂಥ ಪ್ರಯೋಗ ಮಾಡಿದವರು. ಸೀದಾ ನನ್ನನ್ನು ಹಿಂಗೆ ತಪ್ಕೊಬಿಟ್ರು. ಎಲ್ಲ ಗೊತ್ತಿದೆಯಲ್ರಿ, ಪ್ರೊಡ್ಯೂಸರ್ಸ್ ನಿಮ್ಮ ಹೆಸರೇನು? ನಾಗಭೂಷಣ್. ಎಲ್ಲ ಗೊತ್ತಿದ್ರಿ, ನಿಮ್ಮ ಡೈರೆಕ್ಟರ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮ್ಯೂಸಿಕ್ ಬಗ್ಗೆ. ಗೆದ್ದರೆ ಬಿಡ್ರಿ ಅದೊಂದರಲ್ಲಿ, ಬಿಡಿ ಒಳ್ಳೆ ಸಾಂಗ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಆಯಿತು. ಪಿಕ್ಚರ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನಿಮಗೆ ಡೀಟೇಲ್ ಇದ್ದರೆ ಇಂಚು ಕಷ್ಟನಾ? ಇದೊಂದು 3-4 ಪಿಕ್ಚರ್ದು ಡೀಟೇಲ್ ಹೇಳ್ತೀನಿ, ಆಮೇಲೆ ನಾನೇ ಸ್ಪೀಡ್ ಆಗ್ತೀನಿ. ಯಾಕೆ ಇಲ್ಲ, ಅಷ್ಟು ಆಗುತ್ತೆ ಅಲ್ಲ ಡೀಟೇಲ್ ಎಲ್ಲವೂ ಹೇಳೋಕ್ಕೆ. ಯಾಕೆ ಒಂದೊಂದು ಪಿಕ್ಚರ್ ಒಂದೊಂದು ಘಟನೆ ಆಗಿರುತ್ತೆ. ನಾನು 30 ಪಿಕ್ಚರ್ ಹೇಳೋಕ್ಕೆ ಇನ್ನು ಇವತ್ತಿಗಂತೂ ಆಗಲ್ಲ, ಇನ್ನೊಂದು ದಿನ ಬರಬೇಕಾಗುತ್ತೆ ಅವಾಗ. ಹಾಂ, ಅವಾಗೇನಾಯಿತು, ಪಿಕ್ಚರ್ ಕಂಪ್ಲೀಟ್ ಆಯಿತು. ಇನ್ನೇನು ಪಿಕ್ಚರ್ ರಿಲೀಸ್ ಆಗಬೇಕು. ಆ ಗ್ಯಾಪಲ್ಲಿ ಏನಾಯಿತು, ಕೆ ವಿಶ್ವನಾಥ್ ಅಂತ ಗೊತ್ತಿರಬೇಕು ಡೈರೆಕ್ಟ್ರು, ಶಂಕರಾಭರಣಂ, ಸ್ವಾತಿ ಮುತ್ತು ಎಲ್ಲ ತೆಗೆದ್ರು. ಅವರು ಅನಂತ್ನಾಗ್ ಸರ್ ಹತ್ರ ಕನ್ನಡದಲ್ಲಿ ಒಂದು ಮ್ಯೂಸಿಕಲ್ ಪಿಕ್ಚರ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಅವ್ರನ್ನ ಹಾಕ್ಕೊಂಡು ಮಾಡಿ ಬಂದಾಗ ಏನಾಗಿದೆ, ಅವ್ರ ಹತ್ರ ಹೇಳಿದ್ದಾರೆ, ಕತೆ ಹೇಳಿದಾಗ ಅವ್ರೇನು ಹೇಳಿದ್ದಾರೆ, ನಾನು ಸೇಮ್ ಇದೇ ಕಥೆನ, ಗುರು ಶಿಷ್ಯರ ನಡೆಯುವ ಪೈಪೋಟಿಯ ಕಥೆನ ನಾನು ಅಶ್ವತ್ಥ ಮಾಡಿದ್ದೀವಿ. ಕೂಡ್ಲು ರಾಮಕೃಷ್ಣ ಅಂತ ಹೊಸಬ, ಅದು ಚೆನ್ನಾಗಿ ಮಾಡಿದ್ದಾನೆ, ಬೇರೆ ಕತೆ ಹೇಳಿ. ಇಲ್ಲ ನನ್ನ ಸ್ಟೈಲ್ ಆಫ್ ನರೇಷನ್ನೇ ಬೇರೆ ಇರುತ್ತೆ. ಸರಿ, ಅವರೇ ಬರೆದ್ರು, ಇವ್ರಿಗೆ ಬೇಜಾರಾಗೋದು ಬೇಡ ಅಂತೇಳಿ, ಸರ್ ಒಂದು ಕೆಲಸ ಮಾಡಿ, ನನಗೆ ನಿಮ್ಮ ಜೊತೆ ವರ್ಕ್ ಮಾಡ್ಲಿಕ್ಕಂತ ಇಷ್ಟ ಇದೆ, ಅದಕ್ಕೆ ನಾನು ನಿಮ್ಮನ್ನು ಮೆಚ್ಕೊಂಡಿದ್ದೀನಿ, ಒಳ್ಳೆ ಡೈರೆಕ್ಟ್ರು ಅಂತ. ಒಂದು ಸರಿ ಆ ಪಿಕ್ಚರ್ ನೋಡಿ, ನಾನು ಡೈರೆಕ್ಟ್ರಿಗೆ ಹೇಳ್ತೀನಿ ಅದನ್ನು ಅರೇಂಜ್ ಮಾಡೋಕ್ಕೆ. ಅದನ್ನು ನೋಡಿದ ಮೇಲೂ ನೀವೇನಾದ್ರು ಪಿಕ್ಚರ್ ಮಾಡಬೇಕು ಅಂತ ಬಂದರೆ ಖಂಡಿತ ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಡೇ ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು, ಲ್ಯಾಂಡ್ಲೈನಲ್ಲ ಮಾಡಿದ್ರು. ನಾನು ಅನಂತು ಮಾತಾಡೋದು ಅಂದರು. ಹೇಳಿ ಸರ್ ಅಂದು. ಏನಿಲ್ಲ, ನಿಮಗೆ ಕೆ ವಿಶ್ವನಾಥ್ ಗೊತ್ತಲ್ಲ? ಅಯ್ಯೋ ಗೊತ್ತಿಲ್ಲದೆ ಅನ್ಸ, ಗೊತ್ತು. ಅವರು ನಮ್ಮ ಮನೆಗೆ ಬಂದಿದ್ರು ಒಂದು ಫಿಲಮ್ ಮಾಡಬೇಕು ಅಂತ. ಅವರು ಕತೆ ಹೇಳಿದ್ರು, ಅದು ನನ್ನ ಕತೆ ಅವ್ರ ಕತೆ ಎಲ್ಲ ಆಲ್ಮೋಸ್ಟು ಒಂದೇ ಥರ ಇದೆ. ನಮ್ಮ ಮುರಳಿಗಾನ ಅಮೃತಪಾನದ್ದು ಅದು ಕತೆ ಒಂದೇ ಥರ ಇದೆ. ಏನಂದರೆ ಸರ್ ನೀವು? ಇಲ್ಲ, ಈ ಥರ ನೀವು ಒಂದು ಫಿಲಮ್ ನೋಡಿ ಆಮೇಲೆ ನಿಮಗೆ ಬೇಕಾದ್ರೆ ನಿಮ್ಗೆ ಅಲ್ಲಿಗೂ ಮಾಡಬೇಕಾದ್ರೆ ಮಾಡ್ತೀನಿ ಅಂದಿದ್ದೀನಿ. ಒಂದು ಕೆಲಸ ಮಾಡ್ಬೋದು, ಅವ್ರಿಗೆ ಒಂದು ಪಿಕ್ಚರು ಶೋ ಅರೇಂಜ್ ಮಾಡ್ಬೋದು, ಎಲ್ಲಿ ಮಾಡ್ತೀರಾ? ಅವಾಗ ಅಲ್ಲಿ ಸಂತೋಷ್ ಥಿಯೇಟ್ರಲ್ಲಿ ಒಂದು ಮಿನಿ ಥಿಯೇಟ್ರ್ ಇತ್ತು, ಮಿನಿ ಸಂತೋಷ್ ಅಂತ. ಎಲ್ಲ ಯಾರಿಗಾರ VIP ತೋರಿಸೋದಾದ್ರೆ ಅಲ್ಲೇ ತೋರಿಸ್ತಾ ಇದ್ದೆ. ನಾನು ಇಲ್ಲಿ ಅರೇಂಜ್ ಮಾಡ್ತೀನಿ ಸರ್, ತೊಂದರೆ ಇಲ್ಲ. ಎಷ್ಟು ಗಂಟೆ ಮಾಡ್ತೀರಾ? ಒಂದು 4 ಗಂಟೆ ಆಗ್ಬೋದು ಸರ್. ಆಯಿತು. ಅವ್ರು ನೆಕ್ಸ್ಟು ಅವ್ರಿಗೆ ಹೇಳಿದ್ದಾರೆ. ನೆಕ್ಸ್ಟ್ ಡೇ ನಾನು 4 ಗಂಟೆಗೆ, 3:15 ಗಂಟೆಗೆ ಅಲ್ಲಿ ಹೋಗಿ ಕಾಯ್ತಾಯಿದ್ದೀನಿ. 3:45ಗೆ ಕೆ ವಿಶ್ವನಾಥ್, KSL ಸ್ವಾಮಿ ಮಲೆಯ ಮಾರುತ ಡೈರೆಕ್ಟ್ರು, ಚಿನ್ನೇಗೌಡರು SA, ಅವ್ರು 3 ಜನ ಕಾರಲ್ಲಿ ಬಂದು ಇಳಿದ್ರು. ನನಗೆ ಭಯ ಶುರುವಾಯಿತು. ನಾನೇ ಹೋಗಿ ನನ್ನನ್ನು ಪರಿಚಯ ಮಾಡಿಕೊಂಡೆ, ನಾನೇ ಡೈರೆಕ್ಟ್ರು ಅಂತ. ಸರಿ ಆಯಿತು, ಪಿಕ್ಚರ್ ಶುರು ಆಯಿತು. ಹಾಕಿದ್ರು, ಪಿಕ್ಚರ್ ನೋಡ್ತಾ ಇದ್ದಾರೆ ಅವರು. ನಾನು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದೀನಿ. ನಾನು ಕೂತಿದ್ದೀನಿ. ಏನೋ ನಾನು ಹೀಗೆ ನೋಡ್ತಾ ಇದ್ದೀನಿ, ಅವರು ಹೀಗೇ ಸೀರಿಯಸ್ಸಾಗಿ ನೋಡ್ತಾ ಇದ್ದಾರೆ. ಇರುವಾಗ ಪಿಕ್ಚರ್ ಮುಗೀತು. ಅಲ್ಲಿ ಇಂಟ್ರಲ್ ಕೊಡೋದು ಅಂತ
ಕೇಳ್ತಾ ಇದ್ದೀವಿ. ಬೇಡ 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 ಇಂಟ್ರೋಲ್ ಬೇಡ ಅಂತಿದ್ದಾರೆ ಅವರು. ಯಾರು ವಿಶ್ವನಾಥ್ ಅವರೇ ಇಂಟ್ರೋಲ್ ಬೇಡ ಅಂತಿದ್ದಾರೆ. ಆಯಿತು, ಕ್ಲೈಮ್ಯಾಕ್ಸಿಗೆ ಬಂದ ಕೂಡಲೇ ನನಗೆ ಭಯ ಆಗಿಬಿಟ್ಟು ನಾನು ಆ ಹಿಂದ್ಗಡೆಯಿಂದ ಬಾಲ್ ತಗೊಂಡು ಹೊರಗಡೆ ಹೋಗಿ ನಿಂತ್ಕೊಂಡೆ. ಇನ್ನೊಂದು 10 ನಿಮಿಷ ಅಲ್ಲ ಅಂತ, ಏನು ಮಾಡೋದು, ಏನು ಹೇಳೋದು. ಪಿಕ್ಚರ್ ಮುಗಿದ ತಕ್ಷಣ ಕೇಳಿದ್ದಾರೆ ಕೆ ವಿಶ್ವನಾಥ್ ತೆಲುಗಲ್ಲಿ. ನನಗೆ ಈಗಲೂ ತೆಲುಗು ಸರಿ ಬರೋಲ್ಲ, ನನಗೆ ಕೆಲವು ಲ್ಯಾಂಗ್ವೇಜ್ಗಳು ಇಷ್ಟ ಇಲ್ಲ. ನಾನು ಕಲ್ತಿರೋದಂದರೆ ಇಂಗ್ಲೀಷು ಹಿಂದಿ ಎರಡೇ. ಬೇರೆ ಲ್ಯಾಂಗ್ವೇಜ್ ನಾನು ತುಳು ಹೋಗ್ಬಿಟ್ರೆ ಬೇರೆ ಲ್ಯಾಂಗ್ವೇಜ್ಗಳ ಬಗ್ಗೆ ನನಗೆ ಆಸಕ್ತಿನೇ ಮೊದಲಿಂದ ಬಂದಿಲ್ಲ. ಅವ್ರು ಕೇಳಿದ್ದಾರೆ, ಡೈರೆಕ್ಟ್ರು ಯಾಕ್ಟೊಂಡರು ಅಂತ. ಆವಾಗ ನಮ್ಮ ಅಸಿಸ್ಟೆಂಟಲ್ಲಿದ್ದವನು ಹೊರಗಡೆ ಇದ್ದಾರೆ ಸರ್ ಅಂತ ಹೇಳಿ ಸೀದಾ ಬಂದಿದ್ದಾರೆ. ಬಂದ ತಕ್ಷಣ ನಾನು ಅಲ್ಲಿದ್ದವನು ಸೀದಾ ಅವ್ರು ಬಂದ್ರಲ್ಲ ಅಂತ ಮುಂದೆ ಬಂದು ಕೈ ಕಟ್ಟಿಂದ ತೆಗೆದ್ರು. ಹೀಗೆ ನಿಂತ್ಕೊಂಡಿದ್ದೆ. ಮಂಚಿ ಚೇಷಾರು ಅಂತ ಹೇಳಿ ತಪ್ಕೊಂಡು, ಈ ನಾವು ಮಕ್ಕಳನ್ನ ಮುದ್ದು ಮಾಡುವಾಗ ಅಲ್ಲಿ ಇಲ್ಲೆಲ್ಲ ಮುದ್ದು ಕೊಡ್ತೀವಲ್ಲ, ಆ ಥರದಲ್ಲಿ ಕಿಸ್ ಕೊಟ್ಟರು. ಅದು ಇವತ್ತಿಗೂ ನನ್ನ ಜೀವನದಲ್ಲಿ ಅಲ್ಲಿ ಮರೆಯಲಾಗದ 10 ಘಟನೆಗಳು ಅಂತ ಒಂದು ಇದನ್ನು ಮಾಡಿದ್ದೀನಿ. ಅದರಲ್ಲಿ ಅದು ಇದೆ, ಈ ಬುಕ್ಕಲ್ಲಿ ಅದು ಇದೆ, ಬೇಕಾದ್ರೆ ತೋರಿಸ್ತೀನಿ. ಅದು ಒಂದು, ಯಾಕೆಂದರೆ ಒಬ್ಬ ಕೆ ವಿಶ್ವನಾಥನ್ ಡೈರೆಕ್ಟ್ರು ನನ್ನನ್ನು ತಪ್ಪಿಕೊಂಡು ತುಂಬ ಚೆನ್ನಾಗಿ ಮಾಡಿದೀಯಾ. ಜೊತೆಗೆ ಹೇಳಿದ್ರು, ಇಲ್ಲ ನಾನು ಅನಂತು ಹತ್ರ ಮಾತಾಡಿ ನಾನು ಬೇರೆ ಕತೆ ಮಾಡ್ತೀನಿ, ಈ ಕತೆ ಇಲ್ಲ, ಆಲ್ಮೋಸ್ಟ್ ನಾನು ಅಂದ್ಕೊಂಡ ಕತೆ ಇದು ಒಂದೇ ಥರ ಇದೆ, ತುಂಬ ಚೆನ್ನಾಗಿ ಮಾಡಿದೀಯಾ, ಬೆಸ್ಟ್ ಆಫ್ ಲಕ್, ಒಳ್ಳೇದಾಗುತ್ತೆ ಅಂತ ಹೇಳಿ ಇದು ಮಾಡಿ ಕಳಿಸಿದ್ದು. ನನಗೆ ಇವತ್ತಿಗೂ ಅದೊಂದು ಮರೆಯಲಾರದ ಇದರಲ್ಲಿ ಅದು ಒಂದು. ಇದಾದ್ಮೇಲೆ ನೋಡಿ, ಇಲ್ಲೇ ಇದೆ ಮುರಳಿಗಾನ ಅಮೃತಪ್ಪ, ಕೆ ವಿಶ್ವನಾಥ್. ಅನಂತ್ ಸರ್ ಮನೆಗೆ ಹೋದೆ. ಯಾವುದು ಕತೆ ಆಯ್ಕೆ ಮಾಡ್ಕೊಂಡಿದ್ದೀರ, ನಾವೆಲ್ಸು, ನೀವು ಬರೀ ನಾವೆಲ್ಲೇ ಮಾಡೋದು ಅಂತಿದ್ರಲ್ಲ, ಬಟ್ ಅದಕ್ಕೆ ಹೀರೋಗಳು ಸಿಗ್ತಾ ಇಲ್ಲ. ಏನ್ರಿ ನೀವು ಇಷ್ಟು ಜನ ಹೀರೋಗಳಿದ್ದಾರೆ, ಎಂಥದ್ರಲ್ಲಿ ಹೀರೋಗಳು ಸಿಗಲ್ಲ ಅಂತ. ಬಟ್ ಅದು ಹೀರೋ ಕ್ಯಾರೆಕ್ಟರ್ ಬಂದು ನೆಗೆಟಿವ್, ಎಲ್ಲರಿಗೂ ಮೋಸ ಮಾಡೋದು ಇಂಥದ್ದೆಲ್ಲ ಇದೆ. ಆ ಕಡೆ ನೋಡಿದ್ರು, ನನ್ನ ಕಡೆ ಒಂದು ಸರಿ ನೋಡಿ ಹಿಂಗಂದ್ರು, ಏನ್ರಿ ಅದರಲ್ಲಿ ಏನ್ರಿ ತಪ್ಪು ಇದಿದೆ, ಇರೋದೇನು ಒಬ್ಬ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಥರದ ಪಾತ್ರನೂ ಮಾಡಿ ಅದಕ್ಕೆ ನ್ಯಾಯ ಸಲ್ಲಿಸಬೇಕು, ಅವನು ನಿಜವಾದ ಆರ್ಟಿಸ್ಟು. ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ ಅಂದ್ರು. ನೀವು ಮಾಡ್ತೀವಿ ಅಂದರೆ ಬೇರೆ ಇದೇ ಇಲ್ಲ ಸರ್. ಖುಷಿ ಆಯಿತು. ಕತೆ ರೈಟ್ಸ್ ತೊಗೊಳ್ಬೇಕು. ಒಂದು ಚೀಟಿಲಿ ಬರೆದು ಕಳಿಸ್ದೆ, ಕೋಡ್ಲು ರಾಮಕೃಷ್ಣ ನಿರ್ದೇಶಕ. ಭಾರಿ ಹೊತ್ತವರೆಗೆ ಒಳಗಡೆ ಬಿಡಲಿಲ್ಲ. ಹಿಂಗೆ ನೋಡ್ತಾನೆ ಇದ್ರು, ಎಲ್ಲ ಸೈನ್ ಮಾಡ್ತಾ ಓದ್ತಾ ಇದು ಮಾಡ್ತಾನೆ ಇದ್ರು. ನನ್ನ ಮುಖ ಕೊಟ್ಟು ನೋಡಲಿಲ್ಲ. ಎಲ್ಲರಿಗೂ ನಿಮ್ಮ ಉದ್ಭವ ಕತೆ ಇಷ್ಟ ಆಗಿದೆ. ಉದ್ಭವ ಕತೆ ಇಷ್ಟ ಆದರೆ ಹಿಂದೆ ಮುಂದೆ ಇಲ್ಲದೆ ನಿನಗೆ ಕೊಟ್ಬಿಡೋಕ್ಕಾಗುತ್ತಾ? ಅಂಥವರೇ ಬಂದು ಈ ರೈಟ್ಸ್ ಕೇಳಕ್ಕೆ ಬಂದು ಹೋದರು, ಕೊಡಲಿಲ್ಲ. ಎಷ್ಟು ಪಿಕ್ಚರ್ ಮಾಡಿದ್ದೆ ಅವನಿಗೆ, ಯಾಕಪ್ಪ ನಿಂತಿದೆಯಾ ನೀನು ಹೋಗಿಲ್ವಾ ಅಂತ. ಕೊಡಲ್ಲಪ್ಪ, ಯಾರ್ಯಾರಿಗೆಲ್ಲ ಹಿಂದೆ ಮುಂದೆ ಇಲ್ಲದೆ ಕೊಡೋಕ್ಕಾಗುತ್ತೆ, ನಿಲ್ಲಕ್ಕೆ ಬಿಡಲಿಲ್ಲ. ಕಳಿಸಪ್ಪ, ನಾನು ಕಳಿಸೇ ಬಿಟ್ರು. ಸ್ನೇಹಿತರೆಲ್ಲ ಸೇರಿದಾಗ ಹೇಳಿದ್ರು, ಒಂದು 8-10 ಜನ ಸೇರಿ ಒಂದು ಪಿಕ್ಚರ್ ಮಾಡೋಕ್ಕಾಗಲ್ವಾ? ಯಾಕಾಗಲ್ಲ, ಆಗುತ್ತೆ, ಎಷ್ಟಾಗುತ್ತೆ ಬಡ್ಜೆಟ್ಟು? ಅವಾಗ ಪಿಕ್ಚರ್ ಬಡ್ಜೆಟ್ ಎಷ್ಟು ಗೊತ್ತಾ? ನಮ್ಮದು ಮೊದಲನೇ ಚಿತ್ರದ ಬಡ್ಜೆಟ್ಟು ಎಷ್ಟು ಮಾಡಿದೆ ಬಿಸಿಲು ಬೆಳೆದ ಆ ಪಿಕ್ಚರ್ ಬಡ್ಜೆಟ್ಟು ಕೇವಲ 6.5 ಲಕ್ಷ. ಎಷ್ಟು? 6.5 ಲಕ್ಷ. ಎರಡನೇ ಪಿಕ್ಚರ್ ಮುರಳಿಗಾನ ಅಮೃತಪಾನ, ಅನಂತ್ನಾಗ್ ಸಾರು, ಅಶ್ವತ್ತು, ತಾರಾ, ಸುಧಾಚಂದ್ರನು, ಸುಂದರ್ರಾಜು ಇವನ್ನೆಲ್ಲ ಹಾಕ್ಕೊಂಡು ಪಿಕ್ಚರ್ ಬಡ್ಜೆಟ್ ಬಂದು 13 ಲಕ್ಷ. ಆಯಿತಾ? ಉದ್ಭವ ಏನು ಬಡ್ಜೆಟಲ್ಲಿ ಮಾಡ್ಬೋದು ಅಂತ ನನ್ನ ಸ್ನೇಹಿತರೆಲ್ಲ ಕೇಳಿದ್ರು. ನಾನು ಹೇಳಿದೆ, ಒಂದು 10 ಲಕ್ಷದಲ್ಲಿ ಮಾಡ್ಬೋದು. ಆಮೇಲೆ ಅಂಥ ಶಾರ್ಟೇಜ್ ಆದರೆ ಡಿಸ್ಟ್ರಿಬ್ಯೂಟರ್ ಹತ್ರ ತೊಗೊಂಡು ಮಾಡ್ಬೋದು. ನಾವೇ ಒಂದು 10 ಜನ 1 ಲಕ್ಷ ಹಾಕಿ ಮಾಡ್ಬಿಡೋಣ ಅಂತ ಆಯಿತು. ಅವನು ಹೇಳಿದ, ನಾನು ನನ್ನ ಫ್ರೆಂಡ್ ಒಬ್ಬಿದ್ದಾನೆ, ಅವನಿಗೂ ಹೇಳ್ತೀನಿ, ನನ್ನ ಮಾತಿಲ್ಲ ಅನ್ನಲ್ಲ. ಈಗ ಆಯಿತು, ಈಗ ಒಂದು ಫಿಲಮ್ ಮಾಡೋಣ ಅಂತ ಆಯಿತು. ಯಾವುದು ಕತೆ ಆಯ್ಕೆ ಬಂತೀವಿ. ಕತೆ ಆಯ್ಕೆ ಬಂದಾಗ ನಾನು ಹೇಳಿದೆ, ಒಂದು ಒಳ್ಳೆ ಕತೆ ಇದೆ, ನಾನು ಒಂದೇ ಥರದ್ದು ಬ್ರ್ಯಾಂಡ್ ಆಗಬೇಕು ಅನ್ನೋದು ನನಗೆ ಇಷ್ಟ ಇಲ್ಲ. ಫಸ್ಟ್ ಪಿಕ್ಚರು ಒಂದು ಅಕ್ಕ ತಂಗಿಯರ ನಡುವಿನ ಒಂದು ಕತೆ ಮಾಡಿದೆ. ಎರಡನೇ ಪಿಕ್ಚರ್ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಮಾಡಿದೆ. ಇದು ಒಂದು ಮ್ಯೂಸಿಕಲ್ ಪಿಕ್ಚರ್ ಆಯಿತು. ಈಗ ಯಾವುದಾದ್ರೂ ಈ ಪೊಲಿಟಿಕಲ್ ಸಟೈರ್ ಅಂಥದ್ದು ಬಗ್ಗೆ ಮಾಡಬೇಕು. ಆ ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ನಾಟಕ ನನಗೆ ತುಂಬ ಇಷ್ಟ ಆಗಿದೆ.
ಯಾವ ನಾಟಕ? ವೈಕುಂಠರಾಜ್ ಅವ್ರದ್ದು ಉದ್ಭವ. ಅಲ್ಲಿದ್ದವ್ರು ಎಲ್ಲರೂ ಆ ನಾಟಕ ಒಂದು 10 ಸರಿ ನೋಡಿದೆ. ಅಯ್ಯೋ, ಉದ್ಭವ ಆದರೆ ಭಾರಿ ಒಳ್ಳೆಯದು, ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಆಯಿತು. ಸರಿ, ಅದಕ್ಕೆ ಹೀರೋ, ಅದು ಕ್ಯಾರೆಕ್ಟರ್ ಬಂದು ನೆಗೆಟಿವ್ ರೋಲ್. ನಮ್ಮ ಹೀರೋಗಳು ಯಾರೂ ಒಪ್ಪಲ್ಲ. ಏನು ಮಾಡ್ಬೋದು? ಹೀರೋಗೆ ಒಪ್ಬೇಕಲ್ಲ, ಇದಕ್ಕಾಗೋ ಹೀರೋ ಯಾರು ಅಂತ ಅವ್ರುಗಳೇ ಎಲ್ಲ ನನ್ನ ಸ್ನೇಹಿತರು ನನಗೆ ಕೇಳಿದ್ರು. ನಾನು ಹೇಳಿದೆ, ನನಗೆ ತಲೆಯಲ್ಲಿ ಒಂದು ಆರ್ಟಿಸ್ಟ್ ಇದ್ದಾರೆ, ಅವ್ರು ಏನಾದ್ರು ಮಾಡಿದ್ರು ಅಂದರೆ ಪಿಕ್ಚರ್ ಎಲ್ಲೋ ಹೊರಟೋಗ್ಬಿಡುತ್ತೆ. ಬಟ್ ಅವ್ರ ಜೊತೆ ನಾನು ಮಾಡಿರೋದೇ ಒಂದು ಪಿಕ್ಚರು, ಆದರೂ ಒಂದು ಪ್ರಯತ್ನ ಪಡ್ತೀನಿ. ಯಾವುದು? ಯಾರು? ಅನಂತನಾಗ್ ಸಾರು. ಅವರೆಲ್ಲಿ ಮಾಡ್ತಾರೆ ಅಂತ ನಮ್ಮ ಸ್ನೇಹಿತರುಗಳು. ನಾನು ಒಪ್ಪಿಸ್ತೀನಿ ನೋಡೋಣ ಅಂತ. ನಿಮ್ಮದೆಲ್ಲ ಓಕೆನಪ್ಪ, ಆಮೇಲೆ ಮತ್ತೆ ಮುಂದೆ ಹೋಗಿ ಹಿಂದೆ ಬರಬಾರ್ದು ಅಂದಾಗ, ಸರಿ ನಮ್ಮದೆಲ್ಲ ಓಕೆ ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಅನಂತ್ ಸರ್ ಮನೆಗೆ ಹೋದೆ. ಮಲ್ಲೇಶ್ವರಂ 18th ಕ್ರಾಸಲ್ಲಿ MES ಕಾಲೇಜ್ ಹಿಂಭಾಗದಲ್ಲಿ ಅವ್ರ ಮನೆ ಇತ್ತು. ಹೋದೆ. ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ರು. ಬಂದರು. ಆಗ ಹೇಳಿದ್ರು, ಗಾಯತ್ರಿ ಅವರಿಗೆ ಹೇಳಿದ್ರು, ಕೂಡ್ಲಿಗೂ ಟಿಫನ್ ಇದು ಮಾಡು ಅಂತೇಳಿ. ನನಗಾಗಿದೆ ಅಂದರೆ ಬಿಡಲಿಲ್ಲ, ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೆ. ಮಾಡುವಾಗ ಮತ್ತೆ ಯಾವುದು ಕತೆ ಆಯ್ಕೆ ಮಾಡ್ಕೊಂಡಿದ್ದೀರ? ನಾವೆಲ್ಸು, ನೀವು ಬರೀ ನಾವೆಲ್ಲೇ ಮಾಡೋದು ಅಂತಿದ್ರಲ್ಲ ಅಂದರು. ನಾನು ಈ ಸರಿ ನಾವೆಲ್ಲಲ್ಲ, ಒಂದು ಡ್ರಾಮಾ ಓದಿದ್ದೀನಿ ಸರ್, ಅದು ನನಗೆ ತುಂಬ ಇಷ್ಟ ಆಗಿದೆ. ಬಟ್ ಅದಕ್ಕೆ ಹೀರೋಗಳು ಸಿಗ್ತಾ ಇಲ್ಲ. ಏನ್ರಿ ನೀವು ಇಷ್ಟು ಜನ ಹೀರೋಗಳಿದ್ದಾರೆ, ಎಂಥದ್ರಲ್ಲಿ ಹೀರೋಗಳು ಸಿಗಲ್ಲ ಅಂತೇಳಿ? ಇಲ್ಲ, ಕಥೆನ ಹೀರೋಗಳು ಒಪ್ಕೊಳ್ಳಲ್ಲ ಸರ್ ಅಂದೆ. ಆಯ್ತು ಮೇಡಮ್, ಕೇಳಿಸ್ಕೊಳ್ತೇನೆ, ಸರ್ವ್ ಮಾಡ್ತಾಯಿದ್ದಾರೆ. ಸರಿ ಆಯಿತು, ಯಾವುದ್ರಿ ನೀವು ಹೇಳ್ತಾ ಇರೋದು? ಸರ್ ಅದು ಡ್ರಾಮಾ ಸರ್, ಫೇಮಸ್ ಡ್ರಾಮಾ, ತುಂಬ ಪ್ಲೇ ಆಗಿದೆ ಅದು. ಬಟ್ ಅದು ಕ್ಯಾರೆಕ್ಟರ್ ಬಂದು, ಹೀರೋ ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಇದೆ, ಎಲ್ಲರಿಗೂ ಮೋಸ ಮಾಡೋದು ಇಂಥದ್ದೆಲ್ಲ ಇದೆ. ಅದನ್ನು ನಮ್ಮ ಹೀರೋಗಳು ಇಷ್ಟಪಡಲ್ಲ. ಒಂದು 2-3 ಸುಮ್ಮನೆ ತಿಂಡಿ ತಿಂದರು, ಆ ಕಡೆ ಈ ಕಡೆ ನೋಡಿದ್ರು, ನನ್ನ ಕಡೆ ಒಂದು ಸರಿ ನೋಡಿ ಹಿಂಗಂದರು. ಮತ್ತೆ ಟಿಫನ್ ಮಾಡೋಕ್ಕೆ ಶುರು ಮಾಡಿದ್ರು. ಟಿಫನ್ ಮುಗೀತು, ಸೀದಾ ಹೊರಗಡೆ ಬರೋ ಟೈಮಲ್ಲಿ, ನೀವೇನಾದರೂ ಹೇಳ್ತಿರೋದು ವೈಕುಂಠರಾಜ್ ಅವರು ಉದ್ಭವದ ಕಥೆನನ್ರಿ ಅಂದರು. ಹೌದು ಸರ್ ಅಂದು. ಒಂದೇ ಸರಿ ಹೇಳಿದ್ರು. ಏನು ರೀ ಅದರಲ್ಲಿ ಏನು ರೀ ತಪ್ಪು ಇದಿದೆ? ಇರೋದೇನು ಸರ್? ಅದು ಕ್ಯಾರೆಕ್ಟರ್ ನೆಗೆಟಿವ್ ಅಲ್ಲ. ನೆಗೆಟಿವ್ ಆದರೆ ಒಬ್ಬ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಥರದ ಪಾತ್ರನೂ ಮಾಡಿ ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಅವನು ನಿಜವಾದ ಆರ್ಟಿಸ್ಟು. ಅದರಲ್ಲಿ ಏನಿದೆ? ನನಗೇನು ಅನಿಸ್ತಾ ಇಲ್ವಲ್ಲ, ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ ಅಂದ್ಬಿಟ್ರು. ಸರ್, ನಿಮ್ಮನ್ನು ಕೇಳೋದು ಹೇಗೆ ಅಂತ ಸಂಕೋಚದಿಂದ ಏನೇನೇನೇನೇನು ಪೀಠಿಕೆ ಹಾಕ್ತಾಯಿದ್ದೀನಿ ಸರ್ ಅಂದೆ. ನೀವು ಮಾಡ್ತೀವಿ ಅಂದರೆ ಬೇರೆ ಇದೇ ಇಲ್ಲ ಸರ್. ಸರಿ, ನಾ ಮಾಡ್ತೀನಿ ಹೋಗ್ರಿ ಅಂದ್ಬಿಟ್ರು. ನಮ್ಮ ಪ್ರೊಡ್ಯೂಸರ್ಗಳಿಗೆ ಬಂದೆ ಹೇಳಿದೆ. ಖುಷಿ ಆಯಿತು. ಈಗ ಸ್ಟೋರಿ ರೈಟ್ಸ್, ಕತೆ ರೈಟ್ಸ್ ತೊಗೊಳ್ಬೇಕಲ್ಲ, ವೈಕುಂಠರಾಜು. ಸರಿ, ವೈಕುಂಠರಾಜನ ಹೋಗಿ ಕೇಳಿ ಬನ್ನಿ ಅಂತ ಆಯಿತು. ಸೀದಾ ಹೋದೆ. ಅವ್ರದ್ದು ವಾರಪತ್ರಿಕೆ ಶ್ರೀರಾಮ್ಪುರದಲ್ಲಿತ್ತು. ಸೀದಾ ಹೋದೆ. ಒಂದು ಚೀಟಿಲಿ ಬರೆದು ಕಳಿಸ್ದೆ, ಕೋಡ್ಲು ರಾಮಕೃಷ್ಣ ನಿರ್ದೇಶಕ ಅಂತ. ಭಾರಿ ಹೊತ್ತವರೆಗೆ ಒಳಗಡೆ ಬಿಡಲಿಲ್ಲ. ಆಮೇಲೆ ತುಂಬ ಹೊತ್ತಾದ ಮೇಲೆ ಕಳಿಸಿದ್ರು. ಯಾರಪ್ಪ ಅಂತ ಹಿಂಗೆ ನೋಡ್ತಾನೆ ಇದ್ದರು. ಎಲ್ಲ ಸೈನ್ ಮಾಡ್ತಾ ಓದ್ತಾ ಇದು ಮಾಡ್ತಾನೆ ಇದ್ರು. ನನ್ನ ಮುಖ ಕೊಟ್ಟು ನೋಡಲಿಲ್ಲ. ಏನಪ್ಪ ಸರ್, ನಾನು ಕೂಡ್ಲು ರಾಮಕೃಷ್ಣ ಅಂತ. ಕಾರ್ಡ್ ನೋಡಿದೆ. ಹೇಳಿ ಸರ್, ಈ ಥರ ನಾನೊಂದು 2 ಪಿಕ್ಚರ್ ಮಾಡಿದ್ದೀನಿ, ಈಗೊಂದು ಫಿಲಮ್ ಮಾಡಬೇಕು. ಅದಕ್ಕೆ ನಮ್ಮ ಪ್ರೊಡ್ಯೂಸರಿಗೆ, ಹೀರೋಗೆ, ಎಲ್ಲರಿಗೂ ನಿಮ್ಮ ಉದ್ಭವ ಕಥೆ ಇಷ್ಟ ಆಗಿದೆ. ಉದ್ಭವ ಕಥೆ ಇಷ್ಟ ಆದರೆ ಹಿಂದೆ ಮುಂದೆ ಹೇಳ್ದೆ ನಿನಗೆ ಕೊಟ್ಬಿಡೋಕ್ಕಾಗತ್ತಾ? ಎಷ್ಟು ಪಿಕ್ಚರ್ ಮಾಡಿದೆಯಾ? ಸರ್, 3ನೇ ಪಿಕ್ಚರ್. 3 ಪಿಕ್ಚರ್ ನನ್ನ ಹತ್ರ ಯಾರ್ಯಾರು ಬಂದಿದ್ದಾರೆ ಗೊತ್ತಾ? ಗೊತ್ತೇನ್ರಿ? ಬಂಗಾಳಿ ರೈಟ್ರು, ಅಲ್ಲಿ ಬಂಗಾಳಿ ಡೈರೆಕ್ಟ್ರು ಮೃಣಾಲ್ ಸೇನ್ ಅಂತ, ಅಂಥವರೇ ಬಂದು ಈ ರೈಟ್ಸ್ ಕೇಳಕ್ಕೆ ಬಂದು ಹೋದರು, ಕೊಡಲಿಲ್ಲ. ಗಿರೀಶ್ ಕಾಸರೊಳ್ಳಿ ಬಂದರು, KSL ಸ್ವಾಮಿ ಬಂದರು, ಆ ಥರದಲ್ಲಿ ತುಂಬ ಜನ. ಆಡೂರು ಕೃಷ್ಣಮೂರ್ತಿ, ಮಲಯಾಳಂ, ಆಡೂರು ಗೋಪಾಲಕೃಷ್ಣ, ಇಷ್ಟು ಜನ ಎಲ್ಲ ಬಂದು ಹೋಗಿದ್ದಾರೆ, ಅವರಿಗೆ ಕೊಟ್ಟಿಲ್ಲ ಅಂದರು. ಸುಮ್ಮನೆ ನಿಂತಿದ್ದೀನಿ. ಅವ್ರ ಪಡೆಗೆ ಅವ್ರು ವರ್ಕ್ ಮಾಡ್ತಾನೇ ಇದ್ದಾರೆ. ಕೊನೆ, ಯಾಕಪ್ಪ ನಿಂತಿದೆಯಾ, ನೀನು ಹೋಗಿಲ್ವಾ ಅಂತಾರೆ.
ಸರ್ ಅದೇ ಕೊಡಲ್ಲಪ್ಪ, ಯಾರ್ಯಾರಿಗೆಲ್ಲ ಹಿಂದೆ ಮುಂದೆ ಇಲ್ಲದೆ ಕೊಡೋಕ್ಕಾಗತ್ತಕ್ಕ, ನನಗೇನು ಅಂಥ ಕಥೆನ ಕೆಡ್ಸೋಕೆ ನನಗೇನು ಇಷ್ಟನಾ ಅಂದರು. ಸೀದಾ ನಿಲ್ಲಕ್ಕೆ ಬಿಡಲಿಲ್ಲ, ಕಳ್ಸಪ್ಪ ನಾನು ಕಳಿಸೇ ಬಿಟ್ರು. ಸೀದಾ ಮನೆಗೆ ಬಂದೆ. ನಮ್ಮ ಫ್ರೆಂಡಿಗೆಲ್ಲ ಫೋನ್ ಮಾಡಿದ್ರು ಒಬ್ಬರು, ಏನಾಯ್ತು ರೀ ಅಂತ. ಇಲ್ಲ ಅವರು ಒಳ್ಳೆ ಮೂಡಲ್ಲಿ ಇರಲಿಲ್ಲ, ನಾಳೆ ಇನ್ನೊಂದು ಸರಿ ಹೋಗ್ತೀನಿ ಅಂತ ವೈಕುಂಠರಾಜ್ ಅವರು. ಸರಿ ನೆಕ್ಸ್ಟ್ ಡೇ ಹೋದೆ. ಅವತ್ತು ಏನಾಗಿತ್ತು, ಸ್ವಲ್ಪ ಒಳ್ಳೆ ಮೂಡಲ್ಲಿದ್ದರು. ಸರಿ ಓದ್ಕೊಳ್ಳಿ ಮತ್ತೆ ಯಾಕಪ್ಪ ಮತ್ತೆ ಬಂದೆ, ಯಾಕೆ ಏನೇ ಬೇರೆ ಕತೆಗಳಿಲ್ಲನೆಯ, ಏನು ಇದೇ ಆಗಬೇಕಾ? ಇಲ್ಲ ಸರ್, ಇದು ನಿಮ್ಮ ಕತೆ ಏನಾರು ನಾನು ಇದು ಮಾಡಿದ್ರೆ ನಿಮ್ಮ ಆಫೀಸಲ್ಲಿ ಅಟೆಂಡ್ರಾಗಿ ಕೆಲಸ ಮಾಡ್ತೀನಿ. ಎಂಥ ಹುಚ್ಚನೇ ನೀನು, ಕತೆ ಕೆಡಿಸ್ಬಿಟ್ರೆ, ಕತೆ ಕೆಟ್ಟೋದ್ಮೇಲೆ ಇನ್ನೇನು ನೀನು ಹುಚ್ಚನ, ಅಲ್ಲಿ ನೀನು ಅಟೆಂಡ್ರಾಗಿ ಕೆಲಸ ಮಾಡಿದ್ರೇನು ಬಿಟ್ರೇನು ಅಂದರು. ಎಲ್ಲ ಆಯಿತು. ಆಮೇಲೆ ಸರ್ ಇಲ್ಲ, ಅನಂತ್ ಸರ್ಗೆ ತುಂಬ ಇಷ್ಟ ಆಗಿದೆ ಕತೆ. ಯಾವ ಅನಂತ್ ಸರ್ಗೆ? ಅನಂತ್ನಾಗ್ ಸರ್ಗೆ. ಅವ್ರಿಗೆ ಹೇಳಿದೆಯಾ ಕತೆನ? ಹೌದು ಸರ್. ಏನಂದರು? ಚೆನ್ನಾಗಿದೆ, ನಾ ಮಾಡ್ತೀನಿ ಅಂದರು. ಫೋನ್ ಮಾಡಿ, ಅನಂತು ಹೇಗಿದ್ದೀರಾ? ಎಲ್ಲ ಆಯಿತು. ಏನಿಲ್ಲ, ಯಾರೋ ಒಬ್ಬ ಕೂಡ್ಲು ರಾಮಕೃಷ್ಣ ಅಂತ ಆ ಕಾರ್ಡ್ ನೋಡ್ಕೊ, ಅಲ್ಲಿ ಚೀಟಿ ಬರ್ದಿಂದ ಅದನ್ನು ಇಲ್ಲಿ ಬಂದ್ಕೊಂಡು ಬೆಳಗ್ಗೆಯಿಂದ ಇದು ಎರಡನೇ ಸರಿ ನನಗೆ ಬಂದು ತಲೆ ತಿಂತ ಇರೋದು ಅಂತ ಹೇಳ್ತಾ ಇದ್ದಾರೆ. ಏನು ಯಾಕಂತೆ ಅಂತಿದ್ದಾರೆ ಅವರು. ಅದೇ ರೈಟ್ಸ್ ಕೊಡು ಅಂತಿದ್ದಾರೆ, ನೀವು ಒಪ್ಕೊಂಡಿದ್ದಾರೆ. ಏನಪ್ಪ ನಿನ್ಗೆ ಇಷ್ಟ ಆಗಿದೆಯೇನಪ್ಪ ಕತೆ? ಚೆನ್ನಾಗಿದೆಯಲ್ಲ ಸರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ದು ಯಾವುದೋ ಮಾಡಿದಾರಂತಲ್ಲಪ್ಪ, ಯಾವುದೋ ಮುರಳೀಗಾನ ಅಂತ, ಒಳ್ಳೆ ಡೈರೆಕ್ಟ್ರು ಸರ್, ಮಾಡ್ಬೋದು ಅಂತ ಅನಂತ್ ಸರ್ ಸರ್ಟಿಫೈ ಮಾಡಿದ್ರು. ಹೌದಾ, ಸರಿ ಆಯ್ತಪ್ಪ, ಒಂದು ಕೆಲಸ ಮಾಡು. ಅನಂತ ಹೇಳಿದ್ಮೇಲೆ ನಾನು ಇಲ್ಲ ಅನ್ನಲ್ಲ, ಯಾಕೆ ಸ್ಕ್ರಿಪ್ಟ್ ಮಾಡ್ತೀನಿ, ನೀನು ಸ್ಕ್ರಿಪ್ಟ್ ಮಾಡ್ಕೊಬಂದು ಒಂದು ಸರಿ ನಂಗೆ ರೀಡಿಂಗ್ ಕೊಡು. ಅಲ್ಲಿಗೂ ಸ್ಕ್ರಿಪ್ಟ್ ನನಗೆ ಇಷ್ಟ ಆಯಿತು ಅಂದರೆ ಖಂಡಿತ ಮಾಡ್ಬೋದು ಅಂತ ಹೇಳೋದು. ಈಗ ಸ್ಕ್ರಿಪ್ಟ್ ಮಾಡಿಸ್ಬೇಕು. ಸ್ಕ್ರಿಪ್ಟ್ ಮಾಡಿಸೋಗೇನಾಗಿತ್ತು, ನಾನು ಹಿಂದೆ ಹೇಳಿದಂತೆ ಸುಧಾ ಅದು ತರಂಗ ಪಿಕ್ಚರಿಗೆ ಅಲ್ಲ, ತರಂಗ ಮ್ಯಾಗ್ಝಿನ್ನಿಗೆ ನಂದು ಇಂಟ್ರ್ಯೂ ಮಾಡೋಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಬಂದಿದ್ರು. ಅವ್ರ ಲೆಕ್ಚರರ್ ಆಗಿದ್ರು. ಅವರು ಒಂದು ಸರಿ ಅದೇ ಟೈಮಿಗೆ ಕರೆಕ್ಟಾಗಿ ಫೋನ್ ಮಾಡಿದ್ರು, ಯಾವುದೋ ಸಲುವಾಗಿ ಫೋನ್ ಮಾಡಿದಾಗ ಏನು ಮಾಡ್ತಾಯಿದ್ದೀರಾ? ನಾನು ಈ ಥರ ವೈಕುಂಠರಾಜ್ ಅವ್ರದ್ದು ಉದ್ಭವನ ಸಿನಿಮಾ ಮಾಡೋಕ್ಕೆ ಅನಂತ್ನಾಗ್ ಸರ್ ಒಪ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ಸು ರೆಡಿ ಇದ್ದಾರೆ, ಈಗ ರೈಟ್ರನ್ನ ಯಾರನ್ನು ಅಂತ ಈಗ ಯೋಚನೆ ಮಾಡ್ತಾಯಿದ್ದೀವಿ. ಅಯ್ಯೋ ಕೊಡ್ಲವ್ರೆ, ನನಗಿದು ಭಾರೀ ಇಷ್ಟವಾದ ನಾವೆಲ್ಲೋ ಅಲ್ಲದ ಡ್ರಾಮಾ, ನನಗೊಂದು ಅವಕಾಶ ಕೊಡಿ. ನಾನು ಗೌರಿಶಂಕರ್ದು ಅದು ಮಾಡಿದ್ದೀನಿ, ನಂದೇ ಆದ ಸಂಕ್ರಾಂತಿ, ನಂದೇ ಕತೆ, ಕೆಂಡದ ಮಳೆ ನಂದೇ ಇದು ಎಲ್ಲ ಹೇಳಿದ್ರು. ಆಮೇಲೆ ಇಲ್ಲ, ಅದು ಒಂದೇ ಸರಿ ನನಗೆ ಹೇಳಿದರೆ ನಾನು ನನ್ನ ಪಾರ್ಟ್ನರ್ನ ಕೇಳ್ತೀನಿ. ಅಯ್ಯೋ ಕೇಳ್ರಪ್ಪ, ನಾನು ಬೇಕಾದ್ರೆ ಪಾರ್ಟ್ನರಿಗೆ ಮಾತಾಡ್ತೀನಿ ಅಂತ ಆಯಿತು. ಸರಿ, ನನ್ನ ಪಾರ್ಟ್ನರ್ಗಳಿಗೆಲ್ಲ ಹೇಳಿದೆ, ಎಲ್ಲ ಓಕೆ ಆಗಿದೆ. ಈಗ ಸ್ಕ್ರಿಪ್ಟ್ ರೈಟ್ರ್ ಮೇಲೆ ನಿಂತಿದೆ. ಸ್ಕ್ರಿಪ್ಟ್ ರೈಟ್ರ್ ಒಂದು ಓಕೆ ಆದರೆ ವೈಕುಂಠರಾಜದು ಓಕೆ, ಅನಂತ್ ಸರ್ದು ಓಕೆ. ಸರಿ, ಅವರು ಅದರಲ್ಲಿ ಒಂದಿಬ್ಬರು ಹೇಳಿದ್ರು, ಸ್ಕ್ರಿಪ್ಟು ಏನೇ ಆದ್ರೂ ನಾವೆಲ್ಲೋ ಜೊತೆಗೆ ನೀವು ಇರ್ತೀರಾ, ಎಲ್ಲ ಕುತ್ಕೊಂಡು ಮಾಡುತ್ತಾನೆ, ಮಾಡಲಿ ನೋಡಿ, ಅವನಿಗೊಂದು ಅವಕಾಶ ಕೊಡಿ, ಒಂದು ಕೆಲಸ ಮಾಡೋಣ, ಒಂದು 10 ಸೀನ್ ಬರ್ಸೋಣ. ಅವ್ರಿಗೆ ಒಂದೇ ಸರಿ ಡಿಸಪಾಯಿಂಟ್ ಮಾಡೋದು ಬೇಡ, ನಾಗ್ತಿಹಳ್ಳಿಗೆ 10 ಸೀನ್ ಬರ್ಸೋಣ. ಅದರಲ್ಲಿ ಏನಾದರೂ ಇಷ್ಟ ಆಯ್ತು ಅಂದರೆ ಆ 10 ಸೀನ್ ತೊಗೊಂಡೋಗಿ ವೈಕುಂಠರಾಜರಿಗೆ ಕೊಡಿ. ಅಲ್ಲೂ ಇಷ್ಟ ಆಯಿತು ಅಂದರೆ ಅವ್ರ ಕೆಲವು ಬರ್ಸೋಣ ಅಂದ್ಬಿಟ್ಟು. ಅವನು ಟ್ಯಾಲೆಂಟೆಡ್ಡು, ಅವ್ನು ಕೆಲವು ಬುಕ್ಸ್ ಎಲ್ಲ ಪಬ್ಲಿಷ್ ಆಗಿದೆ ಅಂತ ಎಲ್ಲ ನನ್ನ ಫ್ರೆಂಡಲ್ಲೇ ಹೇಳಿದ್ರು. ಅದೇ ಥರ ಅವ್ನು ಕರೆಸ್ದೆ, ನಾಗ್ತಿಹಳ್ಳಿಯವ್ರಿಗೆ ಹೇಳಿದೆ, ನೋಡಪ್ಪ ಇದು ನನ್ನ ಚಾಲೆಂಜ್ ಪ್ರಶ್ನೆ ಅಂದೆ. ಒಂದು ಎಲ್ಲ ಡ್ರಾಮಾ ಓದಿದ್ರಲ್ಲ, ನಾನು ಹೇಳುವಂಥದ್ದೇನಿರಲಿಲ್ಲ, ಇದನ್ನು ನನಗೆ ಒಂದು 10 ಸೀನ್ ಬರ್ಕೊಡಿ ನೀವು. ನಾನು ಬರ್ದು ಕೊಟ್ಟರು. ಅದನ್ನು ತೊಗೊಂಡು ವೈಕುಂಠರಾಜವ್ರಿಗೂ ತೋರಿಸ್ದೆ. ವೈಕುಂಠರಾಜವರು ಚೆನ್ನಾಗಿ ಓಕೆ ಗೋ ಹೆಡ್ ಅಂತ, ಇದೇ ಥರ ಮೇಂಟೈನ್ ಮಾಡಿ ಗೋ ಹೆಡ್. ನೀನು ಈ ಬ್ಲಾಕ್ಗೆ ಲೀಡರ್ ಆಗಬೇಕು, ನಂತರ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಬೇಕು, MLA ಆಗಬೇಕು. ಆಯಿತು, ಪಿಕ್ಚರು ಕಂಪ್ಲೀಟ್ ಆಯಿತು. ಈ ಮಧ್ಯದಲ್ಲಿ ಏನಾಗಿದೆ, ಇದ್ರ ಶೂಟಿಂಗ್ ನಡೀತಿದ್ದು ಸೌತ್ ಎಂಡ್ ಸರ್ಕಲಲ್ಲಿ ಹೆಚ್ಚಿನ ಭಾಗ. ಅಲ್ಲೊಂದು ಬಿಳಿಗಿರಿ ನಿವಾಸ ಅಂತ ಇತ್ತು, ಆ ಮನೇಲಿ ನಡೀತಾ ಇತ್ತು. ನಾಗತಿಹಳ್ಳಿ ಬಂದು BS ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರು.
ಯಾವಾಗಲೂ ಒಂದು ಸರಿನ ಬಂದಿದ್ದರು ಸೆಟ್ಟಿಗೆ, ಆಮೇಲೆ ಬಂದಿರಲಿಲ್ಲ. ಅದು ಯಾಕೆ ಬಂದಿರಲಿಲ್ಲ ಅನ್ನೋದು ಅವರು ಹೇಳಿರಲಿಲ್ಲ ನನಗೆ. ಒಂದಿನ ಏನಾಯಿತು, ಯಾವುದೋ ಒಂದು ಸೀನು ಅನಂತ್ ಸರ್ ಕೇಳಿರಲಿಲ್ಲ ಯಾರು ಡೈಲಾಗ್ ಬರೆದಿದ್ದು. ಅವ್ರು ತಿಳ್ಕೊಂಡಿದ್ದಾರೆ ನಾನೇ ಬರೆದಿದ್ದೀನಿ ಅಂತ. ನಾನೇ ಡೈಲಾಗ್ ಬರೆದಿದ್ದೀನಿ ಅಂತ. ಒಂದು 8 ದಿನ ಆಗಿದೆ, 9ನೇ ದಿನ ಅಂತ ಇಟ್ಕೊಬೋದು. ಇದಕ್ಕಿದ್ದಂಗೆ ಒಂದು ಸೀನ್ ನಗ್ತಾ ಇದ್ದಾರೆ, ಅವರಷ್ಟಿಗೆ ಅವರೇ ಎಂಜಾಯ್ ಮಾಡ್ತಾಯಿದ್ದಾರೆ. ಅವರು ನಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾರೆ. ಈ ಟೈಮಿಗೆ ಕರೆಕ್ಟಾಗಿ ನಾಗತಿಯಲ್ಲಿ ನನ್ನನ್ನು ನಾನು ಎಂತಕ್ಕೋ ಸಿಗೋಕ್ಕೆ ಹೇಳಿದ್ದೆ ಸಿಕ್ಕಿದ್ದಾರೆ. ನಮ್ಮ ಅಸ್ಟೆಂಟ್ ಬಂದು ಹೇಳಿದ್ರು, ಸರ್ ನಾಗತಿಯಲ್ಲಿ ರೈಟ್ರು ಬಂದಿದ್ದಾರೆ ಸರ್ ಅಂದರು. ನಾನು ಸೀದಾ ಬ್ರೇಕ್ ಇತ್ತು ಅವಾಗ, ಬ್ರೇಕಲ್ಲಿ ಸೀದಾ ಹೋಗಿ ಅವ್ರ ಹತ್ರ ಮಾತಾಡಿಸ್ತಾ ಇದ್ದೀನಿ. ಮಾತಾಡಿ ಸೀದಾ ಬನ್ನಿ ಬನ್ನಿ ಅನಂತರ ಪರಿಚಯ ಮಾಡಿಸ್ತೀನಿ. ಬೇಡ ಬೇಡ ಬೇಡ, ನಮ್ಮದು ಅವ್ರದ್ದೊಂದು ಯಾವುದೋ ಒಂದು ಕಹಿ ಘಟನೆ ಇದೆ, ಅದರಿಂದ ಬೇಡ ಅಂದು. ಏನಿರ್ಬೋದು ಅಂತ ಹೇಳಿ ನಾನು ಜಾಸ್ತಿ ಇದು ಮಾಡಲಿಲ್ಲ. ಅವ್ರು ಹೊರಟೋದ್ರು. ಅವ್ರು ಬಂದಿದ್ದು ನನ್ನ ಹತ್ರ ಮಾತಾಡಿದ್ನ ಅನಂತ್ ಸರ್ ನೋಡಿದ್ದಾರೆ, ದೂರದಿಂದ ನೋಡಿದ್ದಾರೆ. ಹೊರಟೋಯ್ತು. ಹೊರಟೋದ ಕೂಡಲೇ ಅವನು ಯಾರು ಬಂದಿದ್ದು, ಅವನು ನಾಗತಿಹಳ್ಳಿ ಅಲ್ವಾ? ಹೌದು ಸರ್. ಅವ್ರು ಹೇಳಿದ್ದೆ ಹೇಳ್ತೀನಿ. ಆ ಬೋಳಿ ಮಗ ಇಲ್ಲಿ ಯಾಕೆ ಬಂದ? ಇಲ್ಲ ಸರ್, ನಾನು ಬರ್ಲಿಕ್ಕೆ ಹೇಳಿದ್ದೆ. ಮತ್ತು ಅವನು ನನಗೆ ಏನು ಮಾಡ್ದ ಗೊತ್ತಾ, ಲಾಸ್ಟ್ ಟೈಮು ಎಲೆಕ್ಷನ್ನಲ್ಲಿ ನಾನು ಕಾರವಾರದಿಂದ ಎಲೆಕ್ಷನ್ನೇ ನಿಂತಿದ್ದೆ. ನಾನು ಶಂಕರೆಲ್ಲ ತುಂಬ ಪ್ರಚಾರ ಮಾಡಿದ್ವಿ. ಇವನು ನಮ್ಮ ಬಗ್ಗೆ ಆ್ಯಂಟಿ ಪ್ರಚಾರ ಮಾಡಿದ್ದು. ಇವನು ಶಿವರಾಮ್ ಕಾರಂತರೇ ನಿಂತಿದ್ರು, ಅವ್ರ ಪರವಾಗಿ ಪ್ರಚಾರ ಮಾಡಿದ್ದು. ನಾಗ್ತಳ್ಳಿ ಶಿವರಾಮ್ ಕಾರಂತರ ಪರವಾಗಿ ಪ್ರಚಾರ ಮಾಡಿದ್ದು. ಅವನು ಹಾಗೆ ನನ್ನ ಬಗ್ಗೆ, ಆ ಶಂಕರ್ ಬಗ್ಗೆ ಎಲ್ಲ ಕೆಟ್ಟದಾಗಿ ಸ್ಪೀಚ್ ಮಾಡಿದ, ಅಂಥವ್ನು ಇಂಥವ್ನು ಅಂತೆಲ್ಲ ಬೈದ. ಸೊ ನಾನು ಒಳ್ಳೇದಾಯ್ತು, ಇವರಿಗೆ ರೈಟ್ರು ಇವರೇ ಅಂತ ಹೇಳದೇ ಇರೋದು ಒಳ್ಳೇದಾಯಿತು ಅಂತೇಳಿ ಸುಮ್ಮನೆ ಮನಸ್ಸೊಳಗೆ ಅಂದ್ಕೊಂಡೆ. ಆಯಿತು, ವರ್ಕ್ ಶುರು ಆಯಿತು. ವರ್ಕ್ ಶುರು ಆದರೆ ಆ ಡೈಲಾಗ್ ಶೀಟ್ನ ನೋಡೋದು ನಗೋದು ಮಾಡೋಕ್ಕೆ ಶುರು ಮಾಡಿದ್ರು ಯಾರೋ ಆನಂದ್ ಸರ್. ಮಧ್ಯದಲ್ಲಿ ನಾನು ಕೇಳಿದೆ, ಯಾಕೆ ಸರ್ ನಗ್ತೆ? ಅಲ್ಲ ರೈಟ್ರು, ಚೆನ್ನಾಗಿ ಬರೆದಿದ್ರಿ ಡೈಲಾಗು ಅಂದರು. ಸರ್ ನಾನಲ್ಲ ಸರ್ ಆ್ಯಕ್ಚುಲಿ ಬರೆದಿದ್ದು. ಯಾರು? ಇಲ್ಲ ಬಿಡಿ, ಇನ್ನೊಂದು ದಿವಸ ಹೇಳ್ತೀನಿ. ಇಲ್ಲ ಹೇಳಿ, ತೊಂದರೆ ಇಲ್ಲ, ಹೇಳಲೇಬೇಕು ಅಂದರು. ನೀವು ಈಗ ಬೈದ್ರಲ್ಲ ಸರ್, ಆ ಬೋಳಿ ಮಗ ಯಾಕೆ ಬಂದಿದ್ದ ಅಂದ್ರಲ್ಲ, ಅವರು ಸರ್. ಯಾರು? ನಾಗ್ತೇಳಿ, ಅವನು ಬರೆದಿದ್ದ ಅಂದರು. ಒಂದು ಸಿಗರೇಟ್ ಹಚ್ಚಿದ್ರು, ಸುತ್ತ ಓಡಾಡಿದ್ರು, ಮಾಡಿದ್ರು. ಅವರಷ್ಟಿಗೆ ಅವರೇ ನಗ್ತಾ ಇದ್ದಾರೆ. ನನ್ನ ಮಗ ಒಳ್ಳೆ ರೈಟ್ರು, ಬಟ್ ಬ್ಯಾಡ್ದಿದ್ದು ಅದಕ್ಕೆ ಪ್ರಸಂಗ ಜಾಸ್ತಿ. ಇವನು ಶಿವರಾಮ್ ಕಾರಂತರ ಬಗ್ಗೆ ಪ್ರಚಾರ ಮಾಡಲಿ, ನಮ್ಮ ಬಗ್ಗೆ ಎಲ್ಲ ಯಾಕೆ ಆ್ಯಂಟಿ ಪ್ರಚಾರ ಮಾಡುವ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅವನು ಇದಲ್ಲ ಸರ್ ಅಂದೆ. ಆಮೇಲೆ ಇದು ಪೂರ್ತಿ ಅವನೇ ಬರೆದಿದ್ದ? ಹೌದು ಸರ್ ಅಂದರು. ಸರಿ, ಶೂಟಿಂಗ್ ಆ ಸೀನು ಮುಗೀತು. ನೆಕ್ಸ್ಟ್ ಇನ್ನೊಂದು ಸೀನ್ ಬಂತು. ಆ ಸೀನಂತೂ ಬಿದ್ದು ನಗ್ತಾ ಇದ್ದಾರೆ. ಡೈಲಾಗ್ ಓದ್ಬಿಟ್ಟು ಹಾಗೆ ಇತ್ತು ಸೀನ್ಗಳು. ಅವಾಗ ಕೊಡಲು ನಾಳೆ ಅವ್ನು ಬರ್ಲಿಕ್ಕೆ ಹೇಳಿ. ಸರ್ ಅವ್ನು ಬರಲ್ಲ ಸರ್, ಅವ್ನು ನೀವು ಭಯ ಪಡ್ತದಾನೆ. ನಾನು ಇದ್ರಿ ಸ್ವಲ್ಪ ಹೊತ್ತು ಅಂದ್ರೂ ಇಲ್ದೇನೆ ಹೊರಟೋಗ್ಬಿಟ್ರು, ಭಯ ಪಡ್ತಿದ್ದಾನೆ. ಹೌದಾ? ಗೊತ್ತಾ ಅವನಿಗೆ ನನಗೆ ಅವನ ಮೇಲೆ ಕೋಪ ಇದೆ ಅಂತೇಳಿ? ಇರ್ಬೋದು ಸರ್, ಇರಲಿ, ನಾನೇ ಕರೆದೆ ಅಂತ ಹೇಳಿ ನಾಳೆ ಬರ್ಲಿಕ್ಕೆ ಹೇಳಿ ಅಂದರು. ಆಯಿತು, ಪ್ಯಾಕಪ್ ಆಯಿತು. ಸರ್ ನಾಳೆ ಕರೀಲ್ಲ ಸರ್, ಅವನು ಕರೀರಿ, ಅವನಲ್ಲಿ ಒಳ್ಳೆ ಪಾಂಡಿತ್ಯ ಇದೆ, ಒಳ್ಳೆ ಡೈಲಾಗೆಲ್ಲ ಸಖತ್ತಾಗಿ ಬರೆದಿದ್ದಾನೆ, ಬುದ್ಧಿವಂತ. ಕರೀರಿ ನೋಡೋಣ, ಮಾತಾಡಿಸ್ತಾನೆ ಒಂದ್ಸರಿ ಅಂದರು. ನೋಡಿ ಅವರು ದೊಡ್ಡತನ ನೋಡಿ. ಅವ್ರ ಮೇಲೆ ಏನೇ ದ್ವೇಷ ಇದ್ರೂ ಆ ಇದು ಬಂದಾಗ, ಆ ಡೈಲಾಗ್ ಅವನೇ ಬರೆದಿದ್ದು ಅವನು ಅಂದಾಗ, ಆ ಸಾಹಿತ್ಯವನ್ನು ಮೆಚ್ಚಿಕೊಂಡು ಅವನ ಮೇಲಿದ್ದ ಎಲ್ಲ ದ್ವೇಷವನ್ನು ಬಿಟ್ಟು ಅವನನ್ನು ಕರೆಸಿ ಅವನ ಕೇಳಿ ಮಾತಾಡಿದ್ರಲ್ಲ, ಅದಕ್ಕಿಂತ ದೊಡ್ಡತನ ಬೇಕು ಅನಂತ್ ಸರ್ದು. ನೆಕ್ಸ್ಟ್ ಡೇ ಬಂದರು, ಭಯ ಪಟ್ಕೊಂಡೆ, ಕೈ ಕಟ್ಕೊಂಡೆ ಬಂದ. ಕೈ ಇದು ಮಾಡಿದ್ರು. ಯಾಕ್ರಿ ಇದು ಮಾಡ್ತೀರಾ ನೀವು? ರೈಟ್ರಿ ರೈ, ಲೆಕ್ಚರರ್ ಬೇರೆ, ಆ ಥರ ಇದು ಮಾಡಬಾರ್ದು, ಕೈ ಕಟ್ಟಬಾರ್ದು, ಕೈ ಕಟ್ಟುವಂಥದ್ದು ಏನು ಮಾಡಿದ್ದೀರ ಅಂದುಬಿಟ್ಟು ಚೆನ್ನಾಗಿ ಬರೆದಿದ್ದಾರೆ ಡೈಲಾಗು. ನನಗೆ ಕೂಡ್ಲೇ ಬರೆದಿದ್ದಿರ್ಬೋದು ಅಂದ್ಕೊಂಡೆ. ಮಧ್ಯೆ 1-2 ಸರಿ ಡೌಟ್ ಬಂತು, ಕೇಳಿದೆ. ಅವ್ರು ಹೇಳಲಿಲ್ಲ, ನಿನ್ನೆ ತಾನೇ ಹೇಳಿದ್ರು. ಗುಡ್, ಚೆನ್ನಾಗಿ ಬರೆದಿದ್ರು. ಅಂತ ಬೇರೆ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡಿದ್ರು, ಹೊರಟೋದ್ರು. ಇದು ಆ ಚಿತ್ರದಲ್ಲಿ ನಡೆದ ಇನ್ನೊಂದು ಘಟನೆ ಅಂತ ಹೇಳ್ಬೋದು. ಇದಾಯಿತು.
ಪಿಕ್ಚರ್ ರಿಲೀಸ್ ಆಯಿತು. ಪಿಕ್ಚರ್ ರಿಲೀಸ್ ಆದ ಕೂಡಲೇ ನಾವು ಯಾರೂ ನಿರೀಕ್ಷಣೆ ಮಾಡದ ಮಟ್ಟದಲ್ಲಿ ಉದ್ಭವ ಓಡ್ತು. ಇವತ್ತಿಗೂ ನನ್ನನ್ನು ಏನಾದರೂ ಜನಗಳು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಆವಾಗಲೇ ಆ ಪಿಕ್ಚರ್ 25 ವಾರ ಹೋಯಿತು. ಇವತ್ತಿಗೂ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಫಸ್ಟು ಉದ್ಭವನೇ ಜನ ಜಾಸ್ತಿ ನನ್ನನ್ನು ಇವತ್ತಿಗೂ ಅದನ್ನು ನೋಡದೇ ಇರೋರೇ ಇಲ್ಲ. ಪಿಕ್ಚರ್ ರಿಲೀಸ್ ಆಗಿದೆ ಸಂತೋಷ್ ಕಾಂಪ್ಲೆಕ್ಸಲ್ಲಿ. ಕ್ಯೂ ಎಲ್ಲಿವರೆಗಿದೆ ಅಂದರೆ ಇಲ್ಲಿಂದ ಹಿಡಿದು ಇದ್ರ ಮೇನ್ ರೋಡ್ವರೆಗೂ ಇದೆ ಕ್ಯೂ. ಎಲ್ಲ ನಿಂತಿದ್ದಾರಲ್ಲಿ ಯಾರ್ಯಾರು. ಅವತ್ತಿನ ಆ ಕ್ಯೂನಲ್ಲಿ ಶಂಕರ್ ಗುರು ಎಲ್ಲ ತೆಗೆದು ವಿ ಸೋಮಶೇಖರ್ ಅಂತ ಶಂಕರ್ ಗುರು ಎಲ್ಲ ಆ ಡೈರೆಕ್ಟರ್ ನಿಂತಿದ್ದಾರೆ. ಟಿಕೆಟ್ ಸಿಗದೆ ಕ್ಯೂನಲ್ಲಿ ನಿಂತಿದ್ದಾರೆ. ಈ ಕಡೆ 40,000 ಜನ ಇರ್ತಾರೆ, ಯೋಚನೆ ಮಾಡಬೇಕು ನೋಡೋಣ. ರಮಾನಾಥ್ ರೈ ಅಂತ ಒಬ್ಬರು MLA ಮಿನಿಸ್ಟರ್ ಎಲ್ಲ ಆಗಿದ್ರು, ಸತ್ಕೊಂಡ್ರು. ಅವರು ಕ್ಯೂನಲ್ಲಿ ನಿಂತಿದ್ದಾರೆ. ಇದು ಶ್ರೀನಿವಾಸ್ ಪ್ರಸಾದ್ ಅಂತ MP ಆಗಿದ್ರು, ಮಿನಿಸ್ಟ್ರು ಆಗಿದ್ರು, ಈಗ MLA ಆಗಿ ಇದ್ದಾರೆ. ಅವರು ಕ್ಯೂನಲ್ಲಿ ನಿಂತಿದ್ದಾರೆ. ನನಗೆ ಹೇಗೆ ಅವರೆಲ್ಲ ನಿಂತಿದ್ದಾರೆ ಅನ್ನೋದು ಗೊತ್ತಾಯ್ತು ಅಂದರೆ ನಾನು ಅಲ್ಲಿವರೆಗೂ ಅವ್ರು ನಿಂತಿದ್ದು ನೋಡಿರಲಿಲ್ಲ. ನಾನೇನು ಮಾಡಿದೆ, ನನ್ನ ಸ್ನೇಹಿತರುಗಳೆಲ್ಲ ಏನು ಮಾಡಿದ್ರು, ನಮಗೆ ಟಿಕೆಟೇ ಸಿಗೋಲ್ಲ, ನೀವು ಡೈರೆಕ್ಟ್ರಲ್ಲ, ನಮ್ಮೊಂದು 5-6 ಟಿಕೆಟ್ ತಂದುಕೊಡು. ಆಯಿತು ಬನ್ನಿ ನೀವು ಕೊಡಿಸ್ತೀನಿ ಅಂತೇಳಿ ನಾನು ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡು ಸೀದಾ ಬಂದೆ. ಕ್ಯೂ ನೋಡಿದೆ, ಇದು ಸದ್ಯ ಸಿಗಲ್ಲ ಅಂತೇಳಿ ನಾನೇನು ಮಾಡಿದೆ, ಅವ್ರ ಹತ್ರ ಅವರೇ ದುಡ್ಡು ಕೊಟ್ಟರು. ಸೀದಾ ತೊಗೊಂಡು ಸೀದಾ ಬುಕ್ಕಿಂಗ್ ಕೌಂಟ್ರ್ ಹತ್ರ ಹೋದೆ. ಹೋಗಿ 6 ಟಿಕೆಟ್ ಅಂತಿದೆ. ಅಷ್ಟೊತ್ತಿಗೆ ಆಗ ವಾಚ್ಮೆನ್ ಇರ್ತಾರಲ್ಲ ಬಂದು ದೊಣ್ಣೆ ಇರುತ್ತಲ್ಲ, ದೊಣ್ಣೆಯಲ್ಲಿ ಬಂದು ಬಿಟ್ಟ ನನಗೆ. ದೊಡ್ಡ ಮನುಷ್ಯ ಇಲ್ಲೆಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ, ಬಂದ್ಕೊಂಡು ಗೇಟ್ ಹತ್ರ ಅಲ್ಲ ಕೌಂಟ್ರ್ ಹತ್ರ ಬರ್ತಿದ್ಯಾ ಅಂತ. ಆವಾಗ ಅಲ್ಲಿದ್ದವರು ವಿ ಸೋಮಶೇಖರ್, ನಾನು ಅವ್ರ ಹತ್ರ ಒಂದ್ಸರಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ 2 ಸರಿ ಹೋಗಿದ್ದೆ ಕೆಲಸ ಕೇಳಿ. ಪಾಪ ನನ್ನ ಬಿಟ್ಕೊಬಿಟ್ಟಿದ್ದಾರೆ. ಅವ್ರಿಗೆ ನೋಡೋಣ, ನನ್ನ ಹತ್ರ ಬಂದವನು ಏನು ಪಿಕ್ಚರ್ ಮಾಡಿದ್ದಾನೆ ನೋಡೋಣ ಅಂತಲೂ ಇರ್ಬೋದು, ಅಥವಾ ಉದ್ಭವ ಇಷ್ಟು ಎಲ್ಲರ ಬಾಯಲ್ಲೂ ಇದೆಯಲ್ಲ ಏನಿರ್ಬೋದು ನೋಡೋಕ್ಕಂತ ಬಂದಿದ್ರೆ. ಯಾವಾಗ ಅವನು ಹೊಡೆದ್ನೋ ಅವಾಗ ಅವರೇ ಅಪ್ಪ ಡೈರೆಕ್ಟ್ರು. ಅವಾಗ ರಮಾನಾಥ್ ರೈ ನಂಗೆ ಪರಿಚಯ ಇತ್ತು. ಅವರು ಡೈರೆಕ್ಟ್ರು, ಅವರೇ ಕೇಳಪ್ಪ ಡೈರೆಕ್ಟ್ರು. ಅವಾಗ ವಾಚ್ಮೆನ್ ಏನಂದ, ಡೈರೆಕ್ಟ್ರ್ ಆದರೆ ಏನು ಅವರು ಕ್ಯೂನಲ್ಲಿ ಬರೋಕ್ಕಾಗಲ್ವ ಸರ್ ಅಂದ. ಸರಿ ಅಂದ್ಕೊಳ್ಳೆ ಆಯ್ತಪ್ಪ ತಪ್ಪಾಯಿತು ಅಂತ ನಾನು ಅವನ್ನ ಕ್ಷಮೆ ಕೇಳ್ಕೊಂಡು ಸೀದಾ ಹೋಗಿ ಕ್ಯೂನಲ್ಲಿ ನಿಂತೆ. ಟಿಕೆಟ್ ತೊಗೊಂಡು ನೋಡಿದೆ. ಇದು ಘಟನೆ ಸಹ ನನ್ನ ಮರೆಯಲಾರದ ಕ್ಷಣಗಳಲ್ಲಿ ಅದು ಸಹ. ನಾನೇ ಕ್ಯೂನಲ್ಲಿ ನಿಂತು ಪೆಟ್ಟು ತಿಂದು ಹೊಡ್ಸ್ಕೊಂಡು ಇದು ಮಾಡಿ ಕಾದಂಬರಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದ್ರ ಮೂಲಕವಾಗಿ ನವೀನ್ ಚಂದರ್ ಅಂತ ಒಬ್ಬ ಹುಡುಗನ್ನ ಪರಿಚಯ ಮಾಡಿಸ್ದೆ. ಅವ್ರು ಈ ಪರಿಮಳ ಪ್ರದೀಪ್ ಥಿಯೇಟ್ರ್ ಓನರ್ ಮಗ. ಅದಾಯಿತು. ಅದು ಶ್ರುತಿಯ 2ನೇ ಚಿತ್ರ. ಶ್ರುತಿ ಚಿತ್ರ ಆದಮೇಲೆ 2ನೇ ಚಿತ್ರವೇ ಕಾದಂಬರಿ ಅವಳದು. ಅದು ಚೆನ್ನಾಗೋಯ್ತು, ಭಾರಿ ಒಳ್ಳೆಯ ರಿವ್ಯೂ ಬಂತು ಪೇಪರ್ದೆಲ್ಲ, ಚೆನ್ನಾಗೂ ಹೋಯಿತು. ಬೆಂಗಳೂರಲ್ಲಿ 50 ದಿನ ಹೋಯಿತು, ಹೊರಗಡೆ ಎಲ್ಲ 75-100 ಡೇಸ್ವರೆಗೂ ಹೊರತು ಹೆಸರು ಬಂತು. ಅದಾದ ಮೇಲೆ ಕಾದಂಬರಿ ಸಿನಿಮಾ ಅದೊಂದು ಪ್ರೇಮ ಕತೆ. ಇನ್ನೋಸೆಂಟು, ಒಬ್ಬ ಮುಗ್ಧ ಹಳ್ಳಿಯಿಂದ ಬಂದು ಅಪ್ಪ ಇಲ್ಲಿ ಸೇರಿಸ್ಬಿಡ್ತಾನೆ ಕಾಲೇಜಲ್ಲಿ. ಲವ್ ಸ್ಟೋರಿ ಹೌದು, ಅದು ಮಾಡ್ತಾ ಇದ್ದೆ. ಲವ್ ಸ್ಟೋರಿ ಮಾಡಿರಲಿಲ್ಲ. ಶ್ರುತಿಗೆ ಕತೆ ಅಂದರೆ ಅವಾಗ ಅದು 2ನೇ ಚಿತ್ರ ಆದ್ದರಿಂದ ಕತೆ ಚೆನ್ನಾಗಿದ್ದರಿಂದ ಅವಳು ಒಪ್ಕೊಂಡ್ಲು ಚೆನ್ನಾಗಿದ್ದು ಮಾಡಲು. ಆ ಪಿಕ್ಚರು ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಲವ್ ಸ್ಟೋರಿಗಳು ತುಂಬ ರೇರ್ ಅಂತ ಲವ್ ಸ್ಟೋರಿ ಸಿಗೋದು. ಪ್ರಾರಂಭದಲ್ಲೇ ಅವಳೊಬ್ಳು ಹುಚ್ಚಿ ಸಮುದ್ರದ ಮುಂದೆ ಬಂದು ಎಲ್ಲ ಅಲೆಗಳ ಜೊತೆ ಎಲ್ಲ ಆಡ್ತಾ ಇರ್ತಾಳೆ. ಅವನ ಹೆಸರು ಬರಿತಾ ಇರ್ತಾಳೆ, ಇವಳ ಹೆಸರು ಬರಿತಾ ಇರ್ತಾಳೆ. ಅಲೆಗಳು ಬಂದ್ಕೊಂಡು ಕುಚ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಹೋಗಿ ಅಲೆಗಳಿಗೆಲ್ಲ ಬೈತಾ ಇರ್ತಾಳೆ. ಅಂದರೆ ತನ್ನ ಲವರ್ ಬರ್ತಾನೆ ಅಂತ ಹೇಳಿ ಕಾಯ್ತಾ ಕೂತಿರ್ತಾನೆ. ಲವರ್ ತೀರ್ಕೊಂಡಿರ್ತಾನೆ, ಅದು ವಿಷಯ ಗೊತ್ತಿರಲ್ಲ. ಇದ್ರ ಮೇಲೆ ಒಂದು ಕತೆ ಅದು. ಕೊನೆಯಲ್ಲಿ ಅವಳಿಗೆ ಗೊತ್ತಾಗುತ್ತೆ. ಅದೇ ಶಾಕಲ್ಲಿ ಅವಳು ಸಹ ಸಮುದ್ರದಲ್ಲೇ ಮುಳುಗಿ ತೀರ್ಕೊಳ್ತಾಳೆ. ಅದರಲ್ಲೂ ಸಹ ಅನಂತ್ ಸರ್ ಒಂದು ಗೆಸ್ಟ್ ರೋಲ್ ಮಾಡಿದ್ದಾರೆ. ತುಂಬ ಬರೀ ಒಂದು 8 ದಿನ ಕೇಳಿದೆ, ಈ ಥರ ಸರ್ ಈ ಕತೆ ತೊಗೊಬಿಟ್ಟಿದ್ದೀನಿ, ಬಟ್ ಇದರಲ್ಲಿ ನಿಮಗೆ ಪಾತ್ರಗಳು ಅಂತ ಇರೋದು ಇದೊಂದಿದೆ, ಇದು ತುಂಬ ಒಳ್ಳೆ ಪಾತ್ರ, ನಿಮಗೆ ನಿಮ್ಮ ಪಾತ್ರಕ್ಕೆ ಯಾವ ರೀತಿ ಜಸ್ಟಿಸ್ ಕೊಡಬೇಕು ಅದು ನನಗೆ ಗೊತ್ತು, ಇದನ್ನು ಮಾಡ್ತೀರಾ ಸರ್ ಅಂದರೆ. ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಬಿಡಿ, ನಾನು ಮಾಡ್ತೀನಿ ಅಂದರು. ಮಾಡೋರು. ಅಲ್ಲಿಂದ ಅದು ಪಿಕ್ಚರ್ ಚೆನ್ನಾಗಿ ಹೋಯಿತು. ಎಲ್ಲ ಮುರಳಿಗಾನಕ್ಕಿಂತ ಮುಂಚೆ ಬೇಕಾದಷ್ಟು ಮಾಡಿದರು. ಅನಂತ್ ನಾಗ್ ಅವರು ಅವಾಗ ಪೀಕಲ್ಲಿದ್ದರು. ನಾನು ಯಾಕೆ ಉದ್ಭವದಲ್ಲಿ ಹೆಜಿಟೇಟ್ ಮಾಡಿದೆ ಆ ರೋಲಿಗೆ ಅಂದರೆ,
ಅದು ನೆಗೆಟಿವ್ ರೋಲ್, ಅದು ವಿಲನ್ ಅಂತ. ವಿಲನ್ ರೋಲ್ನ ಅವ್ರ ಹತ್ರ ಹೋಗಿ ಅವರು ಆ ಟೈಮಲ್ಲಿ ಲಕ್ಷ್ಮೀ ಅನಂತ್ನಾಗ್ ಕಾಂಬಿನೇಷನ್ ಎಲ್ಲ ಚಿತ್ರ ಸಕ್ಸಸ್ ಆಗ್ತಿರುವಾಗ ನಾನು ಹೋಗಿ ವಿಲನ್ ಮಾಡಿ ಅಂದರೆ ಮಾಡ್ತಾರಾ? ಅದಕ್ಕಾಗಿ ನಾನು ಹೆಜಿಟೇಟ್ ಮಾಡಿದೆ. ಒಬ್ಬ ದೊಡ್ಡ ಕಲಾವಿದ ಆದ್ರಿಂದ ಅದನ್ನು ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಹಿಂಗಾಯ್ತು. ಶಂಕರ್ ಇದು ಆಗೋವರೆಗಿದ್ರು, ಉದ್ಭವ ರಿಲೀಸ್ ಆಗೋವರೆಗಿದ್ರು. ಶಂಕರು ನಾನು ಚೆನ್ನಾಗಿ ಮಾತಾಡಿದ್ದೀವಿ, 1-2 ಸರಿ ಹೇಳಿದರು, ನೀವು ನನಗೆ ಆಗೋ ಕತೆ ಯಾವ್ದಾರು ಒಂದು ರೆಡಿ ಮಾಡಿರಿ, ಬೇಕಾದ್ರೆ ನಮ್ಮಿಬ್ಬರು ಅನಂತು ನಾನು ಇಬ್ಬರು ಮಾಡ್ತೀನಿ, ಯಾವ್ದಾರು ಒಂದು ರೆಡಿ ಮಾಡಿ ನಾನು ಆ್ಯಕ್ಟ್ ಮಾಡ್ತೀನಿ. ನೋಡಿದೆ ನಾನು ನಿಮ್ಮ ಉದ್ಭವ ಎಲ್ಲ ಚೆನ್ನಾಗಿದೆ, ಅನಂತು ಮುರಳಿಗಾನ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂದಿದ್ರು. ಪಾಪ ನನ್ನ ಬ್ಯಾಡ್ ಲೆಕ್ಕಿಗೆ ಅಂಥ ಒಬ್ಬ ಕಲಾವಿದನ ಜೊತೆ ವರ್ಕ್ ಮಾಡೋ ಯೋಗ ನನಗೆ ಸಿಗಲಿಲ್ಲ. ಆಯಿತು. ಅದಾದ ಮೇಲೆ ಕಾದಂಬರಿ ಆಯಿತು. ಕಾದಂಬರಿ ಎಲ್ಲ ಕಡೆ ಒಳ್ಳೆಯ ಹೆಸರು ಬಂತು. ಕಾಲೇಜ್ ಹುಡುಗಿಯರಂತೂ ಕಿತ್ತೆದ್ದು ಬರ್ತಾಯಿದ್ರು. ನಮಗೆ ಬೇರೆ ಆಡಿಯನ್ಸೇ ಇಲ್ಲ, ಕಾಲೇಜ್ ಹುಡುಗರದೇ ಅಷ್ಟು ಚೆನ್ನಾಗಿ ಕಾಲೇಜ್ ಸ್ಟೋರಿ ಅದು. ಆಯಿತು. ಅದಾದ ಮೇಲೆ ಸರ್ ಅವಾಗೆಲ್ಲ ನಿಮ್ಮ ಸಿನಿಮಾಗಳು 100 ಡೇಸ್ 75 ಡೇಸ್ ಅಂತ ಹೈಯೆಸ್ಟ್ ಕಲೆಕ್ಷನ್ ಎಷ್ಟಿದೆ? ಅವಾಗಿನ ಕಲೆಕ್ಷನ್ ಅದಾದಮೇಲೆ ನಾನು ಇದನ್ನು ಮಾಡಿದೆ, ಈ ಕಾದಂಬರಿ ಅನ್ನೋ ಪಿಕ್ಚರ್ ಹೇಳಿದೆ, ಅದಕ್ಕೂ ನಾನು ಒನ್ ಆಫ್ ದಿ ಪಾರ್ಟ್ನರ್ ಆಗಿ ಮಾಡಿದೆ. ನಾನು ಒನ್ ಆಫ್ ದಿ ಪಾರ್ಟ್ನರು, ಇಬ್ಬರು ಸೇರ್ಮ ಸಾವಿತ್ರಿ ಜತಾರ್ಕರ್ ಅಂತ ಒಬ್ಬರು, ನಾನು ಇಬ್ಬರು ಮಾಡಿದ್ವು. ಆ ಪಿಕ್ಚರ್ನಲ್ಲಿ ಆ ಟೈಮ್ನಲ್ಲೇ ನಮಗೆ 13 ಲಕ್ಷ ಪ್ರಾಫಿಟ್ ಬಂದಿತ್ತು. 13 ಲಕ್ಷ ಅನ್ನೋದು ಇವತ್ತಿನ ಇದರಲ್ಲಿ ಅದು ಹೆಚ್ಚು ಕಡಿಮೆ ಒಂದು 2-3 ಕೋಟಿ ಬಂದಿತ್ತು. ಅವ್ರ ಮನೆಗೆ ಇವನು ಬರ್ತಾನೆ, ಇವನ ಮನೆಗೆ ಅವ್ರು ಬರ್ತಾನೆ, ಅವಳಿಗೆ ಅದು ಸಂಬಂಧ ಇದೆ, ಇವಳಿಗೆ ಇದು ಸಂಬಂಧ ಇದೆ ಅಂತ ಬರೀ ಇದೇ ಇದರಲ್ಲೇ ಹರಟೆ ಹೊಡಿತಾರೆ. ಹೀಗಿರುವಾಗ ಇವ್ರ ಗಂಡಂದ್ರು ಬಂದು ಒಬ್ಬ ದುಬೈನಲ್ಲಿ ಇರ್ತಾನೆ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಒಬ್ಬ ಒಂದು ಮ್ಯೂಸಿಷಿಯನ್ನು, ಇವರೆಲ್ಲ ಇರ್ತಾರೆ. ಅವರೆಲ್ಲ ದುಡಿಮೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇವ್ರುಗಳೇ ಚೀಟಿ ಮಾಡಿಕೊಂಡು ಕೈ ತುಂಬ ದುಡ್ಡು ಇಟ್ಕೊಂಡು ಇವ್ರ ಬಗ್ಗೆ ಆಡ್ಕೊಂಡು ಇರ್ತಾರೆ. ನನ್ನ ಮಗಳನ್ನ ನಿಮಗೆ ಕೊಡಬೇಕಾದ್ರೆ ನೀನು ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ಸೈಟ್ ಇರ್ಬೇಕು. ಬೆಂಗಳೂರಲ್ಲಿ ಸೈಟ್ ಅಂದರೆ ಏನು ಹುಡುಗಾಟನ, ಅದು ಹೆಂಗೆ ಕೊಡಲ್ಲ ನಿನ್ನ ಮಗಳನ್ನ, ನನಗೆ ಗೊತ್ತು, ಎತ್ತಾಕೊಂಡು ಹೋಗ್ತಾನೆ ಹಂಗೆ ಹೆಂಗೆ ಅಂತ. ಅಲ್ಲಿ ಹೋಟ್ಲಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕಾಫಿ ಆರ್ಡ್ರ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಅವರು ಊರಿನಲ್ಲಿ ಒಂದೇ ಊರಿನವ್ರು. ಈಗ ದಿನಾ ಅವಳದು ಒಂದೇ ರಾಗ, ಸೈಟ್ ಇದೆಯಲ್ಲ ಮನೆ ಕಟ್ಟಿ, ಸೈಟ್ ಇದೆಯಲ್ಲ ಮನೆ ಕಟ್ಟಿ. ಅದಕ್ಕೆ ಸ್ವಲ್ಪ ದಿನ ತಡಿ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಒಂದು 4 ಜನ ಹೆಂಗಸರಿದ್ದಾರೆ. ಒಬ್ಳ ಗಂಡ ದುಬೈಯಲ್ಲಿದ್ದಾನೆ, ತಿಂಗಳ ದುಡ್ಡು ಕಳಿಸ್ತಾ ಇರ್ತಾನೆ. ಇನ್ನೊಬ್ಳ ಗಂಡ ಚೀಟಿ ಅಲ್ಲಿ ಇನ್ನೊಬ್ಳ ಗಂಡ ಗೌರ್ಮೆಂಟ್ ಎಂಪ್ಲಾಯಿ, ಚೆನ್ನಾಗಿ ಲಂಚ ಬರುತ್ತೆ, ಎಲ್ಲ ತಂದು ಹೆಂಡತಿ ಹತ್ರ ಕೊಡ್ತಾನೆ. ಇನ್ನೊಬ್ರು ಬಂದು ಮ್ಯೂಸಿಷಿಯನ್ನು, ಅವನು ಹೆಂಡತಿಗೆ ದುಡ್ಡು ತಂದು ಕೊಡ್ತಾನೆ. ಇವರೆಲ್ಲ ಚೀಟಿ ಹಾಕ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಪುಡಿಕಾಸು ಇಟ್ಕೊಂಡು ನನ್ನ ಹೆಂಡತಿಗೆ ಏನು ರೀ ನೀವು ಇನ್ನೂ ಸೈಟ್ ಕಟ್ಟೋಕ್ಕಾಗಲ್ಲನ್ರಿ ಅಂತ ರೇಗಿಸ್ತಾ ಇದ್ದಾರೆ. ನಂದು ಒಂದು ಇದೇನೆಂದರೆ, ನನ್ನ ಹೆಚ್ಚಿನ ಭಾಗ ಟೈಟ್ಲ್ಗಳು, ನನ್ನ ಟೈಟ್ಲ್ಗಳೆಲ್ಲ ಯಾವ ಥರ ಗೊತ್ತಾ? ಯಾರಿಗೂ ಹೇಳ್ಬೇಡಿ, ತಮಾಷೆಗಾಗಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದು ಎಂಥ ಪ್ರೇಮವಯ್ಯ, ಈ ಥರದ ಟೈಟ್ಲ್ಗಳೇ ನಾನು ಜಾಸ್ತಿ ಇಟ್ಕೊಂಡ್ಬಂದಿದ್ದೆ. ನಾರಾಯಣ್ ರೇಗಿಸ್ತಾ ಇರ್ತಾರೆ. ನಾನು ಎಲ್ಲರೂ ಇಡ್ತೀರ ಆ ಟೈಟ್ಲು, ನಮ್ಮ ತಲೆಗೆ ಬರಲ್ಲಲ್ರಿ ಅಂತ ಒಂದು ದಿವಸ ಹೇಳಿದ್ದು. ಹಾಗೆ ಈಗೇನಾಯಿತು, ಕಾದಂಬರಿ ಆದ ತಕ್ಷಣ ನಾನು ಇನ್ನೊಂದು ಚಿತ್ರ ಕಾವ್ಯಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೆ. ಅದು ನಾನು ನನ್ನ ಫ್ರೆಂಡ್ ವೈದೇಹಿ ವೆಂಕಟರಮಣ್ ಅಂತ ನಾವು ಇಬ್ಬರು ಪಾರ್ಟ್ನರ್ ಸಿಂಪಲ್ ಮಾಡೋಕ್ಕೆ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು, ಅದೇ ಟೈಮ್ನಲ್ಲಿ ಏನಾಯಿತು, ಯಾರಿಗೂ ಹೇಳ್ಬೇಡಿ ಮಾಡಬೇಕು ಅಂತ ಹೇಳಿ ಒಬ್ಬರು ಅಲ್ಲ, ಆ ಟೈಮಲ್ಲಿ ಏನಾಯಿತು ಅಂದರೆ, ನಂದು ಕಾವ್ಯಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೆ. ಸುಧಾರಾಣಿ, ಸಿತಾರ, ರಾಮ್ಕುಮಾರು, ಕಲ್ಯಾಣ್ ಕುಮಾರ್. ಆ ಟೈಮ್ನಲ್ಲಿ ಎಲ್ಲ ಆರ್ಟಿಸ್ಟ್ನೆಲ್ಲ ಸೆಲೆಕ್ಷನ್ ಎಲ್ಲ ಆಗ್ತಾಯಿತ್ತು. ಆ ಟೈಮ್ನಲ್ಲಿ ಮತ್ತೆ ಪುನಃ ಗೀತಾರಾವ್ ಅಂತ ಒಂದು ರೈಟ್ರು, ಅವರಿಗೆ ಸುಧಾಕ್ಕೆ ನಂದೊಂದು ಇಂಟ್ರ್ಯೂ ಮಾಡೋಕ್ಕೆ ಅಂತ ಅವಳು ಕಾಲಮ್ ಇಷ್ಟ ಅದರಲ್ಲಿ. ಅವರು ನನಗೆ ಮನೆಗೆ ಒಂದು ಫೋನ್ ಬಂತು, ಸರ್ ಎಲ್ಲಿದ್ದೀರಾ, ನಾನು ಗೀತಾರಾವ್ ಅಂತ ಹೇಳಿ ಈ ಥರ ಸುಧಾದವರು ನಿಮ್ಮದೊಂದು ಇಂಟ್ರ್ಯೂ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಎಲ್ಲಿ ಬರುತ್ತೆ ಸರ್ ತಮ್ಮ ಮನೆ, ಯಾವಾಗ ಬರಲಿ ಸರ್ ಅಂತ ಕೇಳಿ. ನಾನು ನಿಮ್ಮ ಮನೆ ಎಲ್ಲಿ ಅಂದೆ. ಭಾಷ್ಯಂ ಸರ್ಕಲ್ ಸರ್. ನೀವು ಪಾಪ ನೀವ್ಯಾಕೆ ಅಲ್ಲಿಂದ ಬರ್ತೀರ, ನಾನೇ ಬರ್ತೀನಿ ಅಂತ ಹೇಳಿ ನನ್ನ ಕಾರಲ್ಲಿ ನಾನು ಅಲ್ಲಿ ಹೋದೆ. ಇಂಟ್ರ್ಯೂ ಮಾಡಿದ್ರು, ನಿಮ್ಮದೆಲ್ಲ ಚಿತ್ರಗಳು ನೋಡಿದ್ದೀವಿ, ಚೆನ್ನಾಗಿದೆ, ಹಾಗೆ ಎಲ್ಲ ಆಯಿತು.
ನಿಮ್ಮದು ನಾನು ನೋಡಿದ್ದ ಎಲ್ಲ ಚಿತ್ರಗಳು ಒಂದಕ್ಕಿಂತ ಒಂದು ಬೇರೆ ಬೇರೆ ಥರ ಇದೆ. ಕೆಲವು ಡೈರೆಕ್ಟ್ರುಗಳು ಒಂದೇ ಥರ ಬ್ರ್ಯಾಂಡ್ ಆಗುತ್ತಾರೆ, ಬಟ್ ನೀವು ಆ ಥರ ಆಗಿಲ್ಲ. ಬಿಸಿಲು ಬೆಳೆದಂಗಳೇ ಆಗಲಿ, ಮುರಳಿಗಾನನೇ ಆಗಲಿ, ಉದ್ಭವನೇ ಆಗಲಿ, ಕಾದಂಬರಿನೇ ಆಗಲಿ, ಎಲ್ಲ ಬೇರೆ 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 ಎಲ್ಲ ಥರದ ಸಬ್ಜೆಕ್ಟ್ಗಳನ್ನು ಟಚ್ ಮಾಡಿದ್ದೀರ ನೀವು. ಅದು ಖುಷಿ. ಅದಕ್ಕೆ ಥರ ಇದು ಸುಧಾದವರು ಒಂದು ಇದನ್ನು ಹೇಳಿದ್ದಾರೆ. ಇಂಟ್ರೂ ಮಾಡಿದ್ರು. ಆಮೇಲೆ ಕಾಫಿ ತರ್ತೀನಿ ಅಂತ ಸೀದಾ ಒಳಗಡೆ ಹೋದರು. ಕಾಫಿ ರೆಡಿ ಮಾಡ್ತಾಯಿದ್ರು. ನಾನು ಸುಮ್ಮನೆ ಕೂತವನು ಕೂಗ್ಬಿಟ್ಟು ಕೇಳಿದೆ, ನೀವು ಏನು ಮಾಡ್ತೀರಾ? ನಿಮ್ಮದೇನು ಬೇರೆ ಹವ್ಯಾಸಗಳು? ನಿಮ್ಮದು ಏನಾದ್ರು ಬರೆಯೋದು ಏನಾದ್ರು ಇದೆಯಾ? ನಾನು ಸಣ್ಣ ಪುಟ್ಟ ಕಥೆಗಳನ್ನು ಬರೀತೀನಿ, ಒಂದೆರಡು ಕಥೆಗಳು ಪಬ್ಲಿಷ್ ಆಗಿದೆ ಅಂದರು. ಅದನ್ನು ಹೇಳುವಾಗಲೂ ಕಾಫಿ ಮಾಡ್ತಾನೆ ಹೇಳಿದ್ರು. ಸರಿ, ಆಮೇಲೆ ಕಾಫಿ ತಗೊಂಡು ಬರುವಾಗ ನಾನು ಕೇಳಿದೆ, ಯಾವುದ್ಯಾವುದು ಬರೆದಿದ್ದೀರ? ಒಂದು ಹೇಳಿ ನೋಡೋಣ, ಯಾವುದಾದ್ರು ಒಂದು. ಈಗ ಬರೀತಿರೋದು ಯಾವುದಿದೆ ಹೇಳಿ. ನಾನು ಮನೆ ಎಂಬ ಮರೀಚಿಕೆ ಅಂತ ಒಂದು ಕತೆ ಬರಿತಾ ಇದ್ದೀನಿ ಅಂದರು. ಮನೆ ಎಂಬ ಮರೀಚಿಕೆ ಏನು, ಯಾವುದ್ರ ಬಗ್ಗೆ ರೀ? ಏನಿಲ್ಲ, ಅದು ನಮಗಿಷ್ಟ ಆಗುತ್ತೇ ಇಲ್ಲ. ಈ ಗಂಡಸರುಗಳೆಲ್ಲ ಕೆಲಸಕ್ಕೆ ಹೋದ ತಕ್ಷಣ ಹೆಂಗಸರೆಲ್ಲ ಒಂದು ವಟಾರದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅವ್ರ ಮನೆಗೆ ಇವನು ಬರ್ತಾನೆ, ಇವನ ಮನೆಗೆ ಅವ್ರು ಬರ್ತಾನೆ, ಅವಳಿಗೆ ಅದು ಸಂಬಂಧ ಇದೆ, ಇವಳಿಗೆ ಇದು ಸಂಬಂಧ ಇದೆ ಅಂತ ಬರೇ ಇದೇ ಇದರಲ್ಲೇ ಹರಟೆ ಹೊಡಿತಾರೆ. ಹೀಗಿರುವಾಗ ಇವ್ರ ಗಂಡಂದ್ರು ಬಂದು, ಒಬ್ಬ ದುಬೈನಲ್ಲಿ ಇರ್ತಾನೆ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಒಬ್ಬ ಒಂದು ಮ್ಯೂಸಿಷಿಯನ್ನು, ಇವರೆಲ್ಲ ಇರ್ತಾರೆ. ಅವರೆಲ್ಲ ದುಡಿಮೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇವ್ರುಗಳೇ ಚೀಟಿ ಮಾಡಿಕೊಂಡು ಕೈ ತುಂಬ ದುಡ್ಡು ಇಟ್ಕೊಂಡು ಇವ್ರ ಬಗ್ಗೆ ಆಡ್ಕೊಂಡು ಇರ್ತಾರೆ. ಹೀಗಿರುವಾಗ ಏನಾಗುತ್ತೆ, ಒಬ್ಬ ಹೀರೋ ಕ್ಯಾರೆಕ್ಟರ್ ಏನಂದರೆ, ಹೀರೋ ಒಂದು ಹುಡುಗಿನ ಲವ್ ಮಾಡ್ತಾನೆ. ಆ ಲವ್ ಮಾಡಿದ್ದ ಹುಡುಗಿ ತಂದೆ ಬಂದು ಒಂದು ಕಂಡೀಷನ್ ಹಾಕ್ತಾನೆ. ಏನು, ನನ್ನ ಮಗಳನ್ನ ನಿಮಗೆ ಕೊಡಬೇಕಾದ್ರೆ ನೀನು ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ಸೈಟ್ ಇರಬೇಕು. ಇವನು ಹೆಂಗೆ ಇದು ಮಾಡೋದು, ಎಲ್ಲಿ ಹುಡ್ಕೋದು ಸೈಟು? ಬೆಂಗಳೂರ ಸೈಟ್ ಅಂದರೆ ಏನು ಹುಡುಗಾಟನ? ಹಿಂಗೆ ಇದು ಮಾಡ್ತಾ ಇರ್ತಾರೆ. ಹೀಗೆ ಇರುವಾಗ ಅದು ಹೆಂಗೆ ಕೊಡಲ್ಲ ನಿನ್ನ ಮಗಳನ್ನ, ನನಗೆ ಗೊತ್ತು, ಎತ್ತಾಕೊಂಡು ಹೋಗ್ತಾನೆ, ಹಂಗೆ ಅಂತ ಸುಮ್ಮನೆ ಒಂಥರ ಆವಾಜು. ಅದು ಅನಂತ್ನಾಗ್ ಸರ್ ಆವಾಜ್ ಅಂದರೆ ಗೊತ್ತಲ್ಲ, ಅದೊಂಥರ ಕಾಮಿಕ್ ಆಗಿ ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ದಿನ ಅವರು ಹೋಟೆಲಿಗೆ ಹೋಗ್ತಾರೆ. ಹೋಟೆಲಿಗೆ ಹೋದರೆ ಇವರ ಪರಿಚಯದವನು ಲೋಕೇಶ್ ಅಲ್ಲಿ ಹೋಟ್ಲಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕಾಫಿ ಆರ್ಡ್ರ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಅವರು ಊರಿನಲ್ಲಿ ಒಂದೇ ಊರಿನವರು. ಸೀದಾ ಇವ್ರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಏನು ಅವ್ರ ಹೆಸರೇನಿದೆ, ಗೋವಿಂದಣ್ಣ, ಅವ್ರ ಹೆಸರೇನೇ ಬೇರೆ ಇದೆ. ಏನು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರಲ್ಲ, ಓ ಬರೋಣ ಬಾರಯ್ಯ, ಕಾಫಿ ಕುಡಿತೀನಪ್ಪ, ಇನ್ನೊಂದು ಕಾಫಿ ತಗೋ ಅಂತೇಳಿ ಕಾಫಿನ ಇಡ್ತಾರೆ. ಹೀಗೆ ಮಾತಾಡುವಾಗ, ಏನಿಲ್ಲ ನೀನೇನು ಬೇರೆಯವನಲ್ಲ, ನಿನ್ನ ಹತ್ರ ಹೇಳೋಕ್ಕೇನು, ನಾನು ಒಂದು ಸೈಟ್ ತಗೊಂಡಿದ್ದೆ, ಅದನ್ನು ನನ್ನ ಹೆಂಡತಿಗೆ ಹೇಳಿದ್ದೆ ತಗೊಂಡಿದ್ದೀನಿ ಅಂತ. ಈಗ ದಿನಾ ಅವಳದು ಒಂದೇ ರಾಗ, ಸೈಟ್ ಇದೆಯಲ್ಲ ಮನೆ ಕಟ್ಟಿ, ಸೈಟ್ ಇದೆಯಲ್ಲ ಮನೆ ಕಟ್ಟಿ. ಮನೆ ಕಟ್ಟಕ್ಕೆ ಬ್ಯಾಂಕಲ್ಲಿ ಕೊಡೋ ಲೋನ್ಗಳು ನಮಗೆ ಸಾಕಾಗತ್ತಾ? ಅದಕ್ಕೆ ಸ್ವಲ್ಪ ದಿನ ತಡಿ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಅವಳಿಗೆ ಸರಿಯಾಗಿ ಆ ವಟಾರದಲ್ಲಿ ಒಂದು 4 ಜನ ಹೆಂಗಸರಿದ್ದಾರೆ. ಒಬ್ಬಳ ಗಂಡ ದುಬೈಯಲ್ಲಿದ್ದಾನೆ, ತಿಂಗಳ ದುಡ್ಡು ಕಳಿಸ್ತಾ ಇರ್ತಾನೆ. ಇನ್ನೊಬ್ಬಳ ಗಂಡ ಚೀಟಿ ಅಲ್ಲಿ ಇನ್ನೊಬ್ಬಳ ಗಂಡ ಗೌರ್ಮೆಂಟ್ ಎಂಪ್ಲಾಯಿ, ಚೆನ್ನಾಗಿ ಲಂಚ ಬರುತ್ತೆ, ಎಲ್ಲ ತಂದು ಹೆಂಡತಿ ಹತ್ರ ಕೊಡ್ತಾನೆ. ಇನ್ನೊಬ್ಬರು ಬಂದು ಮ್ಯೂಸಿಷಿಯನ್ನು, ಅವನು ಹೆಂಡತಿಗೆ ದುಡ್ಡು ತಂದು ಕೊಡು. ಇವರೆಲ್ಲ ಚೀಟಿ ಹಾಕ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಪುಡಿಕಾಸು ಇಟ್ಕೊಂಡು ನನ್ನ ಹೆಂಡತಿಗೆ, ಏನ್ರಿ ನೀವು ಇನ್ನೂ ಸೈಟ್ ಕಟ್ಟೋಕ್ಕಾಗಲ್ಲನ್ರಿ ಅಂತ ರೇಗಿಸ್ತಾ ಇದ್ದಾರೆ. ಇವನಿಗೆಲ್ಲ ಕೇಳ್ತಾ ಇದ್ದಂತೆಯೇ ಇವನ ರಿಯಾಕ್ಷನ್ ಎಲ್ಲ ಚೇಂಜ್ ಆಗುತ್ತೆ. ಓ ಅಂದರೆ ಇವನ ಹತ್ರ ಒಂದು ಸೈಟ್ ಇದೆ, ಅದನ್ನು ಕಟ್ಟೋಕ್ಕೆ ಹೆಂಡತಿ ಇವನಿಗೆ ಆಗಾಗ್ಗೆ ಜಗಳ ಆಡ್ತಾ ಇರ್ತಾಳೆ. ಇದಕ್ಕೆ ಕೌಂಟ್ರೋಡ್ ಆ ಪಕ್ಕದಲ್ಲಿರೋ 4 ವಟಾರಗಳಲ್ಲಿ ಹೆಂಗಸರಿದ್ದಾರೆ. ಅವರುಗಳು ಬರೇ ಚೀಟಿ ಅವರ ಅದು ಇದು ಮಾತಾಡ್ಕೊಂಡಿದ್ದಾರೆ ಹೊರತು ಅವ್ರೇನು ಮಾಡ್ತಾಯಿಲ್ಲ ಅಂತ ಹೇಳಿ, ಇದನ್ನೇ ಇಟ್ಕೊಂಡು ನಾನು ಯಾಕೆ ಕ್ಯಾಶ್ ಮಾಡ್ಕೊಬಾರ್ದು ಇವ್ರನ್ನೆಲ್ಲರನ್ನು ಅಂತ ಹೇಳಿ ಏನು ಮಾಡ್ತಾನೆ, ಸೀದಾ ಇವ್ರ ಮನೆ ಮೊದಲಿಂದ ಪರಿಚಯ ಇರುತ್ತಲ್ಲ, ವಿನಯ್ ಪ್ರಸಾದ್ ಮನೆಗೆ ಬರ್ತಾನೆ. ಅಲ್ಲಿ ಒಳ್ಳ ಮಾತು, ಅವಳು ಬೇಜಾರಿನಲ್ಲಿರ್ತಾರೆ. ಯಾಕೆ ಬೇಜಾರಲ್ಲಿದ್ದಾರಲ್ಲ? ಏನಿಲ್ಲ ಗೋವಿಂದಣ್ಣ, ನೋಡಿ ಮಕ್ಕಳೆಲ್ಲ ಬೆಳೀತಾ ಇದ್ದಾರೆ, ಸೈಟ್ ಇದೆ, ಒಂದು ಸೈಟ್ ಕಟ್ಟಬೇಕು ಅನ್ನೋದು ನಮ್ಮ ಯಜಮಾನ್ರಿಗೆ ಇನ್ನೂ ಬಂದಿಲ್ಲ, ಹಾಗೆ ಹೀಗೆ ಅಂತ. ಹೀಗೆ ಮಾತಾಡುವಾಗ ಅವನಿಗೆಲ್ಲ ಅವಳ ವೀಕ್ನೆಸ್ ಎಲ್ಲ ಗೊತ್ತಾಗುತ್ತೆ. ಪಕ್ಕದ ಮನೆಯವರು ಇದನ್ನು ಇಟ್ಕೊಂಡು, ನಾನು ಇಲ್ಲೇ ಹೌಸಿಂಗ್ ಬೋರ್ಡ್ ಚೇರ್ಮನ್ ಇದ್ದಲ್ಲ,
ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಯಾವಾಗಲೂ ಫೋನ್ ಮಾಡ್ತಿದ್ರು, ಟಿಫನಿಗೆ ಬಾ ಅಂತೇಳಿ. ಸುಮ್ಮನೆ ರೀಲ್ ಬಿಡೋದು. ಸರಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಿಮಗೆ ಹೌಸಿಂಗ್ ಬೋರ್ಡ್ ಚೇರ್ಮನ್ರು ಗೊತ್ತಾ? ಹೌದು. ಹೇಗೆ? ಅಯ್ಯೋ, ನಾನು ಎಷ್ಟು ಜನಕ್ಕೆ ಹೌಸಿಂಗ್ ಬೋರ್ಡ್ ಮನೆ ಕೊಡಿಸಿಲ್ಲ. ಈಗಲೂ ಸ್ಕೀಮ್ ಬಂದಿದೆ, ಬರೇ ಒಂದು 50,000 ಕಟ್ಬಿಟ್ರೆ ಆಮೇಲೆ ಕಂತಲ್ಲಿ ಕಟ್ಕೊಂಡು ಹೋಗ್ಬೋದು, ಆ ಥರ ಸ್ಕೀಮ್ ಬಂದಿದೆ. ಇವಳು ಯೋಚನೆ ಮಾಡ್ತಾಳೆ. ಕೂತ್ಕೊಳ್ಳಿ ಗೋವಿಂದಣ್ಣ, ಕಾಫಿ ತರ್ತೀನಿ ಅಂತ ಒಳಗಡೆ ಹೋಗ್ತಾಳೆ. ಯೋಚನೆ ಮಾಡ್ತಾಳೆ, ನನ್ನ ಗಂಡನ ಮೇಲೆ ಹಠಕ್ಕೆ 50,000 ಕಟ್ಟಿ ಒಂದು ಹೌಸಿಂಗ್ ಬೋರ್ಡ್, ಇದು 20 ವರ್ಷ, ಇದು ಸುಮಾರು ಕತೆ ಬಂದು 94 ಅಂದರೆ ಎಷ್ಟು ಆಯಿತು, 26 ವರ್ಷದ ಕತೆ. ಗಂಡಕ್ಕೆ ಗೊತ್ತಿಲ್ಲದೇನೆ ನಾನು ಯಾಕೊಂದು ಹೌಸಿಂಗ್ ಬೋರ್ಡ್ ಮನೆ ಮಾಡ್ಕೊಬಾರ್ದು, ಅಟ್ಲೀಸ್ಟ್ ಒಂದು ಹೌಸಿಂಗ್ ಬೋರ್ಡ್ದಾರು ಒಂದು ಆಗಲಿ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಗೋವಿಂದಣ್ಣ, ನನಗೊಂದು ಕೊಡ್ಸೋಕ್ಕಾಗುತ್ತಾ ಅಂದ್ಕೊಳ್ಳೆ. ಇವನು ಹೇಳ್ತಾನೆ, ಕೊಡ್ಸೋದೇನೆಲ್ಲ ಕೊಡಿಸ್ಬೋದು, ಬಟ್ 50,000 ಕೊಡೋಕೆ ನಿನ್ನ ಗಂಡ ಒಪ್ಬೇಕಲ್ಲಮ್ಮ ಅಂತೇಳಿ. ಅದಕ್ಕೆ ಅವಳು ಹೇಳ್ತಾರೆ, ಗಂಡ ಒಪ್ದಿದ್ರು ತೊಂದರೆ ಇಲ್ಲ, ನನ್ನ ಹತ್ರ ಇದೆ ದುಡ್ಡು, ನಾನೇ ಕೊಡ್ತೀನಿ. ಹಾಗಾದ್ರೆ ಸರಿ, ನಾನು ಮಾತಾಡ್ಕೊ ಬರ್ತೀನಿ ಅಂತ ಹಿಂಗೆ ಹೊರಗಡೆ ಬರಾಗ, ಆಯಿತು ನೀವೇನು ಯೋಚನೆ ಮಾಡಿಬಿಡಿ, ನಿಮ್ಗೆ ಹೌಸಿಂಗ್ ಬೋರ್ಡ್ ಮನೆ ಒಂದು ಆಯಿತು ಅಂತೇಳಿ ತಿಳ್ಕೊಳ್ಳಿ ಅಂತ ಜೋರಾಗಿ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂದರೆ ಅಲ್ಲಿದ್ದ ಹೆಂಗಸರೆಲ್ಲ ಕೇಳಿಸ್ಕೊಳ್ಳಿ ಅಂತ. ಆಮೇಲೆ ಈ ಹೆಂಗಸರೆಲ್ಲ ಬಂದು ಇಲ್ಲಿ ಹಿಡ್ಕೊಳ್ತಾರೆ. ನೀವು ನೋಡಿದ್ರಲ್ಲ ಪಿಕ್ಚರ್ ಇದೆಲ್ಲ, ಅದೆಲ್ಲ ಆಗಿಬಿಟ್ಟು ಕೊನೆಗೆ ಎಲ್ಲರೂ ಇವನ ಹತ್ರ ದುಡ್ಡು ಕೊಡ್ತಾರೆ. ಇವನು ದುಡ್ಡು ತೊಗೊಳ್ತಾನೆ, 2ನೇ ಕಂತು ತೊಗೊಳ್ತಾನೆ, ಇನ್ನು 50. ಆ ದುಡ್ಡಿನಲ್ಲಿ ಹೋಗಿ ಒಂದು ಸೈಟ್ ತೊಗೊಳ್ತಾನೆ. ಆ ಸೈಟ್ ಬಂದು ಆ ಸೈಟ್ ತೊಗೊಳ್ತಾನೆ. ಅಲ್ಲಿವರೆಗೆ ಕತೆ ಹೇಳಿದ್ಲಾರೆ ಯಾರು, ಆಯಮ್ಮ. ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಯೋಚನೆ ಮಾಡ್ತಾಯಿದ್ದೀನಿ. ಇಷ್ಟೊತ್ತರೆಗಿನ ಕತೆ ಕೇಳಿ ನನಗೆ ಶಾಕ್ ಆಗ್ಬಿಟ್ಟು ಸಖತ್ತಾಗಿದೆ. ಇವತ್ತು ದಿನನಿತ್ಯ ಮನೆ ಕೊಡಿಸ್ತೀನಿ, ಸೈಟ್ ಕೊಡಿಸ್ತೀನಿ ಅಂತ ಎಲ್ಲ ಜನಗಳಿಗೆ ಹೆಂಗೆ ಫುಲ್ ಮಾಡ್ತಾರೆ, ಇದು ತುಂಬ ವಾಸ್ತವಕ್ಕೆ ಹತ್ತಿರ ಇದೆಯಲ್ಲ ಅಂತ ತಿಳ್ಕೊಂಡು, ನೀವೊಂದು ಕೆಲಸ ಮಾಡಿ, ಈ ಕಥೆನ ಬೇರೆ ಯಾರಿಗೂ ಹೇಳಬೇಡಿ, ನಿಮ್ಗೆ ಆದರೆ ಬರೀರಿ, ಇಲ್ದಿದ್ರೆ ನಾನು ಯೋಚನೆ ಮಾಡ್ತೀನಿ ನೋಡೋಣ ಅಂತ ಸೀದಾ ಬಂದುಬಿಟ್ಟು ನನಗೆ ಕುಣಗಲ್ ನಾಗಭೂಷಣ್ ನನ್ನ ಒಳ್ಳೆಯ ಸ್ನೇಹಿತ. ಅವಾಗೆಲ್ಲ ಲ್ಯಾಂಡ್ಲೈನ್ ಇತ್ತಲ್ಲ, ನಾಗಭೂಷಣ್ ಫೋನ್ ಮಾಡಿದೆ. ನಾಗಭೂಷಣ್ ಏನು ಮಾಡ್ತಾಯಿದ್ರ? ಏನಿಲ್ಲ ಗುರುಗಳೇ, ಏನೋ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ. ಕೆಲಸ ಅಲ್ಲ ನಾಗಭೂಷಣ್, ನಾನೀಗೊಂದು ಒಬ್ಬರು ರೈಟ್ರು ಮನೆಗೆ ಹೋಗಿದ್ದೆ, ಅವಳ ಹತ್ರ ಮಾತಾಡೋಕೆ ಒಂದು ಕತೆ ಹೇಳಿದ್ಲು. ನನಗೆ ಆ ಕತೆ ಭಾರಿ ಇಷ್ಟ ಆಗಿದೆಯಲ್ಲ ನಾಗಭೂಷಣ್ ಅಂತ. ಏನು ಫೋನಲ್ಲೇ ಎಲ್ಲ ಹೇಳಿದ ತಕ್ಷಣ ಮುಂದೆ ಆ ಎಮ್ಮ ಬರಿಬೇಕು, ನೀವು ನನಗೆ 1 hour ಟೈಮ್ ಕೊಡ್ತೀರಾ, ಇದಕ್ಕೆ ಈ ಕತೆ ಕ್ಲೈಮ್ಯಾಕ್ಸ್ ನಾನೇ ಕೊಡ್ತೀನಿ ಅಂತ. ಏನು ಹೇಳ್ತಾ ಇದ್ದೀರಾ? 1 hour ಬಿಡಿ ಸರ್ ಅಂದರು. ಸರಿ ನೋಡ್ತೀನಿ, 1 hourಗೆ ಅಲ್ಲಿಂದ ಫೋನೇ ಬಂತು. ನಾಗಭೂಷಣ್, ಸರ್ ನಿಮ್ಮ ಪಿಕ್ಚರ್ ಕ್ಲೈಮ್ಯಾಕ್ಸ್ ಹೇಳ, ಕೇಳಿಸ್ಕೊಳ್ಳಿ. ಏನು? ಇವನು ಅವ್ರ ಹತ್ರ ಎಲ್ಲ ದುಡ್ಡು ತೊಗೊಂಡು ಸೈಟ್ ತೊಗೊಳ್ತಾನೆ, ಕನ್ಸ್ಟ್ರಕ್ಷನ್ ಶುರು ಮಾಡ್ತಾನೆ. ಆ ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ನಲ್ಲಿ ಒಬ್ಬ ಬಂದು ಆಗಾಗ್ಗೆ ಹಂಗೆ ಮಾಡು ನೋಡಿದಿರಾ ಅಂತ ಹೇಳಿ ಎಲ್ಲ ತನ್ನಿಷ್ಟಕ್ಕೆ ಏನು ಬೇಕೋ ಆ ಥರ ಎಲ್ಲ ಮಾಡಿಸ್ಕೊಳ್ತಾ ಹೋಗ್ತಾನೆ. ಗೃಹ ಪ್ರವೇಶದ ದಿನ ಬಂದು ಈ ಮನೆ ನಂದು ಅಂತ ಕೂತ್ಕೊಳ್ತಾನೆ. ಹೌದು, ಈ ಥರನಾ? ಚೆನ್ನಾಗಿದೆಯಲ್ರಿ, ಹೀಗೆ ಮಾಡಿ ಇದೇ ಥರನೇ ಮಾಡೋಣ ಸರ್. ಇದು ಯಾರ್ದು ಕತೆ ಗೊತ್ತಾ? ಈಗ ನಾ ಹೇಳಿದ್ನಲ್ಲ, ಸೈಟ್ ನಂಬರ್ ಹಿಂದೆ ಮುಂದೆ ಆಗಿ, ಇದು ವಿಷ್ಣು ಸಾರ್ದು. ವಿಷ್ಣುವರ್ಧನ್ ಸಾರು ಒಂದು ಬರೇ ಬಿಟ್ಟೋಗಿದ್ದಕ್ಕೆ ಪಕ್ಕದ ಸೈಟ್ನಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರುವಾಗ ಆ ಸೈಟ್ನವನು ಬಂದು ತನಗೆ ಹೆಂಗೆ ಬೇಕೋ ಆ ಥರದಲ್ಲೇ ಮಾಡಿಸಿ ಕೊನೆಗಳಿಗೆ ಬಂದು ವಿಷ್ಣು ಸರ್ ಹತ್ರ ಈ ಸೈಟ್ ನಂದು ಅಂತ ಕೂತ್ಕೊಂಡಿದ್ದ. ಸಾರ್ ಅಂದ, ಸುಳ್ಳು ಅಂತ. ನಾನು ಕೆಲಸ ಮಾಡಿ, ನಾಳೆ ನಾನು ವಿಷ್ಣು ಸರ್ ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಕರ್ಕೊಂಡು ಹೋದ್ರು. ಹೇಳಿದ್ರು, ಸರ್ ನಂಬ್ತಾ ಇಲ್ಲ ಸರ್ ಇವ್ರ ಹತ್ರ ಹೇಳಿದ್ರೆ ಅಂತ. ಹೌದ್ರಿ, ನಿಜವಾದ ಕತೆ ರೀ, ನಮ್ಮ ಸಂಘದವರೆಲ್ಲ ಅಲ್ಲ ಇವರೆಲ್ಲ ಅಭಿಮಾನಿಗಳೆಲ್ಲ ಸೇರಿ ಗಲಾಟೆ ಮಾಡಿದ್ರು, ಇಲ್ಲ ಅಂದರೆ ಆ ಅಪ್ಪ ನನಗೆ ಬಿಡ್ತಾನೆ ಇಲ್ಲ ಅಂತ ಹೇಳಿ ಕತೆ ಇದು ಮಾಡಿದ್ರು. ಆ ಕತೆನೇ ನಮ್ಮದು ಯಾರಿಗೂ ಹೇಳಬೇಡಿ. ಎಷ್ಟು ಮಟ್ಟಕ್ಕೆ ನನ್ನನ್ನು ಇವತ್ತು ಇದು ಮಾಡಿದೆ ಅಂದರೆ, ಇವತ್ತಿಗೂ ವಿನಯ ಪ್ರಸಾದ್ ಒಂದು ನನಗೆ ಸಿಕ್ಕಿದಾಗೆಲ್ಲ ಹೇಳ್ತಾಳೆ, ಕೂಡ್ಲವರೇ ನಾನು ಲೆಕ್ಕಕ್ಕೆ 100 ಪಿಕ್ಚರ್ ಮಾಡಿದ್ದೀನಿ, ಒಳ್ಳೊಳ್ಳೆ ಪಾತ್ರನೇ ಮಾಡಿದ್ದೀನಿ, ಬಟ್ ಆದರೆ ನನಗೆ ನಿಜವಾದ NRI ಅಭಿಮಾನಿಗಳಿರೋದು ಅಮೇರಿಕಕ್ಕೆ ಹೋದ ಅಂದ್ರೆ ಸಾಕು, ಎಲ್ಲ ನನ್ನನ್ನು ತುಂಬ ಇಷ್ಟಪಡ್ತಾರೆ, ಇದು ಮಾಡ್ತಾರೆ. ಯಾವ ಪಿಕ್ಚರ್ ಸಲುವಾಗಿ ಅಂದರೆ ನಿಮ್ಗೆ ಯಾರಿಗೂ ಹೇಳಬೇಡಿ, ಎಲ್ಲರೂ ಅಲ್ಲಿ ಕ್ಯಾಸೆಟ್ ಇಟ್ಕೊಬಿಟ್ಟಿದ್ದಾರೆ, ಬೇಜಾರಾದಾಗೆಲ್ಲ ನೋಡ್ಕೊಳ್ತಾರಂತೆ. ಆ ಪಿಕ್ಚರ್ ಇವತ್ತಿಗೂ ನನ್ನನ್ನು ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಮಾಡಿಸಿದೆ, ಅದು NRIಗಳು ಅಂತ ಹೇಳೋದು. ಈ ಥರದಲ್ಲಿ
ಇವತ್ತು ಯಾರಿಗೂ ಹೇಳಬೇಡಿ ಅಂತೂ ಇವತ್ತು ಪ್ರತಿ ತಿಂಗಳ ಒಂದೊಂದು ಸರಿ ಬರ್ತಾ ಇರುತ್ತೆ. ಅದು ಅದ್ರ ಪ್ರತಿಯೊಂದು ಪಾತ್ರಗಳು ಸಹ ಚೆನ್ನಾಗಿದ್ದಾವೆ. ರಾಘಣ್ಣಂದೇ ಇರ್ಬೋದು, ಆ ವಟಾರದಲ್ಲಿರೋ ಹೆಂಗಸರುಗಳದ್ದೇ ಇರ್ಬೋದು, ಮುಖ್ಯಮಂತ್ರಿ ಚಂದ್ರದೇ ಇರ್ಬೋದು, ಇದು ಯಾರು ಲೋಕೇಶ್ದೇ ಇರ್ಬೋದು. ಲೋಕೇಶ್ ಹೆಸರು ನಂಗೆ ಮರ್ತಿದ್ದೀನಿ, ಅದರಲ್ಲಿ ಪಾತ್ರದ ಹೆಸರು ಎಲ್ಲದು ತುಂಬ ಚೆನ್ನಾಗಿ. ತಾರನೂ ಇದ್ಲು ಅದರಲ್ಲಿ. ಚೆನ್ನಾಗಿ ಹೇಳಿದ್ರಿ ಡೈಲಾಗು. ಇವೆಲ್ಲ ಈ ಥರದಲ್ಲಿ ಇದು ಸಹ ನಾನು ನಿರೀಕ್ಷಣೆ ಮಾಡದ ರೀತಿಯಲ್ಲಿ ಇದು ಹೋಯಿತು. ಇದು 100 ಡೇಸ್ ಹೋಯಿತು, ಅದು 25 ವಾರ ಹೋಯಿತು. ಆವಾಗ ಏನಾಯಿತು, ನನ್ನನ್ನು ಹುಡ್ಕೊಂಡು ಬರೋ ಇವರು ಡಿಸ್ಟ್ರಿಬ್ಯೂಟರ್ಗಳು ಜಾಸ್ತಿ ಆದರು. ಇವನ್ನ ಹಾಕ್ಕೊಂಡ್ರೆ ನಮಗಿದಾಗುತ್ತೆ. ಅವಾಗೆಲ್ಲ ಡಿಸ್ಟ್ರಿಬ್ಯೂಷನ್ ಇತ್ತು. ಈಗಂತರ ಪಿಕ್ಚರ್ ರೆಡಿಯಾಗಿ ನಾವೇ ಕಾಯೋದಿರಲಿಲ್ಲ. ರಿಲೀಸ್ ಮಾಡಿ ಬಂದರೆ ಬಂತು, ಹೋದ್ರೆ ಹೋಗ್ತೀವಿ. ಅವಾಗೆಲ್ಲ 7 ಏರಿಯಾಗಳಿತ್ತು. ಬೆಂಗಳೂರು, ತುಮಕೂರು, ಬೆಂಗಳೂರು, ಕೋಲಾರ, ತುಮಕೂರು ಅಂತ ಒಂದು ಟೆರಿಟರಿ ಇತ್ತು. ಮೈಸೂರು, ಮಂಡ್ಯ, ಹಾಸನ, ಕೂರ್ಗ್ ಒಂದಿತ್ತು. ಹೈದರಾಬಾದ್, ಕರ್ನಾಟಕ ಅಂತ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಅದೊಂದಿತ್ತು. ಈ ಥರ 7 ಇತ್ತು. ಮಂಗಳೂರು, ಶಿವಮೊಗ್ಗ, ಬಳ್ಳಾರಿ, ಚಿಕ್ಕಮಗಳೂರು, ಈ ಥರದ್ದು 7 ಟೆರಿಟರಿ ಇದ್ದು. ಅವರೆಲ್ಲ ಏನು ಮಾಡೋರು ಅಂದರೆ, ಅವ್ರಿಗೆ ಫಿಲಮ್ ಬೇಕಲ್ಲ, ಥಿಯೇಟ್ರ್ಗಳು ಅವ್ರ ಕಂಟ್ರೋಲಲ್ಲಿರುತ್ತೆ. ಅದಕ್ಕೇನು ಮಾಡೋದು, ಯಾವುದು ಹೊಸ ಪಿಕ್ಚರ್ ಶುರುವಾಗುತ್ತೋ ಆ ಪಿಕ್ಚರ್ ಶುರು ಆದ ಕೂಡಲೇ ಆ ಡೈರೆಕ್ಟ್ರ್ ಏನಾರು ಕರೆದ್ರೆ ಅಲ್ಲಿ ಹೋಗಿ ಅವರಿಗೊಂದು ಕವರ್ನಲ್ಲಿ ಒಂದಷ್ಟು 1 ಲಕ್ಷನೋ 2 ಲಕ್ಷನೋ ಕೊಟ್ಟು, ಸರ್ ಈ ಪಿಕ್ಚರ್ ನಮಗೆ ಕೊಡಬೇಕು ನೀವು ಅಂತ ಮಾತಾಡಿಕೊಂಡು ಬರೋರು. ಆಮೇಲೆ ರೇಟ್ ಗೀಟ್ ಆಗದಿದ್ರೆ ಅದು ಕ್ಯಾನ್ಸಲ್ ಆಗೋದು. ಈ ಥರದಲ್ಲಿ ನಾವು ಯಾವಾಗ ಇನ್ನೊಂದು ಉದ್ಭವ, ಕಾದಂಬರಿ, ಕಾವ್ಯ ಎಲ್ಲ ಚೆನ್ನಾಗಿ ಹೋಯ್ತು, ಅಲ್ಲ ಯಾರಿಗೂ ಬೇಡಿ ಚೆನ್ನಾಗಿ ಹೋಯ್ತು. ನನಗೆ ಬೇರೆ ಏರಿಯಾದ ಡಿಸ್ಟ್ರಿಬ್ಯೂಟ್ರ್ಗಳದು ಇದು ಸಹಕಾರ ಜಾಸ್ತಿ ಆಯಿತು. ನೀವು ಮಾಡಿ, ನಾವಿದ್ದೀವಿ ಅಂತ. ಆವಾಗ ನಾನು ಕಾವ್ಯ ಶುರು ಮಾಡಿದೆ. ಆವಾಗ ನಾನು ಶುರು ಮಾಡಿದೆ. ಕಾವ್ಯ ಅದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕತೆ ನಂದೇನೆ. ಅದು ನಾನೇನು ಮಾಡಿದೆ, ಅದು ನಿಜವಾಗಿ ನಡೆದ ಘಟನೆ ಒಂದು. ಅದರಲ್ಲಿ ಒಬ್ಬ ಗಂಡು, ಅದರಲ್ಲಿ ಏನಾಗುತ್ತೆ, ಒಂದು ನನ್ನ ಕಥೆಯಲ್ಲಿ ಹೇಗಿತ್ತು ಅಂದರೆ, ಒಬ್ಬ ಹುಡುಗ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಮೆಡಿಕಲ್ ಕಾಲೇಜಲ್ಲಿ ಓದ್ತಿರುವಾಗ ಅವನೊಂದು ಹುಡುಗಿನ ಲವ್ ಮಾಡಿರ್ತಾನೆ. ಲವ್ ಮಾಡಿದಾಗ ಏನಾಗಿತ್ತು, ಅವನ ಅಪ್ಪನಿಗೆ ಹೇಳಲಿಕ್ಕೆ ಸಂಕೋಚ ಪಡ್ತಾ ಇರ್ತಾನೆ. ಒಂದು ಸರಿ ಏನಾಗುತ್ತೆ, ಆ ಹುಡುಗ ಇದಲ್ಲ, ಅವರ ಅಪ್ಪನ ಫ್ರೆಂಡ್ ಒಬ್ಬರು ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ, ಅವ್ರ ಮಗಳನ್ನ ಇವ್ರ ಮಗನಿಗೆ ಕೊಡ್ಸೋಕ್ಕೆ ಅಂತ ಬರ್ತಾರೆ. ಬಾಯ್ಬಿಟ್ಟು ಹೇಳ್ತಾರೆ, ಈ ಥರ ನಾನು ನೀನು ಕಾಲೇಜಲ್ಲಿ ಫ್ರೆಂಡ್ ಆಗಿದ್ದು, ನಮ್ಮ ಫ್ರೆಂಡ್ಶಿಪ್ ಯಾಕೆ ಸಂಬಂಧದಲ್ಲಿ ಮುಂದುವರಿಬಾರ್ದು ಏನು ಅಂತ ಅವ್ರ ಅಪ್ಪ ಕೇಳ್ತಾರೆ. ಏನಿಲ್ಲ, ನಿನ್ನ ಮಗ ಮೆಡಿಕಲ್ ಓದ್ತಾ ಇದ್ದಾನೆ, ನನ್ನ ಮಗಳೂ ಅಲ್ಲೇ ಮೆಡಿಕಲ್ ಓದ್ತಾ ಇದ್ದಾಳೆ, ಸೇಮ್ ಕಾಲೇಜಲ್ಲಿ. ನಮ್ಮ ಸಂಬಂಧಗಳು ಯಾಕೆ ಇದಾಗಬಾರ್ದು ಅಂತ ಕೇಳಿದಾಗ ಆಯಿತು ಅಂತಾರೆ. ಬಟ್ ಇಲ್ಲಿ ಬಂದು ಕೇಳಿದ್ರೆ ಹುಡುಗ ಏನು ಹೇಳ್ತಾನೆ, ನಾನೀಗ ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡ್ತಾಯಿದ್ದೀನಿ ಅಂತ ಅಪ್ಪನ ಹತ್ರ ಹೇಳ್ತಾನೆ. ಅಪ್ಪ ಏನು ಮಾಡ್ತಾನೆ, ಮಗ ಎಲ್ಲಿ ನಾನು ಇದನ್ನು ವಿರೋಧಿಸಿದ್ರೆ ಏನು ತೊಂದರೆ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ, ಆಯಿತು ಅವ್ನು ಕರ್ಕೊಬಾ ಅಂತ ಹೇಳಿ ಈ ಸಂಬಂಧನ ಕ್ಯಾನ್ಸಲ್ ಮಾಡ್ತಾನೆ. ಆ ಹುಡುಗನಿಗೆ ಏನಾಗುತ್ತೆ, ನನ್ನ ಅಪ್ಪ ಎಲ್ಲಿ ಬೇಜಾರಾಗ್ತಾರೆ, ಜೊತೆಗೆ ಆ ಹುಡುಗಿಗೆ ಎಲ್ಲಾದರೂ ಒಂದು ಸಂಬಂಧ ಹುಡುಕೊಟ್ರೆ ಸಮಾಧಾನ ಆಗುತ್ತಲ್ಲ ಅಂತ ಹೇಳಿ, ಅವನಿಗೆ ಗೊತ್ತಿಲ್ಲ ತನ್ನ ಲವ್ವರೇ ಆ ಹುಡುಗಿ ಅಂತ. ಅವನಿಗೆ ಗೊತ್ತಿಲ್ಲ. ಕಾವ್ಯ ನೋಡಿದ್ದೀರಾ, ನನ್ನ ಲವ್ವರೇ ಅವನು ಅನ್ನೋದು ಗೊತ್ತಿಲ್ಲ. ಅವನೇನು ಮಾಡಿಬಿಡ್ತಾನೆ, ಆ ಹುಡುಗಿ ಅಪ್ಪನ ಹತ್ರ, ನಮ್ಮ ಫ್ಯಾಮ್ಲಿಯಲ್ಲಿ ಒಂದು ಹುಡುಗಿ ಇದ್ದಾಳೆ, ಅದನ್ನು ಇದು ಮಾಡಿ ಅಂತ ಇವನೇ ಎಲ್ಲ ಹೇಳ್ಕೊಟ್ಬಿಡ್ತಾನೆ. ಈ ಥರದಲ್ಲಿ ಕತೆ ಹೋಗುತ್ತೆ. ಅದು ಕೊನೆಯಲ್ಲಿ ಗೊತ್ತಾಗೋ ಅಷ್ಟೊತ್ತಿಗೆ ಹುಡುಗ ತಾಳಿ ಕಟ್ತಾ ಇರ್ತಾನೆ. ಈ ಥರದ್ದು ಒಂದು ಕತೆ. ಅದು ತುಂಬ ಚೆನ್ನಾಗಾಯಿತು. ಕಾವ್ಯನೂ ತುಂಬ ಅಂದರೆ ನಾನೇ ಪ್ರೊಡ್ಯೂಸರ್ ಅದಕ್ಕೆ, ನಾನು ನನ್ನ ಸ್ನೇಹಿತರು. ಆ ಟೈಮಲ್ಲಿ ನಮಗೆ ಅದು ಸುಮಾರು ನಮಗೆ ಪ್ರಾಫಿಟೇ ಒಂದು 27-28 ಲಕ್ಷ ಬಂತು. ಹೀಗೆ ಆಯಿತು. ಈಗ ಆಮೇಲೆ ಏನಾಯಿತು, ನನ್ನ ಮಾಡಿದ್ದೆಲ್ಲ ನಾವೆಲ್ಲಗಳೇ ಆಗಿದ್ದಾವೆ. ಉದ್ಭವ ಯಾರಿಗೂ ಹೇಳ್ಬೇಡಿ, ಬಿಸಿಲು ಬೆಳೆದಿಂಗಳು, ಮುರಳಿಗಾನ, ಅಮೃತಪಾನ, ಕಾದಂಬರಿ ಒಂದು ಆಗಿರಲಿಲ್ಲ. ಇದನ್ನು ಒಂದು ಕಾದಂಬರಿ ರೂಪದಲ್ಲಿ ಬರೆಸಬೇಕು ಅಂತ ಹೇಳಿ ಬೇರೆ ಒಂದು ರೈಟ್ರಿಗೆ ಹೇಳಿ ನಾನು ಬರೆಸ್ದೆ. ವಿಜಯಮೂರ್ತಿ ಅಂತ ನಮ್ಮ ಪರಿಚಯದವರು, ಅವ್ರಿಗೆ ಹೇಳಿ ಬರೆಸ್ದೆ. ಅದರಲ್ಲಿ ಮುನ್ನಡೆಯಲ್ಲಿ ಬರೆದೆ. ಅವಳು ಬರೆದಿದ್ರು. ಇದು ಮೂಲ ಕತೆ ಕೊಡ್ಲು ರಾಮಕೃಷ್ಣ ಅವ್ರದ್ದು.
ಇದನ್ನು ನನಗೆ ಅವರು ಹೇಳಿ ಮೂಲಕತೆ ಅವ್ರದ್ದು ನಾನು ಕಾದಂಬರಿ ರೂಪದಲ್ಲಿ ಬರೆದಿದ್ದೀನಿ ಅಂತ. ನಾನೇನು ಮಾಡಿದೆ, ಟೈಟ್ಲ್ ಕಾರ್ಡಲ್ಲಿ ಮೂಲಕತೆ ವಿಜಯಮೂರ್ತಿ, ಕತೆ ಕೋಡ್ಲು ರಾಮಕೃಷ್ಣ ಅಂತ ಆಗ್ಬಿಟ್ಟು ಆ ಕತೆಗೆ ಬೆಸ್ಟ್ ಕತೆಗೆ ಅವಾರ್ಡ್ ಕೊಡಬೇಕು ಅಂತ ಹೇಳಿ ಮೀಟಿಂಗ್ ಎಲ್ಲ ಆಗಿ ಫೈನಲಿ ಇನ್ನೇನು ಅನೌನ್ಸ್ ಮಾಡೋ ಲಿಸ್ಟ್ ಮಾಡೋ ಟೈಮ್ನಲ್ಲಿ ನಮ್ಮ ಇವರಿದ್ದರು ಟಾಗೋರ್ ಅವರು, ಮೊನ್ನೆ ತಾನೇ ತೀರ್ಕೊಂಡ್ರಲ್ಲ, ಟಾಗೋರ್ ಅವ್ರು ಏನು ಮಾಡಿದ್ರು, ಅವ್ರ ಕಮಿಟಿ ಚೇರ್ಮನ್ ಆಗಿದ್ರು. ನೋಡಿ ಇಲ್ಲಿ ಒಂಚೂರು ಕನ್ಫ್ಯೂಷನ್ ಇದೆ, ಮೂಲಕತೆ ಅಂತ ಆಯಮ್ಮನ ಹೆಸರಿದೆ, ಕತೆ ಹೆಸರು ಇವ್ರದ್ದಿದೆ, ಒಂದು ವೇಳೆ ಕೊಟ್ಟರೆ ಆಯಮ್ಮ ಮತ್ತೇನಾದ್ರು ಗಲಾಟೆ ಮಾಡ್ಬೋದು, ಆದ್ದರಿಂದ ಕತೆ ಬೇಡ ಬೇರೆಯವ್ರಿಗೆ ಕೊಡೋಣ ಅಂತ ಅದು ಮಾಡಿ. ನೋಡಿ ನಂದು ಕತೆಗೇ ನಾನು ಮಾಡಿದ ಮೂರ್ಖತನದಿಂದ ಒಂದು ಸ್ಟೇಟ್ ಅವಾರ್ಡು ಹೊರಟೋಯ್ತು. ಇದು ಕಾವ್ಯದ ಕತೆ. ತುಂಬ ಇದನ್ನು ನಾವು ಆ ಕಡೆ ಚಿಕ್ಕಮಗಳೂರಲ್ಲಿ ಮಣಿಪಾಲ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಮತ್ತು ಎಲ್ಲ ಬೀಚ್ ಬ್ಯಾಕ್ಗ್ರೌಂಡಲ್ಲಿ ನಾವು ಹೆಚ್ಚಾಗಿ ಈ ಚಿತ್ರವನ್ನು ಇದು ಮಾಡಿದ್ವಿ. ಇದರಲ್ಲಿ ಒಂದು ನನಗೆ ಖುಷಿ ಅಂದರೆ ಅಣ್ಣವ್ರು ಇದರಲ್ಲಿ ಒಂದು ಒಳ್ಳೆ ಇದು ಒಂದು ಪ್ಯಾಥೋ ಸಾಂಗ್ ಹಾಡಿದ್ದಾರೆ. ಅದು ತುಂಬ ನನಗೆ ಇಷ್ಟವಾದ ಸಾಂಗು. ಅದ್ರ ಬಗ್ಗೆ ಮಾತ್ರ ಒಂದೆರಡು ಲೈನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಾಧು ಕೋಕಿಲ ಮ್ಯೂಸಿಕ್ ಡೈರೆಕ್ಟ್ರು. ಅದರಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಸಾಂಗು ರೆಕಾರ್ಡಿಂಗ್ ಆಗಿತ್ತು, ಒಂದು ಸಾಂಗ್ ಆಗಿರಲಿಲ್ಲ, ಅಣ್ಣವ್ರು ಆಡಲಿಕ್ಕೆ ಅಂತ ಇಟ್ಟಿದ್ದು ಬ್ಯಾಕ್ಗ್ರೌಂಡ್ಸ್. ಅಣ್ಣವ್ರ ಡೇಟ್ ಸಿಗ್ತಿರ್ಲಿಲ್ಲ, ಅವ್ರು ಫ್ರೀ ಇದ್ದಾಗ ಹಾಡೋರು. ಅವತ್ತೇನಾಗಿದೆ, ಸಾಧು ಅವ್ರದ್ದು ಡೇಟ್ ತೊಗೊಂಡಿದ್ದಾರೆ. ಅಣ್ಣವರು ಮತ್ತು ವರದಣ್ಣವರು ಅವ್ರ ತಮ್ಮ ಒಬ್ಬರು ಅದು ಚಾಮುಂಡೇಶ್ವರಿ ಅಲ್ಲ ಆಕಾಶ ಆಡಿಯೋಕ್ಕೆ ಬಂದಿದ್ದಾರೆ. ನಾನು ಅವಾಗೆಲ್ಲ ಪೇಜರು ಇದಿರಲಿಲ್ಲ, ಮೊಬೈಲ್ ಇರಲಿಲ್ಲ, 94 ಕತೆನ ಹೇಳ್ತಿರೋದು. ನನಗೆ ಅಣ್ಣವ್ರು ಬಂದುಬಿಟ್ಟಿದ್ದಾರೆ ಇನ್ ಟೈಮಿಗೆ, ನಾನು ಟ್ರಾಫಿಕಲ್ಲಿ ಸಿಕ್ಕಾಕ್ಬಿಟ್ಟಿದ್ದೆ. ಸಾಧು ನಂಗೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದೆ, ಅಣ್ಣ ಹ್ಯಾಸ್ ಕಮ್, ಪ್ಲೀಸ್ ಕಮ್ ಇಮಿಡಿಯೇಟ್ಲಿ ಅಂತ. ನಾನು ಅವನಿಗೆ ಮೆಸೇಜ್ ಮಾಡ್ತಾಯಿದ್ದೀನಿ, ನಾನು ಟ್ರಾಫಿಕಲ್ಲಿ ಹೆಲ್ಡಪ್ ಆಗಿಬಿಟ್ಟಿದ್ದೀನಿ. ಇವಾಗ ಏನಾಗಿದೆ, ಅಣ್ಣಗೆ ಬೇಜಾರಾಗ್ತಾರೆ ಅಂತೇಳಿ ಅವರು ಹುಡುಗರೆಲ್ಲ ಏನು ಮಾಡಿದ್ದಾರೆ, ಸಾಧು ಎಲ್ಲ ಅಣ್ಣ ಬನ್ನಿ ಡೈರೆಕ್ಟ್ರು ಬರ್ತಾಯಿದ್ದಾರೆ, ಅಷ್ಟೊತ್ತಿಗೆ ಹೋಗಿ ಒಂದು ಟಿಫನ್ ಮಾಡಿಬಿಡೋಣ. ಅವರು ಟಿಫನ್ ಆಗಿರಲಿಲ್ಲ ಅವರಿಗೆ, ವರದಣ್ಣ ಅಂದಾಗ ಅಣ್ಣವ್ರು ಹೇಳಿದ್ರಂತೆ, ಇರಲಿ ಬಿಡಿ ಡೈರೆಕ್ಟ್ರೂ ಬರಲಿ, ಎಲ್ಲ ಒಟ್ಟಿಗೆ ಇದು ಮಾಡೋಣ, ಇನ್ನೂ ಟೈಮ್ ಇದೆಯಲ್ಲ, 9 ಗಂಟೆ ತಾನೇ, ಇನ್ನೂ ಇರಲಿ ಅಂದಿದ್ದಾರೆ. ಆಯಿತು ಅಂತ ಸ್ವಲ್ಪ ಹೊತ್ತು ತಳ್ಳಿದ್ದಾರೆ. ಮತ್ತೆ ಸಾಧು ಅಣ್ಣ ವೆಯ್ಟ್ ಮಾಡ್ತಿದ್ರೆ, ಬನ್ನಿ ಸಾರ್ ಎಲ್ಲಿದ್ದೀರಾ ಅಂತ. ಮತ್ತೆ ನಾನು ಇಲ್ಲೇ ಇದ್ದೀನಿ ಅಂತ ಏನು ಮಾಡಿ, ಅವಾಗಲೂ ಸರ್ ಡೈರೆಕ್ಟ್ರ್ ಇಲ್ಲೇ ಬರ್ತಾ ಇದ್ದಾರಂತೆ, ಟಿಫನ್ಗೆ ಕುತ್ಕೊಬಿಡೋಣ, ಬರ್ತಾರೆ ಅವರು, ಇರಲಿ ಬನ್ನಿ ಡೈರೆಕ್ಟ್ರ್ ಜೊತೆನೇ ಟಿಫನ್ ಮಾಡೋಣ, ಏನಂಥದ್ದೇನಿದೆ, ಇನ್ನೂ 9:20. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಷ್ಟು ದೊಡ್ಡ ಮಹಾನ್ ನಟನಿಗೆ ನನ್ನ ಜೊತೆ ಟಿಫನ್ ಮಾಡಬೇಕು ಅಥವಾ ಡೈರೆಕ್ಟ್ರ್ ಜೊತೆ ಟಿಫನ್ ಮಾಡಬೇಕು ಅನ್ನೋದು ಏನೂ ಇರಲಿಲ್ಲ. ಅವ್ರಿಗೆ ಅಟ್ಲೀಸ್ಟು ನಾವುಗಳಾದರೂ ಹಸು ತಡ್ಕೊಂಡಿರ್ಬೋದು, ಅವರಿಗೆ ಆ ಟೈಮಲ್ಲಿ ಏಜ್ ಆಗಿರುತ್ತೆ, ಒಂದು 66 ಆಗಿರ್ಬೋದು. ಅಂಥವ್ರು ನಾನು ಡೈರೆಕ್ಟ್ರು ಬರಲಿ, ಡೈರೆಕ್ಟ್ರೇ ಈ ಪಿಕ್ಚರಿಗೆ ಮೇಯ್ನು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಆ ಥರದಲ್ಲಿ ವೆಯ್ಟ್ ಮಾಡಿ ಇದು ಮಾಡುವಂಥದ್ದು ಅವ್ರು ಇರಲಿಲ್ಲ. ಅಷ್ಟೊತ್ತಿಗೆ ನಾನು ಬಂದ ಕೂಡಲೇ ನಮಸ್ಕಾರ ಮಾಡಿಕೊಂಡೆ, ಬೆನ್ನು ತಟ್ಟಿದ್ರು. ನಿಮ್ಮದು ಯಾರಿಗೂ ಹೇಳಬೇಡಿ, ಯಾರಿಗೂ ಹೇಳಲ್ಲ ನೀವು? ಇಲ್ಲ ಅಣ್ಣ ಹೇಳಿ, ನೋಡಿದೆ ತುಂಬ ಚೆನ್ನಾಗಿದೆ ಅಂದರೆ ವರದಣ್ಣ ಹೇಳಿದ್ರು, ಉದ್ಭವ ಇನ್ನೂ ಚೆನ್ನಾಗಿದೆ ಅಣ್ಣ ಅಂತ. ಓ ಅದು ನಿಮ್ಮದೇನಾ, ಗುಡ್ ಅಂತ ಹೇಳಿ ಇದು ಮಾಡಿದ್ರು. ಹಾಡು ತುಂಬ ಚೆನ್ನಾಗಿತ್ತು. ಇವತ್ತಿಗೂ ನನಗೆ ಅಟ್ಲೀಸ್ಟ್ ಅಣ್ಣವ್ರ ಜೊತೆ ಬರುವಾಗ, ಇಂಡಸ್ಟ್ರಿ ಬರುವಾಗೆಲ್ಲ ಕನ್ಸಿಟ್ಕೊ ಬರ್ತೀವಿ, ಅಣ್ಣವ್ರ ಜೊತೆ ವರ್ಕ್ ಮಾಡಬೇಕು, ಇಂಥವ್ರ ಜೊತೆ ಎಲ್ಲ ವರ್ಕ್ ಮಾಡಬೇಕು. ಅದು ಆಗದಿದ್ರು ಸಹ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ಸೋಕ್ಕಾಗದಿದ್ರು ನನ್ನ ಚಿತ್ರದಲ್ಲಿ ಹಾಡಿಸಿದ್ದೀನಲ್ಲ ಅನ್ನೋದೊಂದು ಸಮಾಧಾನ ಇದೆ. ಜೊತೆಗೆ ಅವತ್ತು ನೋಡಿ ಅವರು ವೆಯ್ಟ್ ಮಾಡುವಂಥದ್ದಿರಲಿಲ್ಲ, ವೆಯ್ಟ್ ಮಾಡಿ ನನ್ನ ಜೊತೆನೇ ಕೂತ್ಕೊಂಡು ಟಿಫನ್ ಮಾಡ್ತಾರೆ. ಇದು ಅವರ ಒಂದು ಏನು ಹೇಳ್ತಾರಲ್ಲ ದೊಡ್ಡ ಗುಣ. ಇದನ್ನು ನಾನು ಕಾವ್ಯ ಪಿಕ್ಚರ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಕಾರ್ ತೊಗೊಂಡಿದ್ದು ನಾನು ಉದ್ಭವ ಪಿಕ್ಚರ್ ರಿಲೀಸ್ ಆಗಿ ಸ್ವಲ್ಪ ದುಡ್ಡು ಅಂತ ನೋಡಿದ್ವಲ್ಲ, ನನ್ನ ಮೊದಲನೇ ಚಿತ್ರದ ನನ್ನ ಸಂಭಾವನೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ 5,800 ಮಾರುತಿ 800 ಕಾರ್ ತೊಗೊಂಡು ಫ್ಯಾಮಿಲಿ ಕೂರಿಸ್ಕೊಂಡು ಊರಿಗೆ ಕಾರಲ್ಲಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದು ನನಗಿನ್ನೂ ನೆನಪಿದೆ. ಅದಾದ ಮೇಲೆ ನಾನು
ಎಲ್ಲ ಥರದ ಕಾರ್ನೂ ತೊಗೊಂಡಿದ್ದೀನಿ. ಬಟ್ ನನ್ನೊಂದು ವೀಕ್ನೆಸ್ ಅಂದರೆ ಯಾವುದೂ ಹೊಸ ಕಾರ್ನ ತೊಗೊಳ್ಳಲ್ಲ. ಯಾವ ಕಾರ್ನು 1 ಅಥವಾ 2 ವರ್ಷದಿಂದ ಇಟ್ಕೊಳ್ಳಲ್ಲ. ಕಾದಂಬರಿ ಚಿತ್ರದಿಂದ ನನ್ನ ರೆಮ್ಯುನರೇಷನ್ನು 1.5 ಲಕ್ಷಕ್ಕೆ ಹೋಯ್ತು. ಆಮೇಲೆ ಕಾವ್ಯ ಪಿಕ್ಚರಿಗೆ ಬರುವಷ್ಟೊತ್ತಿಗೆ ಅದು ಮಾರ್ಚ್ 22 ನಾನು ತೆಗೆದುಕೊಂಡ ಹೈಯೆಸ್ಟ್ ಪೇಮೆಂಟು. ಇವತ್ತಿನ ಡೈರೆಕ್ಟರ್ಗಳು ಏನು ತೊಗೊಳ್ತಾರೋ ಆ ಪೇಮೆಂಟ್ ಅದರಲ್ಲಿ ತೊಗೊಂಡಿದ್ದೆ. ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಾಗಿನಿಂದ ನಾನು ಸೈಟಿಗೆ ಅಪ್ಲೈ ಮಾಡ್ತಾನೇ ಬಂದೆ, ಆಗಲಿಲ್ಲ. ಫಸ್ಟ್ ಇದು ಮಾಡಿ 94ರಲ್ಲಿ ನಾನು ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಿದ್ದು. ಇದು ಸ್ಟೇಟ್ ಅವಾರ್ಡ್ ಎಷ್ಟೇ ಬಂದಿರಲಿ ಕೊಡೋದು ಒಂದೇ ಸೈಟ್, ಒಂದೊಂದು ಸೈಟಿಗೆ ಒಂದೊಂದು ಕೊಡಲ್ಲ. ನನ್ನ ಕಾರ್ ತೊಗೊಂಡಿದ್ದು ನಾನು ಉದ್ಭವ ಪಿಕ್ಚರ್ ರಿಲೀಸ್ ಆಗಿ ಸ್ವಲ್ಪ ದುಡ್ಡು ಅಂತ ನೋಡಿದ್ವಲ್ಲ. ಯಾಕೆಂದರೆ ನನ್ನ ಮೊದಲನೇ ಚಿತ್ರದ ನನ್ನ ಸಂಭಾವನೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ 5,000. ಅದು ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ 7-8 ತಿಂಗಳಾಗೋದು. ಅದೇ ಥರ ಸಿನಿಮಾನೂ ಅಷ್ಟೇ. ಈಗಿನಷ್ಟು ಸಿನಿಮಾಗಳು ಬೇಗ ರೆಡಿ ಆಗ್ತಿರ್ಲಿಲ್ಲ. ಕೆಲವೆಲ್ಲ ಮೆಡ್ರಾಸಲ್ಲಿ ಹೋಗಿ ಡಬ್ಬಿಂಗ್ ಮಾಡಬೇಕಿತ್ತು, ಇದೆಲ್ಲ ಇತ್ತು. ನನ್ನ ಮೊದಲನೇ ಚಿತ್ರಕ್ಕೆ 30,000, ಎರಡನೇ ಚಿತ್ರಕ್ಕೂ 35,000. ಉದ್ಭವ ಪಿಕ್ಚರಿಗೆ ಏನು ಮಾಡಿದ್ರು ಅಂದರೆ, ನಾನು ಒನ್ ಆಫ್ ದಿ ಪಾರ್ಟ್ನರ್ ಆದ್ದರಿಂದ ಎಲ್ಲ 1 ಲಕ್ಷ ಹಾಕೋಣ ಅಂತ ಮಾತಾಡ್ಕೊಂಡಿರೋದ್ರಿಂದ ನನಗೆ 30 ಲಕ್ಷನ ಲೆಸ್ ಮಾಡಿ 70,000ನ ನಾನು ಸಾಲ ಮಾಡಿ ಹಾಕಿದ್ದೆ. ಯಾರೋ ಒಬ್ಬರು ನೀನು ಇಂಟ್ರೆಸ್ಟ್ ಏನು ಕೊಡಬೇಡ, ಅಸಲು ಕೊಡೋದು 70,000 ಹಾಕಿದ್ದೆ. ಅದರಲ್ಲಿ ನನಗೊಂದಷ್ಟು ದುಡ್ಡು ಬಂತು. ಅದು ಬಂದ ಮೇಲೆ ನನ್ನ ಕಾದಂಬರಿ ಪಿಕ್ಚರ್ ಸ್ಟಾರ್ಟ್ ಮಾಡೋ ಟೈಮ್ನಲ್ಲಿ ನಾನು ಕಾರ್ನಲ್ಲಿ 800 ಮಾರುತಿ 800ನಲ್ಲಿ ಕಾರ್ ತೊಗೊಂಡು ಫ್ಯಾಮಿಲಿ ಕೂರಿಸ್ಕೊಂಡು ಊರಿಗೆ ಕಾರಲ್ಲಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದು ನನಗಿನ್ನೂ ನೆನಪಿದೆ. ಎಲ್ಲಿ ಸರ್, ಯಾವ ಶೋರೂಮ್? ಅದು ಮರ್ತಿದ್ದೀನಿ. ಅವಾಗ ಯಾವುದೋ ಶೋರೂಮ್ ಅಂದರೆ ಹೊಸದಲ್ಲ ಅದು, ಆಲ್ಮೋಸ್ಟು ಆಗ್ತಾನೆ ಯಾರೋ ತೊಗೊಂಡಿದ್ರು, ನನ್ನ ಫ್ರೆಂಡು ಕೊಡ್ತೀವಿ ಅಂದರು, ಹಾಗೆ ತೊಗೊಂಡಿದ್ದೆ. ಆಮೇಲೆ ಅದೇ ಕಾರಲ್ಲಿ ನಮ್ಮ ತೀರ್ಥಹಳ್ಳಿಗೆ ನಾನು ಫ್ಯಾಮಿಲಿ ಸಹಿತ ಕಾರಲ್ಲಿ ಹೋಗಿದ್ದೆ. ಅದಾದ ಮೇಲೆ ನಾನು ಎಲ್ಲ ಥರದ ಕಾರ್ನೂ ತೊಗೊಂಡಿದ್ದೀನಿ. ಬಟ್ ನನ್ನೊಂದು ವೀಕ್ನೆಸ್ ಅಂದರೆ ಯಾವುದೂ ಹೊಸ ಕಾರ್ನ ತೊಗೊಳ್ಳಲ್ಲ. ಯಾವ ಕಾರ್ನು 1 ಅಥವಾ 2 ವರ್ಷದಿಂದ ಇಟ್ಕೊಳ್ಳಲ್ಲ. ಸುಮಾರು ಇದುವರೆಗೆ ಒಂದು 15 ಕಾರ್ ಚೇಂಜ್ ಮಾಡಿದ್ದೀನಿ. 15 ಕಾರ್. ಒಂದು. ಎರಡನೇದು, ನನ್ನ ಕಾದಂಬರಿ ಚಿತ್ರದಿಂದ ನನ್ನ ರೆಮ್ಯುನರೇಷನ್ನು 1.5 ಲಕ್ಷಕ್ಕೆ ಹೋಯ್ತು. ಯಾಕೆಂದರೆ ಉದ್ಭವ ಒಂದು ಹಿಟ್ಟಾಗಿತ್ತಲ್ಲ, ಆ ಒಂದು ಇದರಿಂದ 1.5 ಲಕ್ಷಕ್ಕೆ ಹೋಯ್ತು. ಆಮೇಲೆ ಕಾವ್ಯ ಪಿಕ್ಚರಿಗೆ ಬರುವಷ್ಟೊತ್ತಿಗೆ ಅದು 2.5 ಲಕ್ಷಕ್ಕೆ ಹೋಯ್ತು. ಯಾರಿಗೂ ಹೇಳಬೇಡಿ ಟೈಮು ಅದು ಇದು ಉದ್ಭವ ಆದಮೇಲೆ ಆಗಿದ್ದಲ್ಲ, ಅದರಲ್ಲೂ 2 ಲಕ್ಷ ಅನಿಸುತ್ತೆ. ನಾವೆಲ್ಲ ಡಬಲ್ ಅಂಕೆ ನೋಡಿದ್ದು ಸುಮಾರು ಎಷ್ಟೋ ವರ್ಷ ಆದಮೇಲೆ. ನನ್ನ ಮಾರ್ಚ್ 22 ನಾನು ತೆಗೆದುಕೊಂಡ ಹೈಯೆಸ್ಟ್ ಪೇಮೆಂಟು. ಇವತ್ತಿನ ಡೈರೆಕ್ಟರ್ಗಳು ಏನು ತೊಗೊಳ್ತಾರೋ ಆ ಪೇಮೆಂಟ್ ಅದರಲ್ಲಿ ತೊಗೊಂಡಿದ್ದೆ. ಅದೇನು ಅನ್ನೋದು ಹೇಳಲ್ಲ. ಓಕೆ. ಮನೆ ಸ್ವಂತದಾಗಿ ಇಲ್ಲ. ಅದೇನಾಯಿತು ಅಂದರೆ, ಯೋಚನೆ ಇತ್ತು, ಯೋಚನೆ ಮಾಡೋಕ್ಕೆ ಮನೆಯವ್ರು ಬಿಡಲ್ಲಲ್ಲ ಯೋಚನೆ ಮಾಡದಿದ್ರೆ. ಅದೇನಾಯಿತು ಅಂದರೆ, ನನಗೆ ಇದುವರೆಗೆ 5 ಸ್ಟೇಟ್ ಅವಾರ್ಡ್ ಬಂದಿದೆ. ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಾಗಿನಿಂದಲೂ ನಾನು ಸೈಟಿಗೆ ಅಪ್ಲೈ ಮಾಡ್ತಾನೇ ಬಂದೆ, ಆಗಲಿಲ್ಲ. ಫಸ್ಟ್ ಇದು ಮಾಡಿ 94ರಲ್ಲಿ ನಾನು ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಿದ್ದು. ಇದು JH ಪಟೇಲ್ ಏನಾದಾಗ ಚೀಫ್ ಮಿನಿಸ್ಟರ್ ಅವಾಗ ಬಂತು. ಆವಾಗ ಟ್ರೈ ಮಾಡಿದೆ, 3-4 ವರ್ಷ ಟ್ರೈ ಮಾಡಿದೆ, ಆಗಲಿಲ್ಲ. ಒಂದು ಸ್ಟೇಟ್ ಅವಾರ್ಡ್ ಎಷ್ಟೇ ಬಂದಿರಲಿ ಕೊಡೋದು ಒಂದೇ ಸೈಟು, ಒಂದೊಂದು ಸೈಟಿಗೆ ಒಂದೊಂದು ಕೊಡಲ್ಲ. ಸರಿ, ಹಾಗೆ ಇತ್ತು. 2000ನೇ ಇಸ್ವಿಲಿ BDI ಅನ್ನೋರು ಕಾಲ್ ಫಾರ್ ಮಾಡಿದರು. ಕಾಲ್ ಫಾರ್ ಮಾಡಿದಾಗ ನಾನು ಒಂದು ಪಿಕ್ಚರ್ ಮಾಡ್ತಾಯಿದ್ದೆ. ಯಾವುದು, ಪ್ರೇಮಿ ನಂಬರ್ 1 ಅಂತ. ರಮೇಶ್ ಇವಳು ಪ್ರೇಮ. ಅದು ಶೂಟಿಂಗ್ ಬಂದು ಚಿಕ್ಕಮಂಗ್ಳೂರು ಹತ್ರ ಒಂದು ಕಸ್ಕೆ ಮನೆ ಅಂತ ಒಂದು ಮನೇಲಿ ನಡೀತಾ ಇತ್ತು. ಅವತ್ತೇನಾಯಿತು, ನಮ್ಮ ಪ್ರೊಡ್ಯೂಸರ್ ಬಂದು ನನ್ನ ಸ್ನೇಹಿತರೆ ಕಶ್ಯಪ್ ದಾಕೋಜು ಅಂತ. ನಾನು ಅವ್ರ ಜೊತೆ 3 ಪಿಕ್ಚರ್ ಮಾಡಿದೆ. ಫಸ್ಟು ಇದು ಪ್ರೇಮಿ ನಂಬರ್ 1, ಆಮೇಲೆ ಕರಾವಳಿ ಹುಡುಗಿ, ಮತ್ತು ಮಿಸ್ಟರ್ ಡೂಪ್ಲಿಕೇಟ್ ಅಂತ 3 ಪಿಕ್ಚರ್ ಮಾಡಿದೆ. ಆ ಪೇಪರ್ನಲ್ಲಿ ಬಂದಿತ್ತು BDIಯಿಂದ ಕಾಲ್ ಫಾರ್ ಆಗಿದೆ ಅಂತ. ಆ ಪಿಕ್ಚರ್ಗೆ ನನ್ನ ರೆಮ್ಯುನರೇಷನ್ 3 ಲಕ್ಷ, 4.5 ಲಕ್ಷ. ಸರಿ,
2000 ಇಸ್ವಿ ನಾ ಹೇಳ್ತಾ ಇರೋದು. ಅವಾಗೇನಾಯಿತು, ಅವಾಗ 4.5 ಲಕ್ಷ ಅಂದರೆ ಈಗ ಅದು 40 ಲಕ್ಷ ಅದು ಅವಾಗಿನ ರೇಟ್. ಇದು ಸರಿ ಕಾಲ್ಫರ್ ಆಗಿದೆ, ನನಗೆ ಗೊತ್ತಿರಲಿಲ್ಲ. ಪೇಪರ್ ತರಿಸಿದ್ರು, ಅಲ್ಲಿ ಸೆಟ್ಟಿಗೆ ಪೇಪರ್ ತರಿಸಿದ್ರು. ಅವಾಗ ಬ್ರೇಕ್ ಟೈಮಲ್ಲಿ ಕೇಳಿದ್ರು, ಏನು ರೀ ಬಿ ಡಿ ಎ ಕಾಲ್ಫರ್ ಆಗಿದೆಯಲ್ಲ ಹಾಕಲ್ವೇನ್ರಿ ಅಂದರು. ಹೌದಾ ಅಂತ ನೋಡಿದೆ, ಬಿ ಡಿ ಎನಲ್ಲಿ ಕಾಲ್ಫರ್ ಆಗಿದೆ, ಕೇವಲ ಇನ್ನೊಂದು 20 ದಿನ ಇದೆ ಅಪ್ಲೈ ಮಾಡೋಕ್ಕೆ. ನೋಡಿದ್ಮೇಲೆ ಒಂಚೂರು ಟೆನ್ಷನಲ್ಲದೆ, ಅದು ಅವ್ರು ಅಬ್ಸರ್ವ್ ಮಾಡಿದ್ರು. ನಾನು ಅವ್ರ ಹತ್ರ ಅಷ್ಟೊತ್ತೊಳಗೇ ನಂದೇನೋ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ 2 ಲಕ್ಷ ಇಸ್ಕೊಬಿಟ್ಟಿದ್ದೀನಿ, ಒಂದು ಶೆಡ್ಯೂಲು ಆಗಿಲ್ಲ. ಹೀಗೆ ಇದು ಮಾಡ್ತಾಯಿದ್ದೆ. ಸರಿ ಪ್ಯಾಕಪ್ ಆದ್ಕೊಳ್ಳೆ ಏನು ಡಿಸೈಡ್ ಮಾಡಿದ್ರಿ, ಸೈಟ್ ತೊಗೊಳ್ಳಲ್ವಾ? ಸರ್ ಇಲ್ಲ, ಅದು ನನಗೆ ಆಲ್ರೆಡಿ ನಿಮ್ಮ ಹತ್ರ 2 ಲಕ್ಷ ತೊಗೊಂಡಿದ್ದೀನಿ, ಅಲ್ಲಿ ಕಟ್ಟಲಿಕ್ಕೆ 1.25 ಲಕ್ಷ ಬೇಕು. 1.25 ಲಕ್ಷ ಕಟ್ಟೋಕ್ಕೆ ನೀವು ಅಲ್ಲ, ಈಗ ಇನ್ನೂ ಪಿಕ್ಚರೇ ಕಂಪ್ಲೀಟ್ ಆಗಿಲ್ಲ, ಒಂದು ಶೆಡ್ಯೂಲು ಆಗಿಲ್ಲ ಇನ್ನು, ಅದೇ ಯೋಚನೆ ಮಾಡ್ತಾಯಿದ್ದೀನಿ ಸರ್ ಅಂದೆ. ಅಷ್ಟೇ ಸರ್. ಯಾವಾಗ ನೋಡಿದ್ರು ಅದರಲ್ಲಿ ಕೆಳಗಡೆ ಎಲ್ಲ ಹಾಕಿತ್ತು, ಯಾವ್ಯಾವ ಸೈಟಿಗೆ ಎಷ್ಟೆಷ್ಟು ಕಟ್ಟಬೇಕು ಅಂತ, 60-40 ಎಷ್ಟು ಕಟ್ಟಬೇಕು ಎಲ್ಲ ಇತ್ತು. ನಾನು ಏನೂ ಇದು ಮಾಡಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಪಾಪ ಇವತ್ತಿಗೂ ಅವ್ರನ್ನ ನೆನೆಸ್ಕೊಳ್ತೀನಿ, ಕಶ್ಯಪ್ ದಾಕೋಜು ಅಂತ ನನ್ನ ಒಳ್ಳೆ ಸ್ನೇಹಿತರು. ಅವರು ಬೆಳಿಗ್ಗೆ ನೋಡಿದ್ರೆ ಅವರ ಮ್ಯಾನೇಜರ್ ಒಬ್ಬರು ಪುಟ್ಟರಾಜು ಅಂತ ಇದ್ದರು. ಆ ಮ್ಯಾನೇಜರ್ ಹತ್ರ ಒಂದು ಚೆಕ್ ಕಳಿಸಿದ್ದಾರೆ. ಚೆಕ್ ಕಳಿಸಿ ಅವ್ರದ್ದು ಅಕೌಂಟ್ ಇರೋದು ಇದರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ ನನ್ನ ಹೆಸರಿಗೆ ಬರೆದಿದ್ದಾರೆ. ನೀವು ಒಂದು ಕೆಲಸ ಮಾಡಿ, ಇದು ಚೆಕ್ಕನ್ನು ನಿಮಗೆ ಹೋಗ್ಲಿಕ್ಕೆ, ನಂದು ಶೂಟಿಂಗ್ ಏನಾಗಿತ್ತು ಇನ್ನೊಂದು 5-6 ದಿನ ಏನಿತ್ತು ಫಸ್ಟ್ ಶೆಡ್ಯೂಲ್. ಇದು ಮುಗಿದ ತಕ್ಷಣ ಚೆಕ್ ಕೊಟ್ಟಿರ್ತೀನಿ ಪುಟ್ಟರಾಜು ಹತ್ರ, ನೀವು ಅದನ್ನು ತೊಗೊಂಡೋಗಿ ಇನ್ಕ್ಯಾಶ್ ಮಾಡಿ, ಚೆಕ್ನ ಇನ್ಕ್ಯಾಶ್ ಮಾಡಿಕೊಂಡು ತೊಗೊಂಡು ಹೋಗಿ ಬಿ ಡಿ ಎಗೆ ಅಪ್ಲೈ ಮಾಡಿ ನನಗೆ ಆ ಚಲನ್ ತಂದು ತೋರಿಸ್ಬೇಕು ಅಂದರು. ನನಗೆ ಕೇಳ್ತಾ ಇದ್ದಂತೆ ಒಂದು ಸರಿ ಕಣ್ಣಲ್ಲಿ ನೀರು ಬಂದಂಗಾಯ್ತು. ನಾನೇ ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಅವರೇ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾರಲ್ಲ ಅಂತೇಳಿ ಸೀದಾ ಶೂಟಿಂಗ್ ಮುಗೀತು. ಹೋದ ತಕ್ಷಣ ಬೆಂಗಳೂರಿಗೆ ಬಂದು ಚೆಕ್ ಹಾಕಿದೆ, ಆಯಿತು, ತೊಗೊಂಡೋಗಿ ಇದು ಮಾಡಿದೆ. ಅದು ದುಡ್ಡು ಕಟ್ಟಿದೆ. ಎಷ್ಟು 1.25 ಲಕ್ಷ ಕಟ್ಟಿದ್ದು ಅವಾಗ. 60-40 ಅಲ್ಲ, ಫಸ್ಟ್ ಇನಿಷಿಯಲ್ ಪೇಮೆಂಟು ಟೋಟಲಿ 4 ಲಕ್ಷ ಬಿತ್ತಿದ್ದಕ್ಕೆ. ಇದೇ ಜಾಗ 360 ಸೈಟ್ ವ್ಯಾಲ್ಯೂ, ರಿಜಿಸ್ಟ್ರೇಷನ್ ಸೇರಿ 4-5. ಸರಿ ಆಯಿತು. ಆಮೇಲೆ ತ್ಯಾಗರಾಜ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಇದು ಮಾಡಿದೆ.